ಜಗ್ಗೇಶ್ ಅವರ ಲೈಫ್ ಬರೋ ಮುಂಚೆ ಪರಿಮಳ ಜಗ್ಗೇಶ್ ಯಾರು? ಏನಕ್ಕೆ 20 ಪೈಸೆ ತಗೋತಾ ಇದೆ ಇಷ್ಟು ಕಾಸು ಇರುವಾಗ ಅಂದ್ರೆ, ನೀನು ಸಹಾಯ ಮಾಡ್ಬೇಕಂದ್ರೆ ನೀನ್ ದುಡಿದು ಸಹಾಯ ಮಾಡುವ. ಪರಿಮಳ, ನನ್ ಬಟ್ಟೆ ಇದೆ ಅದ್ ಎತ್ಕೊಂಡು ಹೋಗಿ ವಾಶ್ ಹಾಕೋನವ್ರು, ಫುಲ್ ಹಂಗೆ ಮುಖ ಗಂಟಿ ಇಟ್ಕೊಂಡು. ಸರಿ ಹೋಗುವಾಗ ಹಿಂಗ ಅನ್ನೋರು ಏನಂತ ಹೋಗ್ಬಿಟ್ಟು ನೋಡಿದ್ರೆ ಇಲ್ಲ ಕೆಳಗೆ 10 ರೂಪಾಯಿ ಇಟ್ಟಿರೋರು. ಬೇರೆಯವರೆಲ್ಲ ಬೈತಾರೆ, ಯಾವಾಗ ನೋಡೋ ಅದೇ ತಲೆ ಮೇಲೆ ಇಟ್ಕೋತಿ ಅಂತ. ಮಗುನ ಮಲಗಿಸ್ಬಿಟ್ಟು ರಾತ್ರಿ ನಾನು 10:30 ಸ್ಟಾರ್ಟ್ ಆದ್ರೆ ಮಧ್ಯರಾತ್ರಿ 2 ಗಂಟೆ 2:30ವರೆಗೂ ಶೀಟ್ ಮಾಡಿ ತಿರ್ಗಾ ಮಲ್ಗಿ 1 or 2 hours ತಿರ್ಗಾ ಕರ್ಕೊಂಡು ಸೇಮ್ ರೊಟೀನ್, ಪಾತ್ರೆ ತೊಳಿ ಬಟ್ಟೆ. I had to earn my money to do my studies. I completed it. In turn ಮಾಡಿ ವಾಪಸ್ ಬರ್ಬೇಕಾದಾಗ ಲೈಕ್ ಜಾಗ ಕೊಡ್ತಾರೆ ನಮ್ಗೆ ಬರಕ್ಕೆ. Everybody was clapping. ನನಗೆ ಗೊತ್ತಾಗಿಲ್ಲ ಯಾರಿಗೆ ಅಂತ. Then afterwards I realized ನನಗ್ ಮಾಡ್ತಾ ಇದ್ದಾರೆ. ಉಷಾ ಎಷ್ಟು ಬೇಗ ಹೆಲ್ಮೆಟ್ ತಗೊಂಡು ಪಕ್ಕದಲ್ಲಿ ಇಟ್ಟೆ ಅಂದ್ರೆ I was like wow. ಅಲ್ಲಿರೋರು ಯಾರು ನನ್ನ ಜಗ್ಗೇಶ್ ವೈಫ್ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ನಾರ್ತ್ ಇಂಡಿಯನ್, ಸೊ ಬೇರೆ ಇದರಿಂದ ಬಂದಿರೋ. ಇಟ್ ವಾಸ್ ಮೈ ಫಸ್ಟ್ ಮೂಮೆಂಟ್ ಆಸ್ ಅ ವುಮೆನ್ ಬೀಂಗ್ ರೆಕಗ್ನೈಸ್ಡ್ ಫಾರ್ ಸಮಥಿಂಗ್. ಪ್ರತಿ ಒಂದು ಟ್ಯಾಟೂನು ಒಂದು ಕತೆ ಇದೆ ಇದು ಹಿಂದೆ. ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಮಹಿಳೆಯರ ದಿನಾಚರಣೆ ಹತ್ರ ಬರ್ತಾ ಇದೆ. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಸಾಧನೆ ಮಾಡಿರುವಂತವರು, ಹೋರಾಟ ಮಾಡಿರುವಂತವರು, ಸಮಾಜಕ್ಕೆ ಕೊಡುಗೆಯನ್ನ ಕೊಟ್ಟಿರುವಂತವರನ್ನ ಗೌರವಿಸುವಂತಹ ಕ್ಷಣಕ್ಕೆ ನಾವು ಕಾಯ್ತಾ ಇರ್ತೀವಿ. ಅದೇ ಮಹಿಳಾ ದಿನಾಚರಣೆ. ಸೊ ಇವತ್ತಿನ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಇವರನ್ನ ಯಾವ ರೀತಿ ಪರಿಚಯ ಮಾಡಿಸ್ಕೊಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇವ್ರದ್ದು ಡೆಸಿಗ್ನೇಷನ್ ಒಂದಲ್ಲ, ಇವರು ಲೇಖಕಿನೂ ಹೌದು, ಪ್ರೊಡ್ಯೂಸರೂ ಹೌದು, ಹಾಗೆ ಪಿಸ್ತೂಲ್ ಶೂಟರ್ ಕೂಡ ಹೌದು, ನ್ಯೂಟ್ರಿಷನಿಸ್ಟ್ ಕೂಡ ಹೌದು. ಇನ್ನೂ ಬಹುಶಃ ನಾನು ಇನ್ನೊಂದು ವರ್ಷ ಬಿಟ್ಟು ಬರೋಷ್ಟೊತ್ತಿಗೆ ಇನ್ನೂ 2-3 ಡೆಸಿಗ್ನೇಷನ್ ಕೂಡ ಆ್ಯಡ್ ಆನ್ ಆಗಿರುತ್ತೆ ಅನ್ಸುತ್ತೆ. ಸೊ ಅವರು ಬನ್ನಿ ಪರಿಚಯ ಮಾಡಿಸ್ಬಿಡೋಣ, ಲೇಟ್ ಮಾಡೋದು ಬೇಡ. ಪರಿಮಳ ಜಗ್ಗೇಶ್ ಮ್ಯಾಮ್, ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ತೊಂದರೆ ಇತ್ತು ನಿಮ್ಗೆ, ಹೆಲ್ತ್ ಅಪ್ಸೆಟ್ ಇತ್ತು, ಆದ್ರೂ ಕೂಡ ನಿಮ್ಮ ಟೈಮ್ ಅನ್ನ ನಮ್ಗೆ ಕೊಡ್ತಾ ಇದ್ದೀರಾ ಕಾರ್ಯಕ್ರಮಕ್ಕೋಸ್ಕರ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ಲೀಸ್ ಮ್ಯಾಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮತ್ತಾರು ಅಲ್ಲ, ಪರಿಮಳ ಜಗ್ಗೇಶ್ ಅವರು. ಸೊ ಮೇಡಮ್, ನೀವು ಪರಿಮಳ ಜಗ್ಗೇಶ್ ಅಂತ ಹೇಳಿ ಗೊತ್ತಾಗಿದ್ದ ಆ ನಂತರ, ಬಟ್ ಪರಿಮಳ ಜಗ್ಗೇಶ್ ಅವರ ಲೈಫ್ ಬರೋ ಮುಂಚೆ ಪರಿಮಳ ಜಗ್ಗೇಶ್ ಯಾರು? ಪರಿಮಳ ಜಗ್ಗೇಶ್ ಅವರ ಬಾಲ್ಯ, ಪರಿಮಳ ಜಗ್ಗೇಶ್ ಅಂದ್ರೆ ಪರಿಮಳ ಅಂದ್ರೆ ಏನು ಅಂತ. ಸೊ ಒಂದು ಸೇಯಿಂಗ್ ಇದೆ ಅಲ್ಲ ಉಷಾ, ಹುಟ್ಗುಣ ಸುಟ್ರು ಹೋಗಲ್ಲ ಅಂತ. ಸೊ ಇವತ್ತು ನೀವೇನೇನು ಒಂದು ಇಂಟ್ರಡಕ್ಷನ್ ಮಾಡಿದಾಗ ಹೇಳ್ಕೊಂಡ್ ಬಂದ್ರು, ಅಷ್ಟು ಒಂದು ಚೈಲ್ಡ್ಹುಡ್ ಅಲ್ಲೇ ಇದ್ದಂತ ಫೌಂಡೇಶನ್ ಅಂತ ನನ್ನ ಪ್ರಕಾರ. ಯಾಕಂದ್ರೆ ನಾನು ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ದೆ, ಸಮ್ವೇರ್ UKG ಹಂಗಂದ್ರೆ 4 years ಇರ್ಬೋದು. ನಮ್ಮ ತಂದೆ ಅವರು ಸ್ಕೂಲ್ ರನ್ ಮಾಡ್ತಾ ಇದ್ರು, ಈಸ್ ಎ ಪ್ರಿನ್ಸಿಪಲ್. ಅಪ್ಪ ಅಮ್ಮ ಇಬ್ರು ಸ್ಕೂಲ್ ರನ್ ಮಾಡ್ತಾ ಇದ್ರು, ವೆರಿ ಸ್ಟ್ರಿಕ್ಟ್ ಆಯ್ತಾ. ಸೊ ನಾ ಮಾತಾಡ್ತಾ ಇರೋದು ಅರೌಂಡ್, ಈಗ ನನಗೆ 57 ಅಂದ್ರೆ ನಾವು 4 years ಅಂದ್ರೆ 53 ವರ್ಷಗಳ ಹಿಂದೆ, ಮೋರ್ ದೆನ್ ಹಾಫ್ ಅ ಡೆಕೆಡ್ ಹಿಂದೆ. ಸೊ ಅವಾಗ ಏನ ತಪ್ಪು ಮಾಡಿದ್ರೆ ಈಗಿನ ಪೇರೆಂಟ್ಸ್ ತರ ತುಂಬಾ ನಾಜೂಕಾಗಿ ಮಾತಾಡೋದ್ರಲ್ಲ, ಭೈಡ್ ಅಂತ ಬಿಡೋರು ಎರಡು. ಅಂಥದ್ರಲ್ಲೂ ನಾನ್ ನಾರ್ಮಲಿ ವಾಟ್ ಯು ಸೇ ತೀಟೆ ಅಂದ್ರೆ ಅಪ್ಪನ ಕೈಯಲ್ಲಿ ಸಿಕ್ಕಾಕೊಳ್ಳಂಗ್ ತೀಟೆ ಕೆಲಸ ಮಾಡ್ತಾ ಇರ್ಲಿಲ್ಲ. ಬಟ್ ಐ ವಾಸ್ ಓಕೆ, ಕ್ಲೀನ್ ಆಗಿ ಎವ್ರಿ ಟೈಮ್. ಅಪ್ಪ ಹಿಂಗೆ ಸ್ನಾನಕ್ಕೆ ಹೋಗಿದ್ ಕೂಡ್ಲೇನೆ ನಮ್ದೆಲ್ಲ ಹುಕ್ಸ್ ಅಲ್ಲಿ ಅವರು ಬಟ್ಟೆ ನೇತಾಕಿರೋರು. ಸೊ ರೀಚ್ ಆಗಲ್ವಲ್ಲ, ಪುಟಾಣಿ ಒಂದು ಟೇಬಲ್ ತಳ್ಕೊಂಡು ಹೋಗಿ ಟೇಬಲ್ ಮೇಲೆ ನಿಂತು ಅಪ್ಪನ ಜೋಬಿಂದ 20 ಪೈಸಾ ತಗೋತಾ ಇದೆ. ಅಪ್ಪ ಯೂಸ್ ಟು ಹ್ಯಾವ್ ಲಾಟ್ ಆಫ್ ಮನಿ, ಅದೇ ನಾ 20 ಪೈಸಾ ತಗೋತಾ ಇದ್ದೆ. ಅಂಡ್ ವಿ ಥಿಂಕ್ ವೆರಿ ಬ್ರಿಲಿಯಂಟ್, ಗೊತ್ತಾಗಲ್ಲ ಅಂತ. ಫಸ್ಟ್ ಡೇನೆ ಗೊತ್ತಾಗ್ಬಿಟ್ಟಿದೆ ಅಪ್ಪನ್ಗೆ, ಏನ್ ಸೌಂಡ್ ಕೇಳ್ಸತ್ತಲ್ಲ, ಹೇಳ್ಕೊಂಡ್ಬಂದ್ತಾವಳೆ ಇವಳು ಅಂತ. ತಿರ್ಗಾ 2ನೇ ದಿವಸ ನಮ್ಮಪ್ಪ ತುಂಬಾ ಸ್ಮಾರ್ಟ್, ಅದ್ರಲ್ಲಿ ತೋರ್ಸ್ಕೊಂಡೇ ಇಲ್ಲ. ತಿರ್ಗಾ ನೆಕ್ಸ್ಟ್ ಡೇ ಹಾಗೆ ಹೋದ್ರು, ಸೇಮ್ ರೊಟೀನ್. ಎಳ್ಕೊಂಡ್ ಬಂದೆ, ತೆಗಿದ್ರೆ ಬಂದ್ರು, ಏಯ್ ಏನಾ ಪಂಡ್ರೆ ಅಂದ್ರು. ಫುಲ್ ಟೆನ್ಷನ್ ಆಗ್ಬಿಟ್ರೆ, ನಂದು ಇನ್ನೊಂದೇನ್ ಅಭ್ಯಾಸ ಅಂದ್ರೆ ಟೆನ್ಷನ್ ಆಗ್ಬಿಟ್ರೆ ಜೋರಾಗಿ ಮಾತಾಡಕ್ ಶುರು ಮಾಡ್ಬಿಡ್ತೀನಿ. ಅದು ಅಲ್ಲಲ್ಲ ಎಲ್ಲಿ ಯಾವಾಗ್ಲೂ. ಸೊ ನಾನು ತುಂಬಾ ಅಂತ ಮಾತಾಡಿದ್ರೆ ಬಹುಶಃ ಮುಚ್ಚಾಕೋದು ಅಂತ ಹೇಳಿ. ಅಪ್ಪ ಏನದು ಅಂದ್ರೆ 20 ಪೈಸಾ ತಗೋತಾ ಇದ್ದೆ. ಏನಕ್ಕೆ 20 ಪೈಸಾ ತಗೋತಾ ಇದೆ ಇಷ್ಟು ಕಾಸು ಇರುವಾಗ ಅಂದ್ರೆ, ನಾನು ಕ್ಲೂನಿ ಕಾನ್ವೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದಿದ್ದು ಮಲ್ಲೇಶ್ವರದಲ್ಲಿ. ಅಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು, ಎವ್ರಿ ಡೇ ಒಂದು ನಾವು ಕಾಯಿನ್ ಬಾಕ್ಸ್ ಹಾಕ್ತಿವಲ್ಲ, ಪುವರ್ ಬಾಕ್ಸ್ ಅಂತ ಕರೆಯೋರು. ಸೊ ಕ್ಲಾಸಲ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗಕ್ ಮುಂಚೆ ಪಾಸ್ ಮಾಡೋರು
ಯಾರತ್ತಾದ್ರೂ ಏನಾದ್ರೂ ಅಮೌಂಟ್ ಇದ್ರೆ ಹಾಕ್ಬೋದು, ಕಂಪಲ್ಷನ್ ಅಲ್ಲ, ಏನಿಲ್ಲ, ಇದ್ರೆ ಹಾಕ್ಬೋದು. ದಟ್ ವಿಲ್ ಜಸ್ಟ್ ಪಾಸ್ ಬೈ. ಎಂಡ್ ಆಫ್ ದ ಇಯರ್ ಕ್ಯಾಲ್ಕುಲೇಟ್ ಮಾಡೋರು ಇಡೀ ಸ್ಕೂಲ್ ಎಲ್ಲಾ ಸೆಕ್ಷನ್ ಇಂದ ಕಾಸ್ ಕಲೆಕ್ಟ್ ಮಾಡಿ ಅವರು ಎಂಡ್ ಆಫ್ ದ ಇಯರ್ ಬಂದು ಅದರಿಂದ ಡೊನೇಟ್ ಮಾಡೋರು, NGOsಗೆ, ಆರ್ಫನೇಜಸ್ಗೆ ಡೊನೇಟ್ ಮಾಡೋರು. ಸೊ ನಾನ್ ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ದು, ದೇವ್ರು ನಮ್ಗೆ ಎಷ್ಟು ಕೊಟ್ಟಿದಾರಲ್ಲ, ಅವ್ರಿಗೆ ಏನಾದ್ರೂ ಮಾಡ್ಬೇಕು ಅಂತ. ಸೊ ನನ್ ಪ್ರಕಾರ ಐ ಡೋಂಟ್ ನೋ ವೈ 20 ಪೈಸಾ, ಐ ಥಾಟ್ ಮೇ ಬಿ ದಟ್ ಇಸ್ ಜಾಸ್ತಿ, ಎಕ್ಸ್ಟ್ರೀಮ್ ಅಲ್ವಾ, 53 years ಬ್ಯಾಕ್ ಆ ಟೈಮಲ್ಲಿ. ಸೊ ಆ 20 ಪೈಸೆ ನನ್ನ ಕಡೆಯಿಂದ ವಾಸ್ ಸಮಥಿಂಗ್ ವೆರ್ ಐ ವಾಸ್ ಗಿವಿಂಗ್. ಆಗ ಅಪ್ಪ ಮಾತಾಡಿದ್ದು, ಹೇಳಿದ ಮಾತು ನನ್ಗೆ ಇಷ್ಟು ಚೆನ್ನಾಗಿ ಜ್ಞಾಪಕ ಇದೆ. ತಪ್ಪು ಮಾಡೋದು ಸ್ವಾರ್ಥಕ್ ಮಾಡ್ತಾರೆ, ಸೊ ನೀನ್ ಇನ್ನೊಬ್ರಿಗೆ ಹೆಲ್ಪ್ ಮಾಡಕ್ ಮಾಡ್ತಾ ಇದ್ಯಾ, ಆದ್ರೂ ಕದಿಯದೆ ಹಂಗ್ ಮಾಡಬೇಡ. ಬೇಕಂದ್ರೆ ಒಂದು ನನ್ ಕೇಳು, ಎರಡನೇದು ನೀನು ಸಹಾಯ ಮಾಡ್ಬೇಕಂದ್ರೆ ನೀನ್ ದುಡಿದು ಸಹಾಯ ಮಾಡುವಂತ. ನಾನೇನ್ ದುಡಿಯೋದು ಅಂದ್ರೆ, ಸರಿ ಅಪ್ಪ ಕೂತ್ಕೊಂಡ್ರು, ಒಂದು ಲಿಸ್ಟ್ ಮಾಡಿದ್ರು, ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ, ಒಂದು 4 ವರ್ಷದ ಮಗು ಏನ್ ಮಾಡಕ್ಕಾಗುತ್ತೋ ಅಷ್ಟು ಕೆಲ್ಸದ ಲಿಸ್ಟ್ ಮಾಡಿ ಪಕ್ಕದಲ್ಲಿ ಎಷ್ಟೆಷ್ಟು ಕಾಸು ಹಾಕಿದ್ರು, 5 ಪೈಸೆ, 10 ಪೈಸೆ, 20 ಪೈಸೆ. ಸೊ ನೀನ್ ಇದ್ರಲ್ಲಿ ಯಾವ ಕೆಲಸ ಮಾಡ್ತೀಯ, ನೀನ್ ಆ ದುಡ್ಡನ್ನ ದುಡಿ ಎತ್ಕೊಂಡು ಎಷ್ಟ್ ಬೇಕಾದ್ರೂ ಹಾಕು ಅಂತ. ಐ ಥಿಂಕ್ ಅಟ್ ದ ಏಜ್ ಆಫ್ 4 years ನಾನು ಸಂಪಾದನೆ ಮಾಡೋದ್ರಲ್ಲಿ ಐ ಕ್ಯಾನ್ ಗಿವ್ ಅಂತ ಎಂತ ಒಂದು ಫೌಂಡೇಶನ್ ಹಾಕಿ ಕೊಟ್ರು. ಸೊ ಅದು ಬದಲಾವಣೆನೇ ಆಗಿಲ್ಲ ಅಂತ ಕಾಣುತ್ತೆ. ಅಲ್ಲಿಂದ ಶುರು ಆಗಿರುವಂತದ್ದು. ಅಂಡ್ ಲವ್ ಆಫ್ ಬುಕ್ಸ್, ಎಜುಕೇಶನ್. ಈಗ ನಾನು ಮನೆಯವ್ರ ಮನೆ ಮಾಡ್ಕೊಂಡಾಗ 10th standard. ಸೊ ಮನೆಯವ್ರಿಗೆ ಐ ವಾಂಟ್ ಟು ಸ್ಟಡಿ ಅಂದಾಗ, ಅಯ್ಯೋ ಓದ್ಪಾರು ಅಂದ್ರು. ಅವ್ರ ಮನ್ಸಲ್ಲೂ ಅನ್ಕೊಂಡಿಲ್ಲ. ಐ ಥಿಂಕ್ ಅಟ್ ಏಜ್ ಆಫ್ 57, ಈಗ ಮೊಮ್ಮಗ ಹಿಮ್ಸೆಲ್ಫ್ ಇಸ್ 11 years. ಈಗ ನಾನು MSc ಕೂಡ ಓದ್ತಾ ಅದಕ್ಕೆ ನಾನು ಹೇಳಿದ್ದು ಮ್ಯಾಮ್, ಬಹುಶಃ ನೆಕ್ಸ್ಟ್ ಟೈಮ್ ಮೀಟ್ ಮಾಡಕ್ ಬರೋ ಅಷ್ಟೊತ್ತಿಗೆ ಇನ್ನೊಂದೆರಡು ಡೆಸಿಗ್ನೇಷನ್ ಜಾಸ್ತಿ ಆಗಿರುತ್ತೆ. ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಕಂಪ್ಲೀಟೆಡ್ ಮೈ MSc. ಬೇಕಾಗ್ಲಿ ಮ್ಯಾಮ್. ಸೊ ಲವ್ ಫಾರ್ ಬುಕ್ಸ್. ನಾನೇನ್ ಹೇಳಕ್ಕೆ ಐ ವುಡ್ ಲೈಕ್ ಟು ಶೇರ್ ಅಂದ್ರೆ, ಒಂದು ತಂದೆ ತಾಯಿಯಾಗಿ ನನ್ನ ಅನುಭವ ಕೇವಲ ಮಕ್ಕಳಿಗೆ, ಈಗ ನಾವು ಎಲ್ಲರೂ ಎಷ್ಟು ಕಷ್ಟಪಟ್ಟು ದುಡಿದು ಹಣ ಸೇರಿಸಿಟ್ಟು ನಮ್ಮ ಶಕ್ತಿ ಮೀರಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಕ್ಕೆ ನಾವು ಸ್ಕೂಲ್ಸ್ಗೆ ಹಾಕ್ತೀವಿ ಅಲ್ವಾ. ಅಂಡ್ ಈ ನಡುವೆ ಕಾಂಪಿಟಿಷನ್ ಎಷ್ಟು ಹೈ ಇದೆ ಅಂದ್ರೆ, ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಕೆಲಸ ಮಾಡಿದ್ರೇನೆ ಒಂದು ಮಕ್ಕಳಿಗೆ ಅಲ್ವಾ. ಸೊ ನಾವೇನ್ ಮಾಡ್ತೀವಿ, ಅಷ್ಟು ಎಫರ್ಟ್ ಹಾಕ್ತಿವಿ ಒಂದು ಮಗು ಒಳ್ಳೆ ಎಜುಕೇಶನ್ ಕೊಡಕ್ಕೆ. ಅದರ ಜೊತೆಗೆ ನಾವೇನು ಜೀವನದಲ್ಲಿ ನಮ್ಮ ನಡತೆ ಇರ್ಬೋದು, ನಮ್ಮ ಹವ್ಯಾಸಗಳಿರ್ಬೋದು, ಅದು ಇಡೀ ಮುಂದಿನ ಪೀಳಿಗೆಗೆ ಅದು ಒಂದು ಮಾದರಿ. ಮಕ್ಕಳು ಹೇಳಿದ ಮಾತು ಕೇಳಲ್ಲ, ನಿಮ್ಮನ್ನ ನೋಡಿ ಇಮಿಟೇಟ್ ಮಾಡ್ತಾರೆ. ಸೊ ನೀವು ಎಲ್ಲೋ ಲೆಟ್ ಅಸ್ ಸೇ ಯು ಟೆಲ್ ಚಿಲ್ಡ್ರನ್, ಒಂದು ಸುಳ್ಳು ಹೇಳ್ಬೇಡ, ಅದೆಲ್ಲ ತಪ್ಪು ಅಂದ್ಬಿಟ್ಟು ಯಾರೋ ಒಬ್ರು ಕಾಲ್ ಮಾಡುವಾಗ ಹಿಂಗ್ ಅಂದಿದ ತಕ್ಷಣ ಅಯ್ಯೋ ಇಲ್ಲ ರೀ ಅವ್ರು ಹೊರಗಡೆ ಹೋಗಿದ್ರೆ ಮಕ್ಕಳು ನೋಡ್ತಾರೆ, ಇವರೇ ಸುಳ್ಳು ಹೇಳ್ತಾರೆ, ನಮ್ಗೇನು. ಸೊ ಕಮ್ಯುನಿಕೇಟ್. ಯು ಶುಡ್ ಟೆಲ್ ದ ಚಿಲ್ಡ್ರನ್, ನೋಡು ಪರ್ಟಿಕ್ಯುಲರ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಅವ್ರಿಗೆ ಹರ್ಟ್ ಮಾಡಕ್ ಆಗಲ್ಲ ಅಂದ್ರೆ ವಿ ಕ್ಯಾನ್ ಟೆಲ್. ಸೊ ಎಲ್ಲೋ ನೀವೇನ್ ಪ್ರತಿಯೊಂದು ಮಾಡ್ತೀರಾ ದ ಚಿಲ್ಡ್ರನ್ ಸಿ. ನಮ್ ತಂದೆಯಿಂದ ನನ್ನ ಪುಸ್ತಕದ ಒಂದು ಲವ್, ಶಿಸ್ತು, ಆಮೇಲೆ ಹಿ ಈಸ್ ವೆರಿ ಪಂಚುವಲ್. 8 ಗಂಟೆಗೆ ಯು ಹ್ಯಾವ್ ಟು ಸ್ವಿಚ್ ಆಫ್ ದ ಲೈಟ್ ಅಂಡ್ ಗೋ ಟು ಬೆಡ್ ಅಂದ್ರೆ 7:55 ಅಷ್ಟೊತ್ತಿಗೆ ರೆಡಿ ಇರ್ಬೇಕು. 8 ಅಷ್ಟೇ, 8 o'clock ಆಚಿ ಏನು ಅಂತ. ಅದು ಏನಾಗಿದೆ ಅಂದ್ರೆ ಇವತ್ತಿಗೂ ಸ್ಟಾರ್ಟಿಂಗ್ ನಮ್ಮ ಮೀಡಿಯಲ್ಲಿ ಅಷ್ಟು ಗೊತ್ತಿರ್ಲಿಲ್ಲ. ಈಗ ನನ್ ಯಾವುದೇ ಒಂದು ಇಂಟರ್ವ್ಯೂ ಕರಿಬೇಕು ಅಥವಾ ಒಂದು ಫಂಕ್ಷನ್ ಕರಿಬೇಕು ಅಂದ್ರೆ ಬೇರೆಯವ್ರ ತರ ನಮ್ IST ಅಂತಾರಲ್ಲ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂದ್ಬಿಟ್ಟು ಎಕ್ಸ್ಟ್ರಾ ಟೈಮಿಂಗ್ ಕೊಡ್ತಾರೆ. ನನಗೆ ಯಾರು ಹೇಳಲ್ಲ, ಮೇಡಮ್ 8 o'clock ಬಂದ್ರೆ ಸಾಕು. ಯಾಕಂದ್ರೆ ಐ ವ್ಯಾಲ್ಯೂ ಟೈಮ್. ಯಾಕೆ ಗೊತ್ತಾ ಉಷಾ, ಈ ಭೂಮಿಗೆ ಬಂದ ಮೇಲೆ ಎಲ್ಲರೂ ಒಂದ್ ದಿವಸ ಹೋಗೋದೆ. ನಾವ್ ಎಷ್ಟೇ ಹಣವಂತರಾದ್ರು, ವಾಟ್ ಯು ಕಾಂಟ್ ಬೈ ಬ್ಯಾಕ್ ದ ಮೋಸ್ಟ್ ಪ್ರೆಷಿಯಸ್ ಥಿಂಗ್ಸ್ ಅಲ್ಲಿ ಟೈಮ್ ಒಂದು, ಆರೋಗ್ಯ ಒಂದು. ಈಗ ನಾವೇನ್ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ, ಇದಕ್ಕೆ ಈ ಮಾತಿಗೆ ಲೆಟ್ ಅಸ್ ಸೇ ನಾವು ಒಂದು 15 ನಿಮಿಷ 20 ನಿಮಿಷ ಮಾಡ್ತೀವಿ. ನನ್ನಲ್ಲಿರೋ ಅಷ್ಟು ಎಲ್ಲಾದ್ರೂ ಯಾರಾದ್ರೂ ಒಬ್ರು ಯಾರು ಕೇಳಿಸ್ಕೊತಾ ಇದಾರೆ, ಅವ್ರ ಲೈಫ್ ಬದಲಾವಣೆ ಆಯ್ತಂದ್ರೆ ಈ 20 ನಿಮಿಷಕ್ಕೆ ವ್ಯಾಲ್ಯೂ ಬಂತು ಅಂತ ನನ್ನ ಪ್ರಕಾರ. ಯಾಕಂದ್ರೆ ಈ 20 ನಿಮಿಷ ನನ್ನ ಲೈಫ್ ಇಂದ ಮೈನಸ್ ಆಗ್ತಾ ಇದೆ. ಸೊ
ಸೊ ಅದನ್ನ ಇನ್ನೊಬ್ಬರಿಗೆ ನೀವು ಧಾರೆ ಕೂಡ ಎರಿತಾ ಇದ್ದೀರಮ್ಮ. ವೆರಿ ಇಂಪಾರ್ಟೆಂಟ್ ಬೇಸಿಕ್ ಸಿಂಪಲ್ ಥಿಂಗ್ಸ್ ಇಂದ ತಗೊಂಡ್ರೆ ವಿ ಕಮ್ ಟು ದಿಸ್ ಅಂತ ನನ್ನ ಅಭಿಪ್ರಾಯ. ಎಷ್ಟು ಒಳ್ಳೇದ್ ಹೇಳಿದ್ರಿ, ನಿಮ್ ತಂದೆ ಜೊತೆ ಇರೋಂತ ಒಡನಾಟ ಹೇಳಿದ್ರಿ. ಹಾಗೆ ಬಾಲ್ಯದಲ್ಲಿ ಅಂದ್ರೆ ನೀವು ಎಷ್ಟು ಜನ ಮಕ್ಕಳು, ಆಮೇಲೆ ನಿಮ್ಮ ಒಂದು ಬಾಲ್ಯ ಯಾವ ತರ ಕಳೀತು, ಆ ನಂತರ ಜಗ್ಗೇಶ್ ಸರ್ ಮದ್ವೆ ಹಂತಕ್ಕೆ ಬಂದಿರುವಂತ ಸಂದರ್ಭ, ಅದನ್ನ ಹೇಳ್ಬೋದಾ? ಸೊ ಐ ಜಸ್ಟ್ ಹ್ಯಾವ್ ಒನ್ ಯಂಗರ್ ಬ್ರದರ್, ಸುಂದರ್ ಅಂತ, ಅಂಡ್ ವೆರಿ ಸ್ಟ್ರಿಕ್ಟ್ ಅಪ್ಬ್ರಿಂಗಿಂಗ್ ಆಯ್ತಾ. ಸೊ ಅದು ಬಿಟ್ರೆ ಅಪ್ಪ ಆಸ್ ಐ ಟೋಲ್ಡ್ ಲವ್ ಆಫ್ ಬುಕ್ಸ್ ಇರ್ಬೋದು, ಬಟ್ ಐ ಥಿಂಕ್ ಅಟ್ ದಟ್ ಟೈಮ್ ಅಷ್ಟು ಕಮ್ಯುನಿಕೇಶನ್ ಇರ್ಲಿಲ್ಲ. ಅಂಡ್ ಅದ್ ರೆಸ್ಪೆಕ್ಟ್ ಮೇ ಬಿ ಅಪ್ಪ ಅಮ್ಮ ಅಂದ ತಕ್ಷಣ ಒಂದು ರೆಸ್ಪೆಕ್ಟ್ ಜಾಸ್ತಿ. ಫ್ರೀ ಆಗಿ ಇವತ್ತಿಗೂ ಹೇಳ್ತೀನಿ, ಇವತ್ ಮೈ ಡ್ಯಾಡ್ ಇಸ್ 90 years ಈಗ, ಅಂಡ್ ಅಪ್ಪಗೂ ಅಮ್ಮಗೂ 15 ವರ್ಷ ವ್ಯತ್ಯಾಸ. ಮಾಮ್ ಇಸ್ ಅರೌಂಡ್ 75. ಇವತ್ತಿಗೂ ಐ ಡೋಂಟ್ ಥಿಂಕ್ ಐ ಆಮ್ ಕಂಫರ್ಟಬಲ್ ಶೇರಿಂಗ್ ಎನಿಥಿಂಗ್ ಟು ಅಪ್ಪ. ಅಮ್ಮ ಹತ್ರ ಬೇಕಾದ್ರೆ ಹೇಳ್ತೀನಿ, ಅಪ್ಪ ಹತ್ರ ದೋ ಲವ್ ಇಷ್ಟು ಜಾಸ್ತಿ ಇರತ್ತೆ, ಅದು ಕಮ್ಯುನಿಕೇಟ್ ಮಾಡಕ್ ಬರಲ್ಲ. ಅಂಡ್ ಎಲ್ಲೋ ನನಗ ಅದು ಯಾವ ತರ ಹೆಲ್ಪ್ ಆಯ್ತು ಅಂದ್ರೆ, ಬಿಕಾಸ್ ನಮ್ಮ ಅಪ್ಪ ಅಷ್ಟು ಸ್ಟ್ರಿಕ್ಟ್ ಇದ್ದಿದ್ದಕ್ಕೆ ಮಾತುಕತೆ ಇರ್ಲಿಲ್ಲ. ಸಮ್ ಆಫ್ ಮೈ ಫ್ರೆಂಡ್ಸ್ ಪೇರೆಂಟ್ಸ್ ವರ್ ವೆರಿ ಫ್ರೆಂಡ್ಲಿ. ನೋಡುವಾಗೆಲ್ಲ ಅನ್ಕೋತಾ ಇದೆ, ಇಷ್ಟು ಲಕ್ಕಿ ಅಲ್ಲ, ಅವರು ಯೋಚನೆ ಮಾಡ್ದಂಗೆ ನಾನು ಇದು ಹೇಳಿದ್ರೆ ಅದು ಗಲಾಟೆ ಆಗ್ಬೋದಾ, ನಮ್ಮಪ್ಪ ನಾ ಬೀಸ್ಬೋದಾ ಅಂತ ಭಯ ಇಲ್ದಂಗೆ ಮಾತಾಡ್ತಾರೆ ಅಂತ. ಅದನ್ನ ಸಂಪೂರ್ಣವಾಗಿ ನಾನ್ ಮದ್ವೆ ಆದ್ಮೇಲೆ, ನಮ್ ಗುರು ಯತಿ ಹುಟ್ಟಿದ್ಮೇಲೆ ಐ ಥಿಂಕ್ ನಾನೇನ್ ಮಿಸ್ ಮಾಡ್ಕೊಂಡೆ ಅಷ್ಟನ್ನು ಐ ಹ್ಯಾವ್ ಗಿವನ್ ಟು ಮೈ ಚಿಲ್ಡ್ರನ್. ಸೊ ಜೀವನದಲ್ಲಿ ನಮಗೇನ್ ಸಿಕ್ಕಿದ್ಯೋ 2 ways ಆಫ್ ಲರ್ನಿಂಗ್ ಲೆಸನ್ಸ್, ತುಂಬಾ ಸಂತೋಷ ಕೊಡುವಂಥದ್ದು, ವಿಚ್ ಎಫೆಕ್ಟೆಡ್ ಅಸ್ ಇನ್ ಅ ಲಿಟಲ್ ಡಿಫಿಕಲ್ಟ್ ವೇ, ಅದನ್ನು ನಾವು ಸೆಟ್ರೈಟ್ ಮಾಡ್ಕೋಬಹುದು. ಉದಾಹರಣೆಗೆ ತುಂಬಾ ಸರಿ ನಾ ಹೇಳ್ತೀನಿ, ಕೋಟಿಗಟ್ಲೆ ಹೆಣ್ಮಕ್ಳಿಗೆ ದೇ ಹ್ಯಾವ್ ದಿಸ್, ಒಂದು ಮದುವೆ ಆದ್ಮೇಲೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇನ್ ಲಾಸ್ ಸಿಗದೆ ಇರ್ಬೋದು. ಸೊ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂದ್ರೆ, ಅಂಡ್ ಒಂದ್ ದಿವಸ ಅಲ್ಲ, 2 ದಿವಸ ಅಲ್ಲ, ಅವ್ರು ಇಡೀ ಒಂದು ಮದುವೆ ಆಗಿ ಆಸೆ ಆಕಾಂಕ್ಷೆಯಿಂದ ಒಂದು ಗಂಡನ ಮನೆಗೆ ಬಂದು ಎಷ್ಟೋ ವರ್ಷಗಳು ಅವರಿಗೆ ಒಂದು ಸಪ್ರೆಷನ್ ಆಗಿರತ್ತೆ. ಸೊ ಇದನ್ನ ನೆಕ್ಸ್ಟ್ ಜನರೇಷನ್ಗೆ, ನಿಮ್ಮ ಮಕ್ಕಳು ದೊಡ್ಡವರಾಗಿ ಅವ್ರ ಮದುವೆ ಆದ್ಮೇಲೆ, ದೇರ್ ಆರ್ 2 ways ಯು ಕ್ಯಾನ್ ಹ್ಯಾಂಡಲ್ ಯುವರ್ ಡಾಟರ್ ಇನ್ ಲಾಸ್. ನಾನ್ ನೋಡಿರೋದು ಸಾಕಷ್ಟು ಜನ ನಾವೆಲ್ಲ ಅಷ್ಟು ಮಾಡ್ಲಿಲ್ವಾ, ಮಾಡ್ಲಿ ಬಿಡು ಅಂತಾರೆ. ಬಟ್ ಒಂದು ವರ್ಗ, ನಾನು ಅದಷ್ಟೆಲ್ಲ ಮಾಡ್ದೆ, ಇವಳು ಚೆನ್ನಾಗಿರ್ಲಿ ಅನ್ನೋರು ಇಷ್ಟು ಚೆನ್ನಾಗಿರ್ತಾರೆ ಗೊತ್ತಾ ವರ್ಷ. ಹೌದು, ತುಂಬಾ ರೇರ್ ಮ್ಯಾಮ್, ಆ ತರ ಸಿಗೋರು ಕೂಡ ತುಂಬಾ ಕಡಿಮೆ. ಬಟ್ ನಾ ಹೇಳೋದು, ನಾವು ಆ ಕಷ್ಟ ಅನುಭವಿಸಿದೀವಿ, ಇನ್ನೊಬ್ರಿಗೆ ಯಾಕೆ ಕೊಡೋದು? ಇಟ್ಸ್ ಓಕೆ. ಸೊ ಲೆಟ್ ಗೋ, ಲರ್ನ್ ಟು ಲೆಟ್ ಗೋ. ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಯಾವ್ದು ಪರ್ಮನೆಂಟ್ ಇಲ್ಲ ಈ ವರ್ಲ್ಡ್ ಅಲ್ಲಿ. ಸೊ ಆಲ್ ದ ಹ್ಯಾಪಿ ಮೆಮರೀಸ್ ಕೂಡ ಇಟ್ಕೊಳ್ಳೋಣ, ಅದರ್ವೈಸ್ ಜಸ್ಟ್ ಲೆಟ್ ಇಟ್ ಗೋ. ಇದೆಲ್ಲ ಒಂದು ಆಲೋಚನೆಗಳಿಗೆ ಒಂದು ಬುನಾದಿ ಅಂತ ಬರೋದೇ ಒಂದು ಎಜುಕೇಶನ್ ಅನ್ನುವಂಥದ್ದು. ಸೊ ನಾವು ಓದಿದಾಗ ಅಥವಾ ನಮ್ಮನ್ನ ನಾವು ಬೆಳೆಸ್ಕೊಂಡಾಗ ಆ ಥಾಟ್ಸು, ಆ ಪಾಸಿಟಿವ್ನೆಸ್ ಅನ್ನೋದು ಆಟೋಮೆಟಿಕ್ಲಿ ನಮ್ಮ ರಕ್ತದ ಜೊತೆ ನಮ್ಮ ಜೊತೆನೆ ಚಲಿಸುವಂಥದ್ದು. ಸೊ ನಿಮ್ಮ ಲೈಫಲ್ಲಿ ಈ ತರ ನೀವು ನೋಡೋವಂಥ ಲೈಫ್ ಇದನ್ನೇ ಬೇರೆ ಅಲ್ವಾ? ನೀವು ನೋಡೋದು ಎಲ್ಲಾನು ಪಾಸಿಟಿವ್ ಆಂಗಲ್ ಅಲ್ಲೇ ನೋಡ್ತೀರಾ, ಹೇಗೆ ಸಾಧ್ಯ ಆಯ್ತು ನಮ್ಮ? ಸೊ ಇನ್ನೊಂದು ಸ್ಮಾಲ್, ನೀನ್ ಹೇಳಿದ್ರಲ್ಲಿ ನಾನೊಂದು ಚಿಕ್ಕ ಕರೆಕ್ಷನ್ ಅಂತ ಅನ್ಕೋಬಹುದು. ಎಜುಕೇಶನ್ ಇಸ್ ಜಸ್ಟ್ ಸರ್ಟಿಫಿಕೇಟ್ ಉಷಾ. ಯಾಕಂದ್ರೆ ನಾನು ಎಷ್ಟು ಸಾವಿರಾರು ಜನ ನೋಡಿದ್ದೀನಿ, ಅವರು ಮೇ ಬಿ 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಓದಿರ್ಬೋದು ಅಷ್ಟೇ, ಆದ್ರೆ ಈ ಎಂಪತಿ ಅನ್ನೋದಿದೆ, ಇನ್ನೊಬ್ರದು ಕಷ್ಟಕ್ಕೆ ಆಗುವಂತ ಒಂದು ಗುಣ ಇರ್ಬೋದು, ಸರಿ ಸಹಾಯ ಮಾಡೋ ಗುಣ ಇರ್ಬೋದು, ಮತ್ತೆ ನನಗಿದ್ ಸಿಕ್ಕಿಲ್ಲ ಅವ್ರಿಗೆ ಸಿಗ್ಲಿ ಅಂತ ಇರ್ಬೋದು. ಇಂಥ ಗುಣ ಯಾವ ಮನುಷ್ಯನಿಗಿದೆಯೋ ಯಾವ ಎಜುಕೇಶನ್ಗೂ ಸಾಟಿ ಇಲ್ಲ, ಟ್ರಸ್ಟ್ ಮೀ. ಉದಾಹರಣೆಗೆ ನಮ್ಮ ಮಾವ ಅವರು, ಜಗ್ಗೇಶ್ ಅವ್ರ ತಂದೆ ಅವರು, ಎಂಥ ಒಂದು ಅದ್ಭುತವಾದ ಸೋಲ್ ಅಂದ್ರೆ, ಅವ್ರ ಪಾಪ ಅವ್ರು ಎಜುಕೇಟೆಡ್ ಅಲ್ಲ, ಹಳ್ಳಿಯಿಂದ ಬಂದಿರೋರು, ರೈತರು, ಆದ್ರೆ ಅವರಲ್ಲಿ ಇದ್ದಂತ ಆ ನ್ಯಾಯದ ತಕ್ಕಡಿ ಇಡುವಂತ ಏನ್ ಶಕ್ತಿ ಇತ್ತು ನಾನು ಯಾರಲ್ಲೂ ನೋಡಿಲ್ಲ. ನಾನು ಎವ್ರಿ ಇಂಟರ್ವ್ಯೂ ಹೇಳ್ತೀನಿ, ಈ ಭೂಮಿಯಲ್ಲಿ ಯಾರು ನಮಗೆ ಯಾವತ್ತೂ ಹರ್ಟ್ ಮಾಡಿಲ್ಲ ಅಂದ್ರೆ ಫಸ್ಟ್ ನಮ್ಮ ಮನೇಲಿ ಇರುವಂತ ಪೆಟ್ಸ್. ಅವು ಲೈಫ್ ಅಲ್ಲಿ ನಮಗೆ ದುಃಖ ಕೊಡಲ್ಲ. ಅನ್ಕಂಡೀಷನಲ್ ಲವ್ ಅಂದ್ರೆ ಏನಂದ್ರೆ ನಮ್ಮ ಮನೇಲಿ ಇರುವಂತ ಪೆಟ್ಸ್. ಸೆಕೆಂಡ್, ನನ್ನ ಅದೃಷ್ಟ ನನ್ನ ಜೀವನದಲ್ಲಿ ಆತರ ಇಷ್ಟೋ ವರ್ಷಗಳು ನಾನು ಮದುವೆ ಆಗಿ ಜಗ್ಗೇಶ್ ಅವ್ರ ಮನೇಲಿದ್ದಾಗ ಅವರು ನಮ್ಮ ಜೊತೆ ಇರೋವರೆಗೂ
ಒಂದೇ ಒಂದು ದಿವಸ ಒಂದೇ ಒಂದು ಪದ ನನಗ್ ನೋವು ಕೊಟ್ಟಿಲ್ಲ. ಲೈಕ್ ಇದೇ ಇರತ್ತೆ ಎಲ್ಲ ಫ್ಯಾಮಿಲೀಸ್ ಅಲ್ಲೂ ಹೌದು. ಟಾಕ್ಸ್ ಅದು ಇದು, ಯಾರೇನ್ ಹೇಳಿದ್ರು ಸುಮ್ಮನೆ ಇರೋರು. ಆ ಹೆಣ್ಮಗಳ ಬಗ್ಗೆ ಮಾತಾಡ್ಬೇಡಿ, ಅವ್ರೇನು ಎಂತ ವಂಶದಿಂದ ಬಂದಿದೆ, ನಮ್ಮ ಮನೆಗ್ ಬಂದ್ಮೇಲೆ ಎಷ್ಟು ನಮ್ಮನೆ ಉದ್ಧಾರ ಆಗಿದೆ, ಆ ಹುಡುಗಿ ಬಗ್ಗೆ ಏನು ಮಾತಾಡ್ಬೇಡಿ. ಹೆಂಗೆ ಉಷಾ? ನೋ ಡೌಟ್ ಮ್ಯಾಮ್, ನೋ ಡೌಟ್. ಈಗ ನಾ ಹೇಳ್ತೀನಿ, ಮೈ ಚಿಲ್ಡ್ರನ್ ಇರ್ಬೋದು, ಮೈ ಹಸ್ಬೆಂಡ್ ಇರ್ಬೋದು, ಮೈ ಪೇರೆಂಟ್ಸ್ ಇರ್ಬೋದು, ನಾನು ಅವ್ರಿಗೆ ಹರ್ಟ್ ಮಾಡಿರ್ತೀನಿ, ಅವ್ರು ನನಗೆ ಹರ್ಟ್ ಮಾಡಿರ್ತಾರೆ ಎಷ್ಟೋ ಸರಿ. ಬಟ್ ಒನ್ ರಿಲೇಶನ್ಶಿಪ್ ಹೂ ನೆವರ್ ಹರ್ಟ್ ಅಂದ್ರೆ ಮೈ ಫಾದರ್ ಇನ್ ಲಾ. ಆಮೇಲೆ ವಾವ್, ಮ್ಯಾಮ್ ಆ ಒಂದು ಸಂದರ್ಭದಲ್ಲಿ ಎಷ್ಟೊಂದು ಸಪೋರ್ಟಿವ್ ಅನ್ಸುತ್ತೆ ಅಲ್ವಾ? ಯಾಕಂದ್ರೆ ನಮ್ಮ ಮನೆ ನಮ್ಮ ಫ್ಯಾಮಿಲಿಯನ್ನ ಬಿಟ್ಟು ನಾವು ಒಂದ್ ಮನೆಗೆ ಅಂತ ಬಂದಂತ ಸಂದರ್ಭದಲ್ಲಿ ಇವಾಗ ಗಂಡ ಒಬ್ವಿಯಸ್ಲಿ ಗಂಡನ ಜೊತೆಗೆ ಇದ್ದಾಗ ಗಂಡನ ಸಪೋರ್ಟ್ ಇರುತ್ತೆ, ಬಟ್ ಗಂಡನ ಫ್ಯಾಮಿಲಿ ಅನ್ನೋ ಸಪೋರ್ಟ್ ಇದೆಯಲ್ಲ, ಸೊ ಏನೇ ಆದ್ರೂ ಕೂಡ ನನ್ ಸೊಸೆ ತಪ್ಪು ಮಾಡಲ್ಲ, ನನ್ ಸೊಸೆ ಒಂದು ಅಂಡ್ ನಂದು ಎಷ್ಟು ಸ್ಟಾರ್ಟಿಂಗ್ ಮದುವೆ ಆದಾಗ ಉಷಾ ಕನ್ನಡ ಬರ್ತಾ ಇರ್ಲಿಲ್ಲಲ್ಲ ನಂಗೆ. ಬಿಕಾಸ್ ಸಿ ನಾವ್ ಬೆಳೆದಂತ ವಾತಾವರಣ, ನಾನು ಯಾವ ಸ್ಕೂಲಲ್ಲಿ ಓದ್ತಾ ಇದ್ನೋ ಅಲ್ಲಿ ಅದರ್ ದೆನ್ ಇಂಗ್ಲಿಷ್, ನಾವು ಬೇರೆ ಯಾವ ಭಾಷೆನೂ ಮಾತಾಡಂಗಿಲ್ಲ. ದೇ ವರ್ ವೆರಿ ಸ್ಟ್ರಿಕ್ಟ್. There are certain rules and policies and 20 ಪೈಸೆ ಫೈನ್. ಯಾವ್ದಾದ್ರು ಭಾಷೆಯಲ್ಲಿ ಬೇರೆ ಭಾಷೆಯಲ್ಲಿ ಮಾತಾಡಿದ್ರೆ ನಾವು ಫೈನ್ ಹಾಕ್ಬೇಕು, 20 ಪೈಸಾ ಫೈನ್ ಕಟ್ಬೇಕು. ಸೊ ನನ್ ಬ್ರದರ್ ಅವಾಗ ನಾವು ಓದ್ತಾ ಇದ್ದಾಗ 3rd ಸ್ಟ್ಯಾಂಡರ್ಡ್ ವರ್ಗು ಬಾಯ್ಸ್ ಇದ್ರು, ಈಗ ಅದು ಫೇಸ್ ಔಟ್ ಆಗಿದೆ, ಇಟ್ಸ್ ಬಿಕಮ್ ಅ ಟೋಟಲ್ ಗರ್ಲ್ಸ್ ಸ್ಕೂಲ್. ಸೊ ಇವತ್ತಿಗೂ ನಾನು ನನ್ನ ಬ್ರದರ್ ಇಂಗ್ಲಿಷ್ ಅಲ್ಲೇ ಮಾತಾಡೋದು, ಯಾಕಂದ್ರೆ ಸ್ಕೂಲ್ಗೆ ಹೋಗೋದು ಅಭ್ಯಾಸ ಆಗೋಯ್ತಲ್ಲ. ಸೊ ಇಟ್ಸ್ ವೆರಿ ಫನ್ನಿ. ನಮ್ಮ ಅಪ್ಪ ಹತ್ರ ತಮಿಳ್ ಮಾತಾಡ್ತೀನಿ, ಅಮ್ಮ ಹತ್ರ ತಮಿಳ್ ಮಾತಾಡ್ತೀನಿ, ಸುಂದರ್ ಹತ್ರ ಇಂಗ್ಲಿಷ್ ಮಾತಾಡ್ತೀನಿ, ಈ ಕಡೆ ಬಂದಾಗ ಕನ್ನಡ ಮಾತಾಡ್ತೀನಿ. ಈಗ 4 ಜನ ಇದ್ರೆ ಒಂದೇ ಸೆಂಟೆನ್ಸ್ 4 ಭಾಷೆಯಲ್ಲಿ ಓಡಾಡ್ತಾ ಇರತ್ತೆ. ಬಟ್ ಈ ತರ ನಾವು ಒಂದು ಲ್ಯಾಂಗ್ವೇಜ್ ಅನ್ನೋದು ಇರ್ಬೋದು, ಅಥವಾ ನಮ್ಮ ಮಾವ ಅವರು ವೆನ್ ಯು ಆರ್ ಟೆಲಿಂಗ್ ಹೌ ಲಕ್ಕಿ ಯು ಆರ್, ಏನ್ ಹೇಳೋರಂದ್ರೆ ಎಲ್ಲರ ಎದುರುಗಡೆ ಅವ್ರು ತುಂಬಾ ತುಂಬಾ ಕೋಪಿಷ್ಟ, ಸ್ಟ್ರಿಕ್ಟ್ ಅಂತ ಮನೇಲಿ ಇತ್ತ ಆಯ್ತಾ. ಸೊ ನನಗೆ ಅವಾಗ 20 ರೂಪಾಯಿ 10 ರೂಪಾಯಿ ಅಂದ್ರೆ ದೊಡ್ಡ ವಿಚಾರ. ಸೊ ಫುಲ್ ಹಂಗೆ ಮುಖ ಗಂಟಿಟ್ಕೊಂಡು 2 floors 3 floors ಇತ್ತು. ಫಸ್ಟ್ ಫ್ಲೋರ್ ಅಲ್ಲಿ ಎಲ್ಲರದು ಬೆಡ್ರೂಮ್ಸ್ ಇತ್ತು. ಸೊ ಹೊರಗಡೆ ಅವಾಗೆಲ್ಲ ಯಾವ ಬಟ್ಟೆ ವಾಶ್ಗೆ ಹಾಕ್ಬೇಕೋ ಹಾಕ್ಬಿಡೋರು. ಸೊ ಎಲ್ಲ ಹತ್ಕೊಂಡೋಗಿ ನಾನೇ ವಾಶ್ ಮಾಡ್ಬೇಕಾಗಿತ್ತು. ಸೊ ಪರಿಮಳ ನನ್ ಬಟ್ಟೆ ಇದೆ ಅದ್ ಎತ್ಕೊಂಡೋಗಿ ವಾಶ್ಗೆ ಹಾಕೋನೋರು, ಫುಲ್ ಹಂಗೆ ಮುಖ ಗಂಟಿ ಇಟ್ಕೊಂಡು. ಸರಿ ಹೋಗುವಾಗ ಹಿಂಗಿಂಗ್ ಅನ್ನೋರು, ಏನಂತ ಹೋಗ್ಬಿಟ್ಟು ನೋಡಿದ್ರೆ ಇಲ್ಲ ಕೆಳಗೆ 10 ರೂಪಾಯಿ ಇಟ್ಟಿರೋರು. ಬೇರೆಯವರೆಲ್ಲ ಬೈತಾರೆ, ಯಾವಾಗ ನೋಡೋ ಅದೇ ತಲೆ ಮೇಲೆ ಇಟ್ಕೋತಿ ಅಂತ. ಸೈಲೆಂಟ್ ಆಗಿ 10 ರೂಪಾಯಿ ಇಟ್ಬಿಟ್ಟು ಆಮೇಲೆ ಯಾರಾಗ ಹೋದಾಗ ಏನಾದ್ರು ಬೇಕಂದ್ರೆ ತಿನ್ಕೊ ಅಂತ. ನಾನ್ ಎಂತ ಲೂಸ್ ಅಂದ್ರೆ 10 ರೂಪಾಯಿ ಕೊಟ್ರೆ 10 ರೂಪಾಯಿ ತಗೊಂಡೋಗಿ 1 ರೂಪಾಯಿ ಗಣೇಶ ಬಿಡಿ ಕಟ್ಟು ಮನೆಯವ್ರಿಗೆ 10 ಪ್ಯಾಕೆಟ್ ತಗೊಂಡ್ ಬಂದ್ಬಿಡ್ತಾ ಇದೆ. ಯಾಕೆ ಅಂದ್ರೆ ಇನ್ನ ಅವ್ರಿಗೆ 3 ತಿಂಗಳು 4 ತಿಂಗಳು ಬರ್ಲಿ ಅದು ಅನ್ಬಿಟ್ಟು. ಸೊ ಆಮೇಲೆ ನೋಡ್ದಾಗ ನೀನ್ ಉದ್ಧಾರ ಆಗಲ್ಲ, ಹಿಂಗ್ ನಾನ್ ನಿನ್ ಕೊಡೋದಲ್ಲ, ಎತ್ಕೊಂಡೋಗ್ ಅವ್ನ್ ಕೊಟ್ರೆ ಮಮತೆ ನಿಮ್ಮ ಮೇಲೆ ಅವರಿಗೆ ಹೆಂಗ್ ಕೊಟ್ರೆ ಅಂತ. ಬಟ್ ಸಿ ವಿ ರಿಕ್ವೈರ್ ಅಂಡ್ ಒಂದು ತುಂಬಾ ನಾನು ನೋಡ್ತಾ ಇರುವಂತದ್ದು ಈ ನಡುವೆ, ಬಿಕಾಸ್ ವೆನ್ ಐ ಮೀಟ್ ಮೈ ಕ್ಲೈಯೆಂಟ್ಸ್, ವೆನ್ ಐ ಟಾಕ್, ಸಾಕಷ್ಟು ಹೆಣ್ಮಕ್ಳಿಗೆ ಒಂದು ಬೆನ್ತಟ್ಟಿ ಮಾಡು ಅಂತ ಹೇಳೋರಿರಲ್ಲ ಉಷಾ. ನಿಜ ನಿಜ ಮ್ಯಾಮ್, ಅದಂತೂ ತುಂಬಾ ಅಂದ್ರೆ ತುಂಬಾ ಅವಶ್ಯಕ. ಅದರಲ್ಲೂ ಮುಂಚೆ ಇರೋ ಹೆಣ್ಮಕ್ಳು ಏನಂದ್ರೆ ಬಹುಶಃ ಧ್ವನಿ ಎತ್ತುತ್ತಾ ಇರಲಿಲ್ಲ, ಗಂಡ ಮನೆ ಸಂಸಾರ ಅಂತ ಹೇಳಿ. ಆದ್ರೆ ಈಗಿನ ಹೆಣ್ಮಕ್ಳಿಗೆ ಅದರ ಸಪೋರ್ಟ್ ಅವಶ್ಯಕತೆ ಇದೆ. ಕೆಲವರು ಇದ್ದಾರೆ ಹೆಣ್ಮಕ್ಳು ಎಲ್ಲಾನು ಧಿಕ್ಕರಿಸಿ ಹೋಗಿ ತಾನು ಸಾಧನೆ ಮಾಡ್ಬೇಕು ಅನ್ನೋಂಥವಳು ಇರ್ತಾಳೆ, ಸಾಧನೆ ಮಾಡಬೇಕು ಅಂತ ಕಾಯ್ತಾ ಇರ್ತಾಳೆ. ಆದ್ರೆ ಮನೆಯವರ ಒಂದು ಸಪೋರ್ಟ್ ಬೇಕು ಅಂತ ಕಾಯ್ತಾ ಇರುವಂತ ಹೆಣ್ಮಕ್ಳು ಕೂಡ ಎಷ್ಟೋ ಜನ ಇದ್ದಾರೆ. ಅಂಥವ್ರಿಗೆ ನೀವು ಒಂದು ಉದಾಹರಣೆ ಅಂತ ಹೇಳ್ಬೋದು. ಸೊ ನನ್ನ ಒಂದು ಐ ಥಿಂಕ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಉಷಾ. ಈಗ ಎಷ್ಟೊಂದು ಜನ ಲೈಕ್ ಐ ಥಿಂಕ್ ಮನೆಯವರು ನಂದು ಶೂಟಿಂಗ್ ಹಾಕಿದಾಗ ಅವರು ಶೇರ್ ಮಾಡಿದ್ರು ಕಮೆಂಟ್ಸ್ ಅಲ್ಲಿ, ಪಾಪ ಎಷ್ಟು ಹೆಣ್ಮಕ್ಳು ಹಾಕಿದ್ರು ಗೊತ್ತಾ. ಇದೇನು ಒಂದು 10-15 days ಬ್ಯಾಕ್ ಈ ಇವೆಂಟ್ ನಡೆದಿರೋದು ನಂದು, ವೇರ್ ಐ ಗಾಟ್ ಸ್ಟೇಟ್ ಚಾಂಪಿಯನ್ಶಿಪ್ ಸಿಲ್ವರ್ ಮೆಡಲ್. ಸೊ ಆ ಟೈಮಲ್ಲಿ ಕಮೆಂಟ್ಸ್ ಅಲ್ಲಿ ಎಷ್ಟೊಂದು ಜನ ನೀವಿಷ್ಟು ಪುಣ್ಯ ಮಾಡಿರ್ಬೇಕು ಈ ತರ ಒಂದು ಯಜಮಾನ್ರಿರಕ್ಕೆ, ಯಾರೋ ಒಂದು ಸಪೋರ್ಟ್ ಮಾಡಕ್ಕಿರೋದಕ್ಕೆ. ಸೊ ನಾ ಹೇಳೋದು, ಒಂದು ವೇಳೆ ನಿಮ್ಮ ವಾತಾವರಣದಲ್ಲಿ ಆ ತರ ಸಪೋರ್ಟ್ ಮಾಡೋರು ಇಲ್ಲ ಅಂದ್ರು, ಯಾರಾದ್ರೂ ಒಬ್ರು ನಿಮ್ ಕ್ಲೋಸ್ ಫ್ಯಾಮಿಲಿಯಲ್ಲಿ ಅನ್ಫಾರ್ಚುನೇಟ್ಲಿ ಇಲ್ಲ ಅಂತ ಇಟ್ಕೊಳ್ಳಿ, ನಿಮ್ಮ ತಾಯಿ ಫ್ಯಾಮಿಲಿಯಲ್ಲೋ ಫ್ರೆಂಡ್ಸ್ ಅಲ್ಲೋ ಕಸಿನ್ಸ್ ಅಲ್ಲೋ ಯಾರ್ದಾದ್ರು ಒಂದು ಸಪೋರ್ಟ್ ತಗೊಂಡು ನಿಮ್ಮ ಆಸೆ ಆಕಾಂಕ್ಷ, ಈಗ ಎಷ್ಟೋ ಸರಿ ಮದುವೆಗೆ ಮುಂಚೆ ನಾವ್ ಹಿಂಗಿರ್ಬೇಕು, ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅನ್ಕೊಂಡಿರ್ತೀವಿ. ಅಂಡ್ ಮದುವೆ ಅಂತ ಆದ್ಮೇಲೆ ಎಲ್ಲರಿಗೂ ಆ ಒಂದು ಅವಕಾಶ ಸಿಗಲ್ಲ ಟು ಕಂಟಿನ್ಯೂ ವಾಟ್ ದೇ ವಾಂಟ್. ಸೊ ಸಂಸಾರ ಮಕ್ಕಳಂತ ಆದ ನಂತರ ರೀಸ್ಟಾರ್ಟ್ ಮಾಡಬೇಕು ಅಂದ್ರೆ ಆಗತ್ತಾ?
ಫಸ್ಟ್ ಪಾಯಿಂಟ್. ಎರಡನೇದು, ನಮಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಹಣ ಇಲ್ಲ, ಯಾವ ತರ ನಾವು ರೀಸ್ಟಾರ್ಟ್ ಮಾಡ್ಬೋದು ಮೇಡಮ್? ಈಗ ಮಕ್ಳು ಅಂತ ಇರ್ತೀವಿ, ಮಕ್ಳು ದೊಡ್ಡವರಾಗಿ ಸ್ಕೂಲು ಕಾಲೇಜ್ ಅಂತ ಹೋದ್ಮೇಲೆ ನಮ್ಗೆ ಏನ್ ಮಾಡ್ಬೇಕು ಗೊತ್ತಿರಲ್ಲ. ನಿಜ. ಯಾಕಂದ್ರೆ ನಾವು ಓದಿದಾಗ ನಮ್ ಜೊತೆ ಯಾರು ಕೆರಿಯರ್ ಅಲ್ಲಿ ಇದ್ರು ಅವರೆಲ್ಲ ಮುಂದೆ ಮುಂದೆ ಹೋಗ್ಬಿಟ್ಟಿರ್ತಾರೆ. ಹ್ಮ್. ಸೊ ನಾವ್ ಈಗ ಸ್ಟಾರ್ಟ್ ಮಾಡ್ಬೇಕಂದ್ರೆ 0 ಇಂದ ಸ್ಟಾರ್ಟ್ ಮಾಡ್ಬೇಕು. ಹೌದು. ಸರಿ, ಹೊಸದಾಗಿ ಏನಾದ್ರೂ ಮಾಡ್ಬೇಕಂದ್ರೆ ಹಣ ಹಣ ಇರಲ್ಲ. ಇರಲ್ಲ. ಸೊ ಈ ತರ ಇರೋದಕ್ಕೆ ನೋಡಿ, ಒಂದು 10 ವರ್ಷದಿಂದೇನು ಈ ಎಲ್ಲ ಪಾಯಿಂಟ್ಸ್ ನಿಜ. ಆದ್ರೆ ಈಗ ಎಷ್ಟೊಂದು ಸೈಟ್ಸ್ ಇದೆ, ವೆಬ್ಸೈಟ್ಸ್ ಇದೆ, ವೇರ್ ವಿಮೆನ್ ಪೀಪಲ್ಗೆ ಅದು ಎಷ್ಟು ಸಪೋರ್ಟ್ ಮಾಡತ್ತೆ ಅಂದ್ರೆ, ಉದಾಹರಣೆಗೆ ನನಗೆ ಗೊತ್ತಿರಂಗೆ ಈ ತರ ಸಾವಿರಾರು ಇರ್ಬೋದು. ನನ್ನ ಸರ್ಕಲ್ ಅಲ್ಲಿ ಗೊತ್ತಿರೋದಂದ್ರೆ ಒಂದು ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರ್ ವುಮೆನ್ ಪವರ್ ಅಂತ ಇದೆ. ಸೊ ಅಲ್ಲಿ ಸ್ವಾತಿ ಅಂತ, ಐ ನೋ ದಟ್ ಗರ್ಲ್, ಶಿ ಫೌಂಡೆಡ್ ದಿಸ್. ಸೊ ಅಲ್ಲಿ ಏನ್ ಮಾಡ್ತಾ ಇದ್ರು, ಈಗಲೂ ಅದಿದೆಯಾ ಏನೋ ಗೊತ್ತಿಲ್ಲ, ಆಂಟರ್ಪ್ರಿನರ್ಸ್ಗೆ ಸೊ ಒಂದು ವೆಬ್ಸೈಟ್ ತರ ಮಾಡಿದ್ರು. ಈಗ ನಾನ್ ಬಂದು ಲೆಟಸೆ ಪುಳಿಯೋಗರೆ ಪೌಡ್ರು, ಚಿತ್ರಾನ್ನ, ಗೊಜ್ಜು ಇದೆಲ್ಲ ಚೆನ್ನಾಗಿ ಮಾಡ್ತೀನಿ ಅಂದ್ರೆ ನಾನು ಒಂದು 4-5 ಫೋಟೋ ಹಾಕಿ ಈಗ ರೇಟ್ ಹಾಕಿರ್ತೀನಿ. ಇದೊಂದು 250 ಗ್ರಾಮ್ಸ್ಗೆ ಎಷ್ಟು. ನಾನು ಯಾವ್ದು ದುಡ್ಡು ಖರ್ಚು ಮಾಡ್ತಾ ಇರಲ್ಲ ಅದಕ್ಕೆ. ಆ ಡಿಸ್ಪ್ಲೇ ಮಾಡಿದಾಗ ಬೇರೆಯವ್ರ ಆರ್ಡರ್ ಕೊಟ್ಟಾಗ ವಿತಿನ್ 2-3 ಡೇಸ್ ಕಳಿಸ್ತೀವಿ ಅಂತ ನಮ್ಮ ಕೈಗೆ ಹಣ ಬಂದ ಮೇಲೆ ಆ ಹಣದಿಂದನೇ ಮಾಡಿ ಕಳಿಸ್ತೀವಿ. ಸೊ ಈ ತರ ಇಷ್ಟೊಂದು ಇರತ್ತೆ. ಪ್ಲೀಸ್ ಚೆಕ್ ನಿಮ್ಮ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಸರ್ಕಲ್ ಏನಿದೆಯೋ, ಸ್ಟಾರ್ಟ್ ಸ್ಮಾಲ್. ನಿಮ್ದು ಅಂತ ಇರ್ಲಿ, ಮನೆಯವರು ಎಷ್ಟೇ ದುಡಿಲಿ, ನಿಮ್ದು ಅಂತ 10 ರೂಪಾಯಿ ಬಂದ್ರು ನಿಮಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಇಟ್ ಈಸ್ ನೆವರ್ ಟು ಲೇಟ್ ಟು ಸ್ಟಾರ್ಟ್. ನಿಮ್ಮ ವಯಸ್ಸು ಏನೇ ಇರ್ಲಿ, ಪ್ಲೀಸ್ ಸ್ಟಾರ್ಟ್ ಸ್ಮಾಲ್, ಬಟ್ ಸ್ಟಾರ್ಟ್. ನಿಜ. ಇವಾಗ ನಾವು ತಂದೆ ಮನೆಯಲ್ಲಿ ತಂದೆ ಕೊಡುವಂತಹ ಸಪೋರ್ಟ್ ಇಂದ ನಾವು ಮುಂದೆ ಬಂದಿರ್ತೀವಿ. ಆದ್ರೆ ಗಂಡನ ಮನೆಯಲ್ಲೂ ಆ ಸಪೋರ್ಟ್ ಸಿಗತ್ತಾ ಇಲ್ವಾ? ಖಂಡಿತವಾಗ್ಲೂ ಗೊತ್ತಿಲ್ಲ. ಆದ್ರೆ ನಿಮಗೆ ನಿಮ್ಮ ಲೈಫಲ್ಲಿ ಆ ಒಂದು ಸಪೋರ್ಟ್ ಬ್ಯಾಕ್ ಬೋನ್ ಆಗಿ ನಿಂತವರು ಜಗ್ಗೇಶ್ ಸರ್ ಅವರು. ಸೊ ಆ ಲೈಫ್ ಬಗ್ಗೆ ಹೇಳೋದಾದ್ರೆ, ನೀವು ಚಿಕ್ಕಂದಿನಿಂದಲೂ ಹೈಪರ್ ಆಕ್ಟಿವ್, ಏನಾದ್ರೂ ಸಾಧನೆ ಮಾಡಬೇಕು, ಏನಾದ್ರೂ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಂಡಿರೋಂಥವ್ರು. ಸೊ ಮದುವೆ ಆದ್ಮೇಲೆ ಲೈಫ್ ಹೇಗೆ ಚೇಂಜ್ ಆಯ್ತು, ಹಾಗೆ ಆ ಹಳೆ ಥಾಟ್ಸ್ ಕೂಡ ಜೊತೆಗೆ ಬಂತ ಹೇಗೆ? ಖಂಡಿತವಾಗ್ಲೂ ಒಂದು ಸಪೋರ್ಟ್ ಅನ್ನೋದು ಓಕೆ ಮಾಡು, ಇಟ್ಸ್ ಓಕೆ ನೀನ್ ಮಾಡು ಅಂತ ಹೇಳೋದು ಒಂದು. ಬಟ್ ಪ್ರತಿ ಒಂದು ಹೆಣ್ಮಗಳು ಯಾರ ಹಾದಿಯಲ್ಲಿ ಹೋಗ್ತಾ ಇದ್ದಾರೋ ಅವ್ರಿಗೆ ಗೊತ್ತು ನಾವು ಎಷ್ಟು ಸ್ಯಾಕ್ರಿಫೈಸಸ್ ಮಾಡ್ಬೇಕು. ಈಗ ನಾನು ಉದಾಹರಣೆಗೆ ಮನೆಯವ್ರು ನಾನು ಓದ್ಬೇಕು ಅಂದಾಗ ಓದು ಅಂದ್ರು. ಬಟ್ ಆ 5 ವರ್ಷ ನಾನು ಆರ್ಕಿಟೆಕ್ಚರ್ ಮುಗಿಸ್ಬೇಕು ಅಂದ್ರೆ, PUC ಸೆಕೆಂಡ್ ಇಯರ್ ಅಲ್ಲಿ ಇದ್ದಾಗ ನನ್ನ ದೊಡ್ಡ ಮಗ ಹುಟ್ಟಿದ್ದ. ಸೊ ನಾನು ಸ್ಟೇಟ್ ಅಲ್ಲಿ ನಮ್ದು CET ತರ ಏನಿತ್ತು ಅದ್ರಲ್ಲಿ ನನಗೆ ರ್ಯಾಂಕ್ ಬಂತು. ಸೊ ಗೌರ್ಮೆಂಟ್ ಕೋಟಾಲೆ ನನಗೆ ಆರ್ಕಿಟೆಕ್ಚರ್ ಸಿಕ್ತು. ಯಾಕಂದ್ರೆ ಅವಾಗ ಊಟಕ್ಕೆ ದುಡ್ಡು ಇರ್ಲಿಲ್ಲ. ಸೊ ಏನಾದ್ರು ನಾವು ಮ್ಯಾನೇಜ್ಮೆಂಟ್ ಕೋಟಾ ಹೋಗ್ಬೇಕಂದ್ರೆ ಅಲ್ಲಿಗೆ ಮುಗ್ದೋಗ್ತಾ ಇತ್ತು. ಸೊ ಗೌರ್ಮೆಂಟ್ ಕೋಟಾ ಸಿಕ್ಕಿದಕ್ಕೆ ಇಡೀ ವರ್ಷಕ್ಕೆ ನಾನು ಬರೀ 600 ರೂಪಾಯಿ ಕಟ್ಬೇಕಾಗಿತ್ತು ಅಷ್ಟೇ. ಸೊ ಇಟ್ ವಾಸ್ ಲೈಕ್ ದಟ್. ಆ ಟೈಮಲ್ಲಿ ನನ್ನ ಕಡೆಯಿಂದ ನಾನೇನ್ ಮಾಡ್ಬೇಕಂದ್ರೆ, ನೋಡಿ ಮಗು ಬೆಳಗ್ಗೆ ನಾನು ಆಗ್ಲೇ ಹೇಳ್ದಂಗೆ ಕಂಪ್ಲೀಟ್ಲಿ ಆಗಷ್ಟೇ ಕ್ಯಾರೆಕ್ಟರ್ ರೋಲ್ಸ್ ಮಾಡ್ತಾ ಇದ್ರು. ಸೊ 3:30-4 ಗಂಟೆಗೆ ಬೆಳಗ್ಗೆ ಎದ್ದು ತಿಂಡಿ ಮಾಡಿ, ಲಂಚ್ಗೆ ಏನ್ ಬೇಕೋ ಮಾಡಿ ಎಲ್ಲ ಮಾಡಿಟ್ಟು, ಪಾತ್ರೆ ತೊಳೆದು, ಬಟ್ಟೆ ಒಗೆದು, ಆಮೇಲೆ ಮಗುನ 6 ಗಂಟೆಗೆ ಪಾಪ ಹಂಗೇ ನಿದ್ದೆ ಮಾಡ್ತಾ ಇತ್ತು ಗುರು, ಎತ್ಕೊಂಡೋಗಿ ನೀರು ಪಂಪ್ ಸ್ಟವ್ ಅಲ್ಲಿ ಕಾಯಿಸ್ಕೋಬೇಕು. ಕಾಯಿಸ್ಕೊಂಡು ಸ್ನಾನ ಮಾಡಿಸಿ, ನಮ್ಮ ಅಜ್ಜಿ ಆವಾಗ ಸ್ವಲ್ಪ ಮಾತಾಡ್ತಾ ಇದ್ರು. ಇನ್ ಬಿಟ್ವೀನ್ ಗ್ಯಾಪ್ ಆಗ್ಬಿಟ್ಟಿತ್ತು, ಲವ್ ಮ್ಯಾರೇಜ್ ಅಂತ ಅಪ್ಪ ಅಮ್ಮ ಮಾತಾಡ್ತಾ ಇಲ್ಲ. ಬಟ್ ಅಜ್ಜಿ ವಾಸ್ ದ ಫಸ್ಟ್ ಒನ್ ಟು ರೀಚ್ ಔಟ್, ಅಜ್ಜಿ ಅಂಡ್ ಚಿಕ್ಕಮ್ಮ. ಸೊ ನನ್ ಮಗುನ್ ಕರ್ಕೊಂಡೋಗಿ ಅಜ್ಜಿ ಮನೇಲಿ ಬಿಟ್ಟು 7:15 ಕಾಲೇಜಲ್ಲಿ ಇರ್ಬೇಕಾಗಿತ್ತು. ಸೊ ಎಷ್ಟೋ ಸರಿ ನಾ ಹೇಳ್ತೀನಿ, ಮಾಡು ಅಂತ ಹಣ ಕೊಡೋರು ಇರ್ಬೋದು, ಅದನ್ನ ಸಕ್ಸಸ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಪಡ್ಬೇಕು. ಮತ್ತೆ ಅವತ್ತಿಂದ ಸಖತ್ ಸ್ವಾಭಿಮಾನಿ. ಸೊ ಮನೆಯವ್ರ ಹತ್ರನೇ ಹಣ ಇರಲ್ಲ. ನಾ ಹೇಗೆ ಅವ್ರಿಗೆ ನಾನು ಒಂದು ಡ್ರಾಯಿಂಗ್ ಶೀಟ್ ಬೇಕು ಅಂದ್ರೆ ಏನ್ ಬೇಕಂದ್ರೆ ಹಿಂಗ್ ಕೇಳೋದು, ನಂಗೆ ಗೊತ್ತು. ಸೊ ಏನ್ ಮಾಡ್ತಾ ಇದೆ ಅಂದ್ರೆ, ನೈಟ್ ಗುರು ಮಲಗದ ಮೇಲೆ ನಮ್ಮ ಬೇರೆಯವರೆಲ್ಲ ಇಡೀ ಕ್ಲಾಸಲ್ಲಿ, ವಿ ವರ್ ಆಲ್ಮೋಸ್ಟ್ 75 ಸ್ಟೂಡೆಂಟ್ಸ್. ಅದರಲ್ಲಿ 2 of us ವರ್ ಫ್ರಮ್ ಮ್ಯಾನೇಜ್ಮೆಂಟ್, ಐ ಮೀನ್ ಗೌರ್ಮೆಂಟ್ ಕೋಟಾ. ಮಿಕ್ಕಿದವರೆಲ್ಲ ಸಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಕೋಟಾ. ಎಲ್ಲ ದುಡ್ಡಿರೋರು, ಜಾಸ್ತಿ ನಾರ್ತ್ ಇಂಡಿಯನ್ಸ್ ಇರೋರು. ಸೊ ದೇ ನೀಡೆಡ್ ಹೆಲ್ಪ್ ವಿತ್ ಡ್ರಾಯಿಂಗ್. ಅವಾಗ್ಲೇ ನಾನು ಹೇಳ್ತಾ ಇರೋದು 89 ಅಲ್ಲೇ ವರ್ಕ್ ನ ಔಟ್ಸೋರ್ಸ್ ಮಾಡೋರು. ಇನ್ ದ ಸೆನ್ಸ್ ಬೇರೆಯವರು ಮಾಡಿ ಕೊಡೋರು ಅವ್ರಿಗೆ. ಈಗ 20 ಶೀಟ್ ಮಾಡ್ಬೇಕಂದ್ರೆ 25 ರೂಪಾಯಿ ತಗೋ 1 ಶೀಟ್ಗೆ ಅಂತ ಕೊಡೋರು. ಸೊ ಅಲ್ಲೂ ಆ ಒಂದು ಕಷ್ಟ ಅನ್ನೋದು ಬಿಟ್ಕೊಡಕ್ ಆಗಲ್ಲ. ಸೊ ಏನ್ ಮಾಡ್ತಾ ಇದೆ, ನಮ್ಮ ಮನೆ ಹತ್ರ ಜೂನಿಯರ್ ಆರ್ಕಿಟೆಕ್ಟ್ಸ್ ಇದಾರೆ, ಅವ್ರ ಹತ್ರ ಬೇಕಾದ್ರೆ ನಾನು ನಿಮಗೆ ಮಾಡಿಸ್ಕೊಡ್ತೀನಿ ಅಂತ ಇದೆ. ದೇ ಆಲ್ ನೋ ದ ಪ್ರೈಸ್. ನಾರ್ಮಲಿ ದೇ ಚಾರ್ಜ್ 25 rupees ಫಾರ್ ಅ ಶೀಟ್. ಸೊ 4 ಶೀಟ್ಗೆ ಒಂದು 100 ರೂಪೀಸ್ ಕೊಟ್ರೆ
ಮಗುನ ಮಲಗಿಸ್ಬಿಟ್ಟು ನೀವು ರಾತ್ರಿ ನಾನು 10:30 ಸ್ಟಾರ್ಟ್ ಆದ್ರೆ ಮಧ್ಯರಾತ್ರಿ 2 ಗಂಟೆ 2:30ವರೆಗೂ ಶೀಟ್ ಮಾಡಿ ತಿರ್ಗಾ ಮಲ್ಗಿ 1 or 2 hours ತಿರ್ಗಾ ಕರ್ಕೊಂಡು ಸೇಮ್ ರೊಟೀನ್ ಪಾತ್ರೆ ತೊಳಿ ಬಟ್ಟೆ ಐ ಹ್ಯಾಡ್ ಟು ಅರ್ನ್ ಮೈ ಮನಿ ಟು ಡೂ ಮೈ ಸ್ಟಡೀಸ್. ಸೊ ಅವತ್ ಹೇಗೆ ನಮ್ಮ ಅಪ್ಪ ನೀನ್ ಯಾರಿಗ ಸಹಾಯ ಮಾಡ್ಬೇಕಂದ್ರೆ ನೀನ್ ದುಡ್ಕೊ ಅಂದ್ರು, ಅದ್ ಇವತ್ವರೆಗೂ ಹೋಗಿಲ್ಲ ಉಷಾ. ನಾನ್ ಏನೇ ಮಾಡ್ಬೇಕಂದ್ರು ಅದ್ ನನ್ನ ಅಮೌಂಟಲ್ಲೇ ಮಾಡ್ಬೇಕು. ಮನೆಯವ್ರು ಯಾಕೆ ಹಿಂಗ್ ಆಡ್ತೀಯ ಪಾರು ನೀನು ಅಂತ ಹಂಗಲ್ಲ. ಐ ನೋ ನೀವ್ ಏನ್ ಮಾಡಿದೀರಾ ಅದು ಫ್ಯಾಮಿಲಿಗೋಸ್ಕರ, ಬಟ್ ಎಲ್ಲೋ ನಾನು ಅದೇ ಹೇಳ್ತೀನಲ್ಲ, ಅವರು ಇಷ್ಟು ದುಡಿಲಿ ನಾನು ಇಷ್ಟು ದುಡಿಲಿ, ಐ ಆಮ್ ಸೋ ಹ್ಯಾಪಿ ವಿತ್ ದಟ್. ಅದೊಂಥರ ಆತ್ಮವಿಶ್ವಾಸವನ್ನೇ ಹೆಚ್ಚಿಸುತ್ತಲ್ಲ ಮ್ಯಾಮ್ ಆ ತರ ಮಾಡೋದು. ಅಂಡ್ ಇವತ್ತು ದೇವರ ಆಶೀರ್ವಾದದಿಂದ ಇಷ್ಟೆಲ್ಲ ಮದುವೆ ಆದ್ಮೇಲೆ ಅಪ್ಸ್ ಅಂಡ್ ಡೌನ್ಸ್ ನೋಡಿ ಇವತ್ತು ನನ್ನ ಸ್ವಂತ ಕಂಪನಿ ಅಂತ ಸ್ಟಾರ್ಟ್ ಮಾಡಿ ಆಗ್ತಾ ಬರ್ತಾ ಇದೆ. ಆಲ್ಮೋಸ್ಟ್ 9 years ಆಗ್ತಾ ಬರ್ತಾ ಇದೆ. ನನ್ನಿಂದ ನನ್ನ ಜೊತೆ ಇರೋ ಟೀಮ್ ಅವ್ರಿಗೆ ಅವ್ರ ಫ್ಯಾಮಿಲೀಸ್ಗೆ ಸಪೋರ್ಟ್ ಮಾಡೋಂಥದ್ದು ಎಂತ ಅವಕಾಶ ಅಂದ್ರೆ, ಅಂಡ್ ವೆರಿ ಪ್ರೌಡ್ ಟು ಸೇ ನಮ್ಮ ಇಡೀ ಆಫೀಸ್ ಇಸ್ ಓನ್ಲಿ ವಿಮೆನ್. ಅದು ಕಾನ್ಶಿಯಸ್ ಡಿಸಿಷನ್ ತಗೊಂಡಿದ್ದೀನಿ. ಫಸ್ಟ್ ಇಟ್ಸ್ ಓನ್ಲಿ ವಿಮೆನ್, ಮೈ ಹೋಲ್ ಆಫೀಸ್ ಸ್ಟಾಫ್. ಎರಡನೇದು ಅವರು ಡ್ಯೂರಿಂಗ್ ಡೆಲಿವರಿ ಟೈಮ್ ಅವ್ರು ಬ್ರೇಕ್ ತಗೊಂಡ್ರು, ಅವರೇ ವಾಲಂಟ್ರಿ ಬ್ರೇಕ್ ತಗೋತಾರೆ. 1 ವರ್ಷ 2 ವರ್ಷ ಆದ್ಮೇಲೆ ಅವರು ತಿರ್ಗಾ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಓಪನ್ ಇನ್ವೈಟ್ ನನ್ನ ಕಡೆಯಿಂದ, ಜಸ್ಟ್ ಸ್ಟಾರ್ಟ್ ಫಾರ್ 2-3 hours. ಗ್ಯಾಪ್ ಆಗಿರತ್ತೆ, ಟೆನ್ಷನ್ ಆಗ್ಬೇಡಿ. ಸೊ ನನ್ನ ಒಂದು ಸರ್ಕಲ್ ಅಲ್ಲಿ ಯಾರಿದಾರೋ ಅವ್ರಿಗೆ 1% ಟೆನ್ಷನ್ ಇಲ್ಲ. ನಾನು ಒಂದು ಬ್ರೇಕ್ ತಗೊಂಡು ದೇ ಆಲ್ ನೋ ತಿರ್ಗಾ ನಾನು ಪರಿಮಳ ಮ್ಯಾಮ್ ಹತ್ರ ಹೋದ್ರೆ ಶಿ ವಿಲ್ ಹೆಲ್ಪ್ ಮೀ ಸ್ಟಾರ್ಟ್. ಯಾಕಂದ್ರೆ ನಾನು ಆ ಕಷ್ಟ ಪಟ್ಟಿದ್ದೀನಿ, ನನ್ ಕೈಯಲ್ಲಿ ಎಷ್ಟಾಗುತ್ತೋ ಹೆಣ್ಮಕ್ಳು ಅಷ್ಟು ಮಾಡ್ತಾ ಇದ್ದೀನಿ. ಹೌ ಮ್ಯಾಮ್ ಇದು ಆರ್ಕಿಟೆಕ್ಟ್ ಇಂದ ಈ ಕಡೆ ನ್ಯೂಟ್ರಿಷನಿಸ್ಟ್ ಹೆಂಗೆ ಮ್ಯಾಮ್ ಇದು? ನಾ ಹೇಳ್ದಂಗೆ ನೈಟ್ ಎಲ್ಲ ವರ್ಕ್ ಮಾಡು, ಬೆಳಗ್ಗೆ ಎದ್ದು ಮಗು ನೋಡ್ಕೋ, ಇದನ್ನ ನೋಡ್ಕೋ. ಬಾಡಿ ಮೆಂಟಲ್ ಸ್ಟ್ರೆಸ್ ಹ್ಯಾಂಡಲ್ ಮಾಡಕ್ ಆಗ್ದಂಗೆ ಬೈ 3rd year ಅಷ್ಟೊತ್ತಿಗೆ ಎತ್ತಿಗೆ ಕ್ಯಾರಿ ಆದೆ. ಸೊ ಟಿಲ್ ಮೈ 8.5 months ವರೆಗೂ ಐ ಯೂಸ್ ಟು ಟ್ರಾವೆಲ್ ಟು 2-wheeler ಲೂನಾ ಅಂತ ಲೂನಾ TFR ಪ್ಲಸ್ ಅಂತ ಒಂದಿತ್ತು, ಅದರಲ್ಲೇ ಫ್ರಮ್ ಶ್ರೀರಾಮ್ಪುರಂ ಟು BMS ಕಾಲೇಜ್ ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಇನ್ನೇನ್ ಡೆಲಿವರಿಗೆ ಒಂದು 20 ದಿವಸ ಇರುವಾಗ ಐ ಟುಕ್ ಅ ಬ್ರೇಕ್. ಅದಾದ್ಮೇಲೆ ಎತಿ ವಾಸ್ ಆಲ್ಸೋ ನಾರ್ಮಲ್ ಡೆಲಿವರಿ, ಗುರು ವಾಸ್ ನಾರ್ಮಲ್ ಡೆಲಿವರಿ. ಬಟ್ ಸಮ್ವೇರ್ 1.5 years ಮಗು ಹುಟ್ಟಿದ ನಂತರ ಸಾಕಷ್ಟು ಹೆಣ್ಮಕ್ಳಿಗೆ ಜೆಸ್ಟೇಷನಲ್ ಕ್ಯಾರಿಂಗ್ ಟೈಮಲ್ಲಿ ಡಯಾಬಿಟೀಸ್ ಬರುತ್ತೆ, ನನ್ಗೆ ಅದಲ್ಲ. ಇಟ್ ವಾಸ್ ಅ ಪ್ರಾಪರ್ ಟೈಪ್ 2 ಡಯಾಬಿಟೀಸ್. ಅರೌಂಡ್ ಈಗ 32 years ಆಗ್ತಾ ಇದೆ. ದ ಓನ್ಲಿ ರೀಸನ್ ಬೀಯಿಂಗ್ ಸ್ಟ್ರೆಸ್. ಮತ್ತೆ ನಂದೊಂದು ಸ್ವಭಾವ ಇವತ್ತಿಗೂ ಅದಿದೆ. ಈಗ ನಾನು ಯಾವುದೋ ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೆ ಆದಷ್ಟು ಫ್ಯಾಮಿಲಿ ಮೆಂಬರ್ಸ್ ಯಾರನ್ನೂ ಕರ್ಕೊಂಡು ಹೋಗಲ್ಲ, ನಾನು ಒಬ್ಳೆ ಹೋಗ್ತೀನಿ. ಗುಡ್ ಆರ್ ಬ್ಯಾಡ್ ಫಸ್ಟ್ ಕೇಳಿಸ್ಕೊತೀನಿ, ಅದಾದ್ಮೇಲೆ ಐ ಕಮ್ ಅಂಡ್ ಟೆಲ್ ಪೀಪಲ್. ಯಾಕಂದ್ರೆ ಮನೇಲಿ ಸರ್ ಅಂಡ್ ಆಲ್ ಇಸ್ ವೆರಿ ಸೆನ್ಸಿಟಿವ್, ಅವರಿಗೆ ಹ್ಯಾಂಡಲ್ ಮಾಡಕ್ ಬರಲ್ಲ, ತುಂಬಾ ಟೆನ್ಷನ್ ಆಗ್ಬಿಡ್ತಾರೆ. ಸೊ ಐ ಡೋಂಟ್ ವಾಂಟ್ ಟು ಗಿವ್ ಅನ್ನೆಸೆಸರಿ ಟೆನ್ಷನ್ ಟು ಎನಿಬಡಿ. ಸೊ ಕೇವಲ ಇದು ಮಾತ್ರ ಅಲ್ಲ, ಎಷ್ಟೋ ಸರಿ ಊಟಕ್ಕೂ ಕಾಸಿಲ್ಲ ಅಂದ್ರೆ ಜಗಿಗೆ ಹೇಳ್ತಾ ಇಲ್ಲ, ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ದೆ. ಸೊ ಇದು ಸ್ಟ್ರೆಸ್ ಇನ್ ಲಿಟಲ್ ಫಾರ್ಮ್ ಇಸ್ ಓಕೆ, ಇಟ್ಸ್ ವೆರಿ ಗುಡ್. ಈಗ ಒಂದು ದಿವಸದಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಒಂದು 15 ನಿಮಿಷ 20 ನಿಮಿಷ ಯೋಚನೆ ಮಾಡ್ತೀವಿ, ಸ್ಟ್ರೆಸ್ ತಗೋತೀವಿ ಅಂದ್ರೆ ಇಟ್ಸ್ ಆಕ್ಚುಲಿ ಗುಡ್. ಇಟ್ ಕೀಪ್ಸ್ ಯುವರ್ ಬಾಡಿ ಬ್ಯಾಲೆನ್ಸ್. ಸುಮಾರು ವರ್ಷಗಳಿಂದ ಅದು ಕಾನ್ಸ್ಟೆಂಟ್ ಆದಾಗ ಒಳಗಡೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಉಷಾ. ಅಗೇನ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟರ್. ಎಲ್ಲಾ ಹೆಣ್ಮಕ್ಳಿಗೆ ಔಟ್ ದೇರ್, ಪ್ಲೀಸ್ ಯಾರೋ ಒಬ್ರು ಏನೋ ಒಂದು ಡೈಲಾಗ್ ಹೊಡೆದ್ರು, ನಿಮ್ಮನ್ ಸರಿಗ್ ಮಾತಾಡಿಸ್ತಾ ಇಲ್ಲ, ನಿಮಗೊಂದು ಥ್ಯಾಂಕ್ಸ್ ಹೇಳಲ್ಲ, ನಾನು ಎಷ್ಟು ಮಾಡಿದ್ರು ಈ ಫ್ಯಾಮಿಲಿಗೆ ಅರ್ಥ ಆಗ್ತಾ ಇಲ್ಲ, ಆ ಕಾನ್ಸ್ಟೆಂಟ್ ಮೈಂಡ್ ಅಲ್ಲಿ ಇಟ್ಟು ರಿವೈಂಡ್ ಮಾಡಿ ಮಾಡಿ ಹಿಂಗ್ ಸ್ಟ್ರೆಸ್ ಮಾಡ್ಕೊಂಡ್ರೆ ನಂತರ ಆಗ್ತೀರಾ. ಸಣ್ಣ ಪ್ರಾಯದಲ್ಲಿ ಈಗ ಆ ಸ್ಟ್ರೆಸ್ ಹ್ಯಾಂಡಲ್ ಮಾಡ್ಕೊಂಡು ಕಲ್ತ್ಕೊಂಡಿದ್ದೀನಿ ಉಷಾ. ಬಟ್ ವಾಟ್ ಇಸ್ ದ ಪಾಯಿಂಟ್? 32 ವರ್ಷ ಆಯ್ತು ಡಯಾಬಿಟಿಕ್ ಆಗಿ. ಒಂದೇ ಒಂದು ಕಪ್ ಕಾಫಿ ಕುಡಿಬೇಕು ಅಂದ್ರು ಐ ಹ್ಯಾವ್ ಟು ಥಿಂಕ್ ಫಾರ್ ಅ ಕಪಲ್ ಆಫ್ ಮಿನಿಟ್ಸ್. ಈ ಕಾಫಿಗೆ ನಾನು ಸಕ್ಕರೆ ಹಾಕ್ಬೋದಾ ಹಾಕ್ಬಾರ್ದಾ? ನಾನ್ ಹೇಳೋದು, ಯಾರೋ ಒಂದು ಡಯಟ್ ಫಾಲೋ ಮಾಡ್ತಾರೆ, ಒಂದ್ ವಾರಕ್ಕೆ ಏನೋ ಟ್ರೈ ಮಾಡ್ತಾರೆ ಅಂದ್ರೆ ಹೋಗಪ್ಪ ಯಾರ ಅನ್ನ ಇಲ್ದಂಗ್ ಇರಕ್ಕಾಗತ್ತೆ ಅಂತೀರಾ. ನಿಮ್ಮ ಕೊನೆ ಉಸಿರಿರೋವರೆಗೂ ನೀವು ಒಂದು ಡಯಾಬಿಟಿಕ್ ಅಂದ್ರೆ ಯೋಚನೆ ಮಾಡ್ಬೇಕಂದ್ರೆ ಅಂತದ್ನ ತರಿಸ್ಕೋಬೇಡಿ. ಇಟ್ಸ್ ಓಕೆ. ನಾನ್ ಯಾಕೆ ಯಾವಾಗ್ಲೂ ನಾನು ಮಾಡದಂತ ಒಂದು ತಪ್ಪುಗಳನ್ನ ಐ ಓಪನ್ಲಿ ಶೇರ್ ಅಂದ್ರೆ ಅದರಿಂದ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ. ಸೊ ಇಟ್ ವಾಸ್ ಲೈಕ್ ಫೈನಾನ್ಷಿಯಲ್ ಸ್ಟ್ರೆಸ್, ಹೌ ಟು ಲುಕ್ ಆಫ್ಟರ್ ದ ಚಿಲ್ಡ್ರನ್, ನಂದು ಒಂದು ಕೆರಿಯರ್ ಸೆಟ್ ಆಗತ್ತಾ, ಮನೆಯವ್ರಿಗೆ ಏನಾದ್ರೂ ಆಗತ್ತಾ, ಈ ಸ್ಟ್ರೆಸ್ ಇಂದ ಆಗದಂತ ಡಯಾಬಿಟೀಸ್ ಆಯ್ತು. ಅವಾಗ ಏನಾಯ್ತು, ಎತಿ ವಾಸ್ ಜಸ್ಟ್ 2 years old. ಸೊ
ಸಣ್ಣ ವಯಸ್ಸಿಂದ ಏನ್ ಆರ್ಕಿಟೆಕ್ಟ್ ಆಗ್ಬೇಕಂತ ಒಂದು ಆಸಕ್ತಿ, ಒಂದು ಆಸೆ, ಒಂದು ದೊಡ್ಡ ಡ್ರೀಮ್ ಇತ್ತು. ಒಂದು 1 or 2 years ಆಫ್ಟರ್ ಮೈ ಕೋರ್ಸ್ ಫ್ರೀಲಾನ್ಸ್ ಮಾಡಿದೆ. ಬಟ್ ನನಗೆ ಸಂಪೂರ್ಣವಾಗಿ ಮೈಂಡ್ ಎಳಿತಾ ಇದ್ದಿದ್ದು ಏನಂದ್ರೆ, ಏನಪ್ಪಾ ಶುಗರ್ ಬಂದಿದೆ, ಮತ್ತೆ 32 years ಬ್ಯಾಕ್ ಇದ್ರ ಬಗ್ಗೆ ನಾಲೆಜು ಇರ್ಲಿಲ್ಲ, ಏನ್ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಗೊತ್ತಿಲ್ಲ. ಏನಾದ್ರೆ ಹೆಚ್ಚು ಕಮ್ಮಿ ಆದ್ರೆ ಈಗಾದ್ರೂ ಅದು ಕಾಮನ್ ಮ್ಯಾಮ್, Yes, ಶುಗರ್ BP ಅನ್ನೋದು. ಬಟ್ ಆ ಟೈಮಲ್ಲಿ ಶುಗರ್ ಇದೆ ಸೊ ಏನ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ. ಅಂಥದ್ರಲ್ಲಿ ಐ ಸ್ಯಾಟ್ ಅಂಡ್ ಐ ಡಿಸೈಡ್ ಏನ್ ಮಾಡ್ಬೇಕು. ಡಿಸ್ಕಸ್ಡ್ ವಿತ್ ಮೈ ಡಾಕ್ಟರ್ ರಮಣರಾವ್ ವಾಸ್ ಮೈ ಫಿಸಿಷಿಯನ್. ಏನ್ ಮಾಡ್ಬೇಕು ಅಂದಾಗ, ಯಾವ ತರ ಒಂದು ಡಿಸಿಪ್ಲಿನ್ಡ್ ಲೈಫ್ ನಾನು ಲೀಡ್ ಮಾಡಿದ್ರೆ ಐ ಕ್ಯಾನ್ ಕೀಪ್ ದ ಡಯಾಬಿಟೀಸ್ ಅಂಡರ್ ಕಂಟ್ರೋಲ್. ಒಂದು. ಎರಡನೇದು, ಹೊಸ ವಿಚಾರಗಳು ಪ್ರಪಂಚದಲ್ಲಿ ಇಟ್ ಕೀಪ್ಸ್ ಕಮಿಂಗ್ ಅಪ್. ಸೊ ಐ ಸ್ಟಾರ್ಟೆಡ್ ಅಪ್ಡೇಟಿಂಗ್ ಮೈ ಸೆಲ್ಫ್. ಇವತ್ತಿಗೂ ಒಂದು, ಫಾರ್ ಎಕ್ಸಾಂಪಲ್, ಇದು ಎಲ್ಲರಿಗೂ ಗೊತ್ತಿರತ್ತೆ, ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಏನ್ ಹೇಳ್ತಾ ಇದ್ರು, ತುಪ್ಪ ತಿನ್ಬೇಡಿ, ತುಪ್ಪ ತಿಂದ್ರೆ ದಪ್ಪ ಆಗ್ತೀರಾ ಅಂತ ಹೇಳ್ತಾ ಇದ್ರು ಇವಾಗ ಅಲ್ವಾ. ಸೇಮ್ ಅದಾದ ಮೇಲೆ ಅದು ಒಂದು ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಜನ ನಂಬ್ತಾ ಇದ್ರು, ನ್ಯೂಟ್ರಿಷನಿಸ್ಟ್ ನಂಬ್ತಾ ಇದ್ರು, ತಿನ್ಬೇಡಿ ಅಂತ ಇದ್ರು. ವಿತ್ ಇನ್ ಅ ಕಪಲ್ ಆಫ್ ಇಯರ್ಸ್ ಎಷ್ಟು ರಿಸರ್ಚ್ ಬಂದಿದೆ, ಇಲ್ಲ ಲಿಮಿಟೆಡ್ ಅಮೌಂಟ್ಸ್ ಅಲ್ಲಿ ಗುಡ್, ನಿಮ್ ಬಾಡಿ ಲೂಬ್ರಿಕೇಟ್ ಮಾಡತ್ತೆ, ದಯವಿಟ್ಟು ಅಟ್ಲೀಸ್ಟ್ ಒಂದ್ ದಿವಸಕ್ಕೆ 1 or 2 ಸ್ಪೂನ್ಸ್ ಯೂಸ್ ಮಾಡಿ ಅಂತ. ಸೊ ಈ ತರ ವಿಚಾರಗಳು ಇವತ್ತು ಇದು ಸರಿ ಇಲ್ಲ ಅಂತಾರೆ, ವಿತ್ ಇನ್ ಫ್ಯೂ ಮಂತ್ಸ್ ಆರ್ 1 or 2 years ಪ್ಲೀಸ್ ಯೂಸ್ ಇಟ್ ಅಂತಾರೆ. ಸೊ ಯು ಹ್ಯಾವ್ ಟು ಕೀಪ್ ಯೋರ್ ಸೆಲ್ಫ್ ಅಪ್ಡೇಟೆಡ್. ನಾನ್ ಚೆನ್ನಾಗಿರ್ಬೇಕು ಅಂತ ನಾನೇನ್ ಕಲಿತಾ ಇದ್ನೋ, ಮತ್ತೆ ನಾನು ಅವಾಗ್ಲೇ ಹೇಳ್ದಂಗೆ ಫ್ರಮ್ ಮೈ ಚೈಲ್ಡ್ಹುಡ್ ಟು ನೌ ಸೇಮ್ ಥಿಂಗ್. ನಾನು ಸ್ಕೂಲಲ್ಲಿ ಇದ್ದಾಗಲೂ ಅಷ್ಟೇ, 4th standard 5th standard ಐ ಯೂಸ್ ಟು ಸ್ಟಡಿ ವೆರಿ ವೆಲ್ ಅಂಡ್ ಡಿಫ್ರೆಂಟ್ ವೇಸ್. ಇನ್ ದ ಸೆನ್ಸ್, ಎಲ್ಲರೂ ರಟ್ ಹೊಡಿತಾರೆ ಅಂದ್ರೆ, ನಾನು ಡ್ರಾಯಿಂಗ್ ಅಲ್ಲಿ ಒಂದು ಇಡೀ ಚಾಪ್ಟರ್ನ ಡ್ರಾಯಿಂಗ್ ಅಲ್ಲಿ, ಇಷ್ಟೇ ಡ್ರಾಯಿಂಗ್ ಅಲ್ಲಿ ಕೀ ಪಾಯಿಂಟರ್ಸ್ ನ ಡ್ರಾ ಮಾಡಿ ಕಲ್ತ್ಕೋತಾ ಇದ್ದೆ. ಸೊ ನನ್ನ ಫ್ರೆಂಡ್ಸ್ ನ ಅವ್ರನ್ನ ಕೂತ್ಕೊ ಅಂತ ಹೇಳಿ ಲಂಚ್ ಬ್ರೇಕ್ ಟೈಮ್ ಅಲ್ಲಿ, ಒಂದು ವೇಳೆ ದೇ ನಾಟ್ ಡೂಯಿಂಗ್ ವೆಲ್, ನಾನೇನೇನ್ ಕಲ್ತಿದ್ನೋ ಅವ್ರಿಗೆಲ್ಲ ಕಲಿಸ್ತಾ ಇದ್ದೆ. ಬಿಕಾಸ್ ನನ್ಗೇನಂದ್ರೆ ಐ ವಾಂಟ್ ದೆಮ್ ಆಲ್ಸೋ ಟು ಗೆಟ್ ಗುಡ್ ಮಾರ್ಕ್ಸ್. ಸೊ ಸಿಮಿಲರ್ಲಿ ನೋಡಿ, ನಾನು ಏನೇನೋ 32 ವರ್ಷನ ಕಲ್ತ್ಕೊಂಡ್ ಬಂದು, ನನ್ನ ಸ್ಮಾಲ್ ಸರ್ಕಲ್ ಆಫ್ ಫ್ರೆಂಡ್ಸ್, ನನ್ನ ಫ್ಯಾಮಿಲಿಗೆ ಮಾತ್ರ ಅದು ಬೆನಿಫಿಟ್ ಆಗ್ತಾ ಇತ್ತು. ಸೊ ಸಮ್ವೇರ್ ವೆನ್ ಐ ವಾಸ್ ರೀಚಿಂಗ್ 50, ಐ ಥಾಟ್, ಏನಪ್ಪ ಲೈಫ್ ಆಲ್ರೆಡಿ 50 ಬರ್ತಾ ಇದೆ, ವಿ ಹ್ಯಾವ್ ಟು ಡೂ ಸಮಥಿಂಗ್ ಡಿಫ್ರೆಂಟ್ ಅಂತ ಮನೆಯವರಿಗೆ, ಮಕ್ಕಳಿಗೆ, ಸೊಸೆಗೆಲ್ಲ ಹೇಳಿ ನಂದು ಅಂತ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನೇನ್ ಕಲ್ತಿದ್ದೀನೋ ದಟ್ ಐ ವಿಲ್ ಶೇರ್ ಟು ಪೀಪಲ್ ಅಂತ. ಏಜ್ ಇಸ್ ಅ ಜಸ್ಟ್ ನಂಬರ್ ಅಲ್ವಾ ಮ್ಯಾಮ್? ಸೊ ಅದು ಕಲಿಕೆ ಅನ್ನೋದಕ್ಕೆ ಯಾವ್ದಕ್ಕೂ ಮಿತಿ ಅನ್ನೋದು ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಅಂಡ್ ಎನಿಥಿಂಗ್ ಉಷಾ, ವೆದರ್ ಇಟ್ ಇಸ್ ಗುಡ್ ಆರ್ ಬ್ಯಾಡ್, ಸ್ಟಿಗ್ಮಾ ತೆಗೆದ್ಬಿಡಿ. ಡೋಂಟ್ ಥಿಂಕ್. ಈಗ ಎಷ್ಟೊಂದು ಜನ ನನ್ ಭೇಟಿಯಾಗಕ್ ಬರೋರು ತುಂಬಾ ಕಾಮನ್ ಆಗ್ಬಿಟ್ಟಿದೆ. PCOS ಇರ್ಬೋದು, ಥೈರಾಯ್ಡ್ ಇರ್ಬೋದು. ಚಿಕ್ಕ ಮಕ್ಕಳಿಗೆ 8th standard 9th standard ಮಕ್ಕಳಿಗೆಲ್ಲ ಈಗ ದೇ ಬಿಕಮಿಂಗ್ ಡಯಾಬಿಟಿಕ್. ಯಾಕಂದ್ರೆ ಲೈಫ್ ಸ್ಟೈಲ್ ಇರ್ಬೋದು, ಅವೈಲಬಿಲಿಟಿ ಆಫ್ ಫಾಸ್ಟ್ ಫುಡ್ಸ್. ಈಗ ನಾವ್ ಸಣ್ಣವರಿದ್ದಾಗ ವರ್ಷಕ್ಕೆ 1 ಸರಿನೋ 2 ಸರಿನೋ ಒಂದು ಬರ್ತ್ಡೇಗೋ ಆನಿವರ್ಸರಿ ಹೋಟೆಲ್ ಕರ್ಕೊಂಡು ಹೋಗ್ತಾ ಇದ್ರು ಬೇರೆಯವ್ರು ಅಲ್ವಾ. ದಟ್ ಇಸ್ ದ ಟ್ರೆಂಡ್. ಈಗ ಒಂದ್ ದಿವಸಕ್ಕೆ 2-3 ಸರಿ ಹೋಟ್ಲಿಂದ ಊಟಕ್ಕೆ ಮನೆಗೆ ಪಾರ್ಸಲ್ ಬರುತ್ತೆ. ಸೊ ಆ ವಿಶೇಷತೆ ಅನ್ನೋದು ಹೊಟ್ಟೋಯ್ತು. ಸೊ ಏನಾಗಿದೆ, ಅಂಡ್ ಈಗ ರೀಸೆಂಟ್ ರಿಪೋರ್ಟ್ಸ್ ಅಲ್ಲೂ ಹೇಗೆ ನಮ್ಮ ಪ್ಲಾಂಟ್ಸ್ ಇರ್ಬೋದು, ಅದಿರ್ಬೋದು, ಟಾಕ್ಸಿಕ್ ಲೆವೆಲ್ಸ್ ಎಷ್ಟು ಜಾಸ್ತಿ ಆಗಿದೆ. ಸೊ ಇನ್ಕ್ಲೂಡಿಂಗ್ ನಾವ್ ಸಣ್ಣವರಿದ್ದಾಗ ಸಿಗುವಂತ ಸಾರ್ಟ್ ಆಫ್ ಎಲ್ಲಾನು ಆರ್ಗ್ಯಾನಿಕ್ ಇತ್ತು ಈಗ ಆ ಕಾಲದಲ್ಲಿ. ಸೊ ಈಗ ಪೊಲ್ಯೂಷನ್ ಇರ್ಬೋದು ಅಲ್ವಾ. ಸೊ ವಾಟ್ ವಿ ಹ್ಯಾವ್ ಟು ಜಾಸ್ತಿ ಯೂಸ್ ಮಾಡುವಂಥದ್ದು ತರಕಾರಿಗಳಿಗಾಗಿರ್ಬೋದು, ಹಣ್ಣುಗಳಿಗಾಗಿರ್ಬೋದು, ಆ ನ್ಯಾಚುರಲ್ ಸೋರ್ಸ್ ಅನ್ನೋದೇ ಹೊರಟೋಗ್ಬಿಟ್ಟು ಎಲ್ಲ ಹೈಬ್ರಿಡ್ ಫ್ರೂಟ್. ಸಿಂಪಲ್ ಚೇಂಜ್ ಒಂದು ಆದಷ್ಟು ನಾವು ಮಾಡ್ಕೋಬೇಕಾಗಿರೋದು ಏನಂದ್ರೆ, ದೊಡ್ಡವರಾಗಿನೂ ನಾವು ಮಾಡ್ಕೊಂಡು ಮಕ್ಳಿಗೂ ನಾವು ಏನ್ ಮಾಡ್ಬೋದಂದ್ರೆ, ನಾವು ಸಣ್ಣವರಿದ್ದಾಗ ಹೌ ವಿ ಯೂಸ್ ಟು ಬಿ, ನಮ್ಮ ಅಜ್ಜಿ ತಾತ ಕಾಲದಲ್ಲಿ ಹೇಗಿರ್ತಾ ಇತ್ತು, ಅಟ್ಲೀಸ್ಟ್ ವಾರದಲ್ಲಿ ಒಂದು 3-4 ಟೈಮ್ಸ್ ಆ ವಾತಾವರಣ ಮನೆಗೆ ತಗೊಂಡ್ಬಂದ್ರೆ ಇಟ್ ಮೇಕ್ಸ್ ಸೋ ಮಚ್ ಆಫ್ ಡಿಫ್ರೆನ್ಸ್. ಈಗ ಬೇರೆ ಚಿಲ್ಡ್ರನ್ ಅವ್ರ ಪೇರೆಂಟ್ಸ್ ಎಲ್ಲ ಕೊಡ್ತಾ ಇದಾರೆ ಅಂದ್ರೆ, ನೀವು ತುಂಬಾ ಸ್ಟ್ರಿಕ್ಟ್ ಆಗ್ಬಿಟ್ಟು ನಾನು ಕೊಡೋದೇ ಇಲ್ಲ ಅಂದ್ರೆ ಮಕ್ಕಳು ನಮ್ ಹಿಂದೆ ಹೋಗಿ ಮಾಡ್ತಾರೆ. ಸೊ ಇನ್ಸ್ಟೆಡ್ ಆಫ್ ದಟ್ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿ, ಓಕೆ ಒಂದು ವಾರದಲ್ಲಿ ನಿನಗ್ ಬೇಕಾದ್ರೆ ನಿನ್ ಏನ್ ಇಷ್ಟ, ಓಕೆ ಚಾಕ್ಲೇಟ್ ಇಷ್ಟನಾ, ವಾರದಲ್ಲಿ ಒಂದ್ಸರಿ ಕೊಡಿಸ್ತೀನಿ, ನೀನ್ ಡಿಸೈಡ್ ಮಾಡಪ್ಪ, ನಿನ್ ಬುಧವಾರ ಬೇಕಾ ಭಾನುವಾರ ಬೇಕಾ ಕೊಡಿಸ್ತೀನಿ ಅಂದ್ರೆ ಸ್ವಲ್ಪ ಮಕ್ಕಳಿಗೂ ಒಂದು ಪವರ್. ಸೊ ದೇ ಫೀಲ್, ಓ ನಾ ಬಂದು ಚೂಸ್ ಮಾಡ್ತಾ ಇದ್ದೀನಿ. ಅಂಡ್ ಕಟ್ ಶಾರ್ಟ್ ಅ ಲಿಟಲ್. ಸೊ ಅಲಾಂಗ್ ವಿತ್ ನಮ್ಮ ಟ್ರೆಡಿಷನ್ ಇಂದ ನಾವ್ ಏನ್ ಬಂದಿದೀವೋ ಆ ಊಟದ ಜೊತೆಗೆ ಅ ಲಿಟಲ್ ಬಿಟ್ ಆಫ್ ಈಗೇನ್ ಸಿಗ್ತಾ ಇದೆಯೋ, ಸೊ ದಟ್ ದ ಚಿಲ್ಡ್ರನ್ ಆರ್ ಆಲ್ಸೋ ಅಪ್ಡೇಟೆಡ್. ಮಿಕ್ಸ್ ಅಂಡ್ ಮ್ಯಾಚ್.
ಮ್ಯಾಮ್, ಇದು ನಿಮಗೆ ಆಗಿರುವಂತಹ ಅನುಭವದಿಂದ ನೀವು ಈ ಶುಗರ್ಗೆ ಸಂಬಂಧಪಟ್ಟಂಗೆ ರಿಸರ್ಚ್ ಎಲ್ಲ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಸ್ಟಡಿ ಮಾಡಿದ್ರಿ ಮಾಡಿದ್ದೀನಿ. ಅಲ್ವಾ? ಸೊ ಹೇಗಿತ್ತು ಆ ಸವಾಲುಗಳನ್ನ ಹೇಗೆ ಎದುರಿಸಿದ್ರಿ? ದಟ್ ವಾಸ್ ನಾಟ್, ಐ ಥಿಂಕ್, ಅಂದ್ರೆ ಹೂವಿನ ಹಾಸಿಗೆ ಅಂತೂ ಖಂಡಿತವಾಗ್ಲೂ ಇರೋದಿಲ್ಲ. ಹೇಗೆ ಅದನ್ನೆಲ್ಲ ಸವಾಲನ್ನ ಐ ಸ್ವೀಕರಿಸಿ? ಥಿಂಕ್ ಒನ್ ವೆರಿ ಸ್ಪೆಷಲ್ ಪಾಯಿಂಟ್, ಈಗ ಒಬ್ಬೊಬ್ರು ಒಂದೊಂದರಲ್ಲಿ ಸ್ಪೆಷಾಲಿಟಿ ಅಂದ್ರೆ, ಎಲ್ಲೋ ನನ್ನ ಪ್ರಕಾರ ಒಂದು ಸ್ಪೆಷಾಲಿಟಿ ಏನ್ ಗೊತ್ತಾ ಉಷಾ, ಈ ಇಡೀ ಭೂಮಿಯಲ್ಲಿ ಕಷ್ಟ ಇಲ್ಲ ನಿಜ, ಅಂತ ಯಾರು ಒಬ್ಬೊಬ್ರು ಇಲ್ಲ ಒಂದೊಂದು ತರದ ಕಷ್ಟಗಳನ್ನ ಅಲ್ವಾ? ಅನುಭವಿಸ್ತಿರ್ತಾರೆ. ಬಟ್ ನನ್ಗೇನೇ ಕಷ್ಟ ಬಂದ್ರು ವಿತ್ ಇನ್ ಅ ಡೇ ಆರ್ ಟು ಅದರಿಂದ ನಾನೇನ್ ಪಾಠ ಕಲಿಬಹುದು ಅಂತ ಒಂದು ಮೈಂಡ್ ಸೆಟ್ ಅದನ್ನ ನಾನು ಮಾಡ್ಕೊಂಡಿದ್ದೀನಿ. ಅದು ಹೇಗ್ ಬಂತು ನಂಗೆ ಗೊತ್ತಿಲ್ಲ, ಹೇಗ್ ಡೆವಲಪ್ ಆಯ್ತು ಗೊತ್ತಿಲ್ಲ. ಉದಾಹರಣೆಗೆ ಈ ಇಡೀ ಪಯಣ ಇವತ್ತು ನನ್ನ ಕಂಪನಿ ಹೆಸರು ಅಲಾ ಮಿರಾಪ್. ಪರಿಮಳನ ಇಂಗ್ಲಿಷ್ ಅಲ್ಲಿ ವಾಪಸ್ ಉಲ್ಟಾ ಬರೆದ್ರೆ ಇಟ್ ಇಸ್ ಅಲಾ ಮಿರಾಪ್. ಓಕೆ. ದ ರೀಸನ್ ಬೀಯಿಂಗ್, ಐ ಬಿಲೀವ್ ಈ ಭೂಮಿಯಲ್ಲಿ ಯಾರು ಯಾವುದೇ ವಯಸ್ಸಲ್ಲಿ ನಾನು ಬೆಟರ್ ಹೆಲ್ತ್ ಇರ್ಬೋದು, ಬೆಟರ್ ಮೆಂಟಲ್ ಹೆಲ್ತ್ ಇರ್ಬೋದು, ಫಿಸಿಕಲ್ ಹೆಲ್ತ್ ಇರ್ಬೋದು, ನಾನು ಬೆಟರ್ ಆಗ್ಬೇಕು ಅಂತ ನಿರ್ಣಯ ಮಾಡಿದ್ರೆ ಖಂಡಿತವಾಗ್ಲೂ ರಿವರ್ಸ್ ಮಾಡ್ಬೋದು. ಅಷ್ಟು ಪವರ್ ನಿಮ್ ಮೈಂಡ್ ಅಲ್ಲಿ ಇದೆ ಅಂತ ನನ್ನ ಒಂದು ದೃಢ ನಂಬಿಕೆ. ಅದಕ್ಕೆ ನನ್ನ ಕಂಪನಿ ಹೆಸರನ್ನು ಅದನ್ನೇ ಇಟ್ಟಿದ್ದೀನಿ. ಸೊ ಸೊ ಅಲ್ಲೇ ತಿಳ್ಕೊಬಹುದು ನಾವು ರಿವರ್ಸ್ ಮಾಡೋದು ಅಂತ ಹೇಳಿ. ಹೆಲ್ತ್ ಗೆ ಏನೇ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ವೈ ನಾಟ್. ಸೊ ಇದೇ ಹಾಲ್ ಅಲ್ಲಿ ದಿ ಅದರ್ ಸೈಡ್ ಒಂದು ಸೋಫಾ ಇತ್ತು. ನಾನು ಜಿಮ್ ಅಲ್ಲಿ ವರ್ಕೌಟ್ ಮಾಡುವಾಗ ಸ್ವಲ್ಪ ನನ್ನ ಡಿಸ್ಕಂಪ್ರೆಷನ್ ಆಗಿ 3 months ಬೆಡ್ ರಿಡನ್ ಆಗಿದ್ದೆ. ಎಕ್ಸೆಪ್ಟ್ ಗೋಯಿಂಗ್ ಟು ದ ಬಾತ್ರೂಮ್ ಐ ವಾಸ್ ನಾಟ್ ಸಪೋಸ್ ಟು ಗೆಟ್ ಅಪ್. ಅಷ್ಟು ಸಿವಿಯರ್. ಡಾಕ್ಟರ್ ಬಂದು ಸರ್ಜರಿ ಮಾಡ್ಕೊ ಅಂದ್ರು ಬ್ಯಾಕ್ಗೆ. ನನಗೆ ಸರ್ಜರಿ ಬೇಡ, ನಾನು ಹಾಗೆ ಟ್ರೈ ಮಾಡ್ತೀನಿ. ಸೊ ಇನಿಷಿಯಲ್ ಆಗಿ ಅದು ಸ್ವಲ್ಪ ಸೆಟ್ರೈಟ್ ಆದಮೇಲೆ ಆಮೇಲೆ ಫಿಸಿಯೋಥೆರಪಿ ಮಾಡಿ ಸುತ್ತ ಇರೋ ಮಸಲ್ಸ್ನ ನಾನು ಸ್ಟ್ರೆಂಥನ್ ಮಾಡ್ಕೋತೀನಿ ಅಂತ ನಾನು ಸರ್ಜರಿ ಆಪ್ಷನ್ ಬೇಡ ಅಂತ ಹೇಳಿದೆ. ಸೊ ನಾನು 3 months ಬೆಡ್ ರಿಡನ್ ಇರಬೇಕಾಗಿತ್ತು. ಸುಮಾರು ಒಂದು 1 day ಓಕೆ, 2 day ಓಕೆ, ಈ ಕಡೆ ತಿರ್ಗೋಕ್ಕೂ ಆಗಲ್ಲ, ಅಷ್ಟು ಹೌದು. ಪೇನು. ಯು ಜಸ್ಟ್ ಹ್ಯಾವ್ ಟು ಲುಕ್ ಅಪ್ ಲೈಕ್ ದಿಸ್. 3rd day ಅಷ್ಟೊತ್ತಿ ಗೊತ್ತಿಲ್ದಂಗೆ ಏನು ಮಾಡಿರೋ ಕಣ್ಣಲ್ಲಿ ನೀರು, ಏನಪ್ಪಾ ಇದು, ಯಾರಿಗೇನು ಮಾಡಲ್ಲ, ಯಾಕಿಂತ ಒಂದು ಪೇನ್ ಅಂತ ಇದ್ದಾಗ ಆಮೇಲೆ ಐ ಆಮ್ ಲೈಕ್ ಓಕೆ, ಏನಿವಾಗ ಎಷ್ಟೋ ಜನಕ್ಕೆ ಆಗಿರುವಂಥದ್ದು ಅಷ್ಟೇ ತಾನೆ, 3 months ತಾನೆ, ಸರಿ ಈ 3 monthsನ ಜ್ಞಾಪಕ ಇಟ್ಕೊಳಂಗೆ ಏನಾದರೂ ಮಾಡು ಅಂದಾಗ ಅದೇನೋ ಸರಿ ನ್ಯೂಟ್ರಿಷನ್ ಕೋರ್ಸ್ ಮಾಡೋಣ ಹಂಗ್ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ನಾನು ಆರ್ಕಿಟೆಕ್ಟ್ ಆದ್ಮೇಲೆ 99 ಅಲ್ಲಿ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಮಾಡಿದೆ. ಅದು ಸುಮಾರು ಒಂದು 10 ವರ್ಷ ಮಾಡಿದೆ. ಸೊ ಸಾಕಷ್ಟು ಮೆಡಿಸಿನ್ ಸಂಬಂಧಪಟ್ಟಂತ ವಿಚಾರಗಳು ಆಲ್ರೆಡಿ ಇದೆ. ಮತ್ತೆ ಐ ಹ್ಯಾವ್ ಒನ್ ಗಾಡ್ಸ್ ಗ್ರೇಸ್ ಅಮೇಝಿಂಗ್ ಮೆಮರಿ. ಸೊ UKG ಅಲ್ಲಿ ಹೇಳ್ಕೊಟ್ಟಿರೋ ನರ್ಸರಿ ರೈಮ್ ಈಗ್ಲೂ ಹೇಳ್ತೀನಿ. ಎತ್ತಿಯಲ್ಲಮ್ಮ ಔಡಿ ಅಂತಾನೆ, ಐ ಡೋಂಟ್ ನೋ, ಐ ಜಸ್ಟ್ ರಿಮೆಂಬರ್ ಇಟ್ ಅಂತ. ಸೊ ಅಷ್ಟು ಆಲ್ರೆಡಿ ನಾನು ಬಂದು ಗೊತ್ತಿಲ್ದಂಗೆ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ 10-15 ವರ್ಷ ಇದ್ದಿದ್ದಕ್ಕೆ ಎಷ್ಟೊಂದು ಮೆಡಿಕಲ್ ನಾಲೆಜ್ ಇತ್ತು ಅಂದ್ರೆ ಸರಿ. ಬಟ್ ನಾಲೆಜ್ ಬೇರೆ, ಮತ್ತೆ ಜನ ಎಕ್ಸ್ಪೆಕ್ಟ್ ಮಾಡೋದು ಒಂದು ಸರ್ಟಿಫಿಕೇಟ್ ಅಂತ ಅಲ್ವಾ. ಸೊ ಸರಿ ಸರ್ಟಿಫಿಕೇಶನ್ ಮಾಡ್ಕೊಳ್ಳೋಣ ಅಂತ ಸ್ಪೋರ್ಟ್ಸ್ ನ್ಯೂಟ್ರಿಷನ್, ಕ್ಲಿನಿಕಲ್ ನ್ಯೂಟ್ರಿಷನ್ದು ನಾ ಬೆಡ್ ರಿಡನ್ ಇದ್ದೆ ಅಲ್ವಾ. ನನ್ನ ದೇಹಕ್ಕೆ ನಾನು ಯಾವ ತರ ಬೆಸ್ಟ್ ಆಹಾರ ಕೊಟ್ರೆ ಐ ಕ್ಯಾನ್ ರೀಸ್ಟಾರ್ಟ್ ಮೈ ವರ್ಕ್. ಸರಿ ಡಯಾಬಿಟೀಸ್ಗೆ ಕ್ಲಿನಿಕಲ್ ನ್ಯೂಟ್ರಿಷನ್ ಅಂತ ನಾನೇನು ನನ್ನ ಕೋರ್ಸಸ್ ಸ್ಟಾರ್ಟ್ ಮಾಡಿದ್ನೋ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅದು ಫ್ಯೂಚರಲ್ಲಿ ಒಂದು ಕಂಪ್ನಿ ಆಗತ್ತೆ. ಇವತ್ತು ಫಾರ್ ಮಿಲಿಯನ್ಸ್ ಆಫ್ ಪೀಪಲ್ ನನ್ನ ಕಡೆಯಿಂದ ಕೇವಲ 60 ಸೆಕೆಂಡಲ್ಲಿ ನಾನು ಹೇಳೋದು, ಸೋಷಿಯಲ್ ಮೀಡಿಯಾ ನೀವು ಬಂದು ಒಂದು 2 hours 3 hours ನೋಡ್ತೀರಾ, ಹೌದು, ಪರಿಮಳ ಜಗ್ಗೇಶ್ ನ ಫಾಲೋ ಮಾಡಿದ್ರೆ ಆ 60 seconds ಅಲ್ಲಿ ನಿಮಗೆ ನಿಮ್ಮ ಇಡೀ ಫ್ಯಾಮಿಲಿಗೆ ಹೆಲ್ಪ್ ಆಗುವಂತ ಕಂಟೆಂಟ್ ಇನ್ಫಾರ್ಮೇಶನ್ ಇರಬೇಕು. ಅಂಡ್ ಆ 60 seconds ಕಂಟೆಂಟ್ ಕೊಡೋಕೆ ನಾನು 2-3 hours ರಿಸರ್ಚ್ ಮಾಡಿರ್ತೀನಿ. ಯಾಕಂದ್ರೆ ಇಟ್ ಇಸ್ ನಾಟ್ ಈಸಿ. ಸೈನ್ಸ್ ಬ್ಯಾಕ್ಡ್ ಇನ್ಫಾರ್ಮೇಶನ್. ಮತ್ತೆ ಎಲ್ಲೂ ಒಂದು ತಮ್ನೇಲ್ಗೂ ತಿರುಗಿ ನೋಡ್ಲಿ ಅಂತ ನಂಗೆ ಹಾಕಕ್ ಬರಲ್ಲ. ಐ ಆಮ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಸೊ ಎಷ್ಟೋ ಜನ ಡಿಜಿಟಲ್ ಮಾರ್ಕೆಟಿಂಗ್ ಪೀಪಲ್ ಅವರು ದೇ ಟು ಸೇ ಮ್ಯಾಮ್ ಯು ಹ್ಯಾವ್ ಟು ಬಿ ಅ ಲಿಟಲ್, ಐ ಲೈಕ್ ನೋ, ಇದೇ ನನ್ನ ಕಂಟೆಂಟ್ ಇದು, ಸೊ ಇದನ್ನೇ ಹಾಕ್ತೀನಿ, ನನಗೆ ಗಿಮಿಕ್ ಬರಲ್ಲ. ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್. ಐ ಆಮ್ ಸೋ ಹ್ಯಾಪಿ ಟು ಶೇರ್ ಉಷಾ. ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ. ಸುಮಾರು ಹೆಲ್ತ್ ರಿಲೇಟೆಡ್ ಎಲ್ಲ ಎಷ್ಟೊಂದು ಕಾಂಟೆಂಟ್ ಗಳು ಬರ್ತಾ ಇರುತ್ತೆ. ಅಂಡ್ ವೆನ್ ಐ ಗೋ ಔಟ್ ಅಪ್ಪ,
ಎಷ್ಟೊಂದು ಜನ ಹೆಣ್ಮಕ್ಳು ಮೇಡಮ್ ನೀವು ಹೇಳ್ತಾ ಇರೋದು ನೋಡಿ ಫಾಲೋ ಮಾಡಿದೆ, ನನ್ಗೆ ಹಿಂಗಾಯ್ತು. ಆಮೇಲೆ ನಾನು ಎಲ್ಲ ಬದಲಾವಣೆಗಳು ಸಾಮಾನ್ಯವಾಗಿ ಅವ್ರ ಕಿಚನ್ ಇಂದ ನಾರ್ಮಲ್ ಆಗಿ ನೀವು ಹೌದು. ಮಾಡೋದು ಹೇಳ್ಕೊಡೋದ್ರಿಂದ ಎವ್ರಿಬಡಿ ಇಸ್ ಚೇಂಜಿಂಗ್. ಅಂದ್ರೆ ಫೀಲ್ ಸೋ ಗ್ರೇಟ್ ಅಲ್ಲ? ಟ್ರೂ ಮ್ಯಾಮ್. ನಮ್ಮ ಅಕ್ಕಪಕ್ಕದಲ್ಲೇ ಇರುವಂತ ವಸ್ತುಗಳನ್ನೇ ಬಳಸ್ಕೊಂಡು ನಮ್ಮ ದೇಹ ಮತ್ತೆ ನಮ್ಮ ಆರೋಗ್ಯವನ್ನ ನಾವು ಹುಷಾರಾಗಿ ಇಟ್ಕೊಳ್ಬಹುದು. ಆ ತರದ್ ಎಷ್ಟೊಂದು ಕಾಂಟೆಂಟ್ ಇದೆ ನಿಮ್ಮ ರೀಲ್ಸ್ ಗಳಲ್ಲಿ, ನಾನ್ ಕೂಡ ಗಮನಿಸಿದ್ದು ಸೊ ಆ ತರ ಈ ಕಂಪನಿ ಸ್ಟಾರ್ಟ್ ಆದ್ಮೇಲೆ ಉಷಾ ನಾನ್ ಬಂದು ಪಬ್ಲಿಕ್ ಅಲ್ಲಿ ಕಾಣಿಸ್ಕೊತಾ ಇದ್ದೆ. ಇಲ್ಲಾಂದ್ರೆ ಇದಕ್ಕಿಂತ ಮುಂಚೆ ಆಕ್ಚುಲಿ ಮೇ ಬಿ ಇದು ಕೊರೋನಾ ಟೈಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಲೈಮ್ ಲೈಟ್ ಬಂದಿರೋಂಥದ್ದು. ಯಾಕಂದ್ರೆ ಕೊರೋನಾ ಟೈಮಲ್ಲಿ ಪೀಪಲ್ ಮನೇಲಿ ಇದ್ರೆ ಏನ್ ಮಾಡಕ್ ಗೊತ್ತಿಲ್ಲ, ಸೊ ಅವಾಗ ಹೌದು. ನೋಡಿದ್ರು. ಹೌದು, ನಿಮ್ಮ ಅಷ್ಟು ವರ್ಷದ ರಿಸರ್ಚ್ ಈ ಒಂದು ಕೊರೋನಾ ಟೈಮ್ ಅಲ್ಲಿ ತುಂಬಾ ಅದು ಎಕ್ಸ್ಪ್ಲೋರ್ ಆಗಕ್ ಸ್ಟಾರ್ಟ್ ಆಯ್ತು ಅನ್ಸುತ್ತೆ. ಅಂಡ್ ಏನ್ ಗೊತ್ತಾ ಉಷಾ, ಅದಕ್ಕಿಂತ ಮುಂಚೆ ಇಡೀ ವರ್ಷಕ್ಕೆ ಅಮ್ಮಮ್ಮ ಅಂದ್ರೆ ಒಂದು ಇಂಟರ್ವ್ಯೂ ಮನೆಯವ್ರ ಜೊತೆ ಮಾಡಿದ್ರೆ ದೊಡ್ಡ ವಿಚಾರ. ಸೊ ನಾನ್ ಸೋಷಿಯಲ್ ಮೀಡಿಯಾಲಿ ಇರ್ಲೇ ಇಲ್ಲ. ಅಂಡ್ ನಾನ್ ಕಂಪನಿ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಮನೆಯವ್ರಿಗೆ ಇದ್ದಿದ್ದು ಒಂದೇ ಚಿಂತೆ, ಅದು ಅಯ್ಯೋ ಪಾರು ನಾನ್ ಸ್ವಲ್ಪ ಅವೇ ಫ್ರಮ್ ಆಲ್ ದಿಸ್ ಅಲ್ವಾ, ನೀನ್ ಹೇಗ್ ಹ್ಯಾಂಡಲ್ ಮಾಡ್ತೀಯ ಅಂತ. ಐ ಸೆಡ್ ನೋಡು, ನನ್ನ ಇಂಟೆನ್ಷನ್ ಒಳ್ಳೇದಿದೆ, ಸೊ ನಾನ್ ಹೇಳೋದ್ರಿಂದ ಯಾರಿಗಾದ್ರು ಒಬ್ರಿಗೆ ಒಳ್ಳೇದಾಗತ್ತೆ ಅಂದ್ರೆ ಆಗ್ಲಿ ಬಿಡು, ಅದ್ರಲ್ಲಿ ಏನಿದೆ ಅಂತ. ದೆನ್ ಆಫ್ಟರ್ಸ್ ಈಸ್ ಲೈಕ್ ಸರಿ, ಅವ್ರ ಪಾಪ ಫಸ್ಟ್ ಸ್ಟಾರ್ಟಿಂಗ್ ಟೆನ್ಷನ್ ಎಲ್ಲ ಇದ್ರು, ಬಟ್ ಟುಡೇ ಹೀ ಸೋ ಪ್ರೌಡ್. ಐ ಥಿಂಕ್ 2 days ಬ್ಯಾಕ್ ಇವ ಸೇಂಗ್ ಅದ್ ಯಾವ್ದೋ ಫಂಕ್ಷನ್ ಹೋಗಿದ್ರಂತೆ. ಅದೊಂದು ಇರುತ್ತಲ್ಲ ಮ್ಯಾಮ್, ಯೂಶುವಲ್ ಆಗಿ ಈಗ ಸರ್ದ್ ಒಂದು ಲೆಗಸಿ ಅನ್ನೋದಿರುತ್ತೆ. ಈಗ ನೀವೊಂದು ನಿಮ್ದೇ ಆದಂತ ಓನ್ ಕಂಪನಿ ಸ್ಟಾರ್ಟ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲೋ ಸರ್ ಬೇಡ ಅನ್ಸುತ್ತೆ ಪರು, ಯೋಚನೆ ಮಾಡು, ಅಥವಾ ನನ್ಗೆ ತೊಂದ್ರೆ ಆಗ್ಬಾರ್ದು ಅನ್ನೋ ಮೋರ್ ದೆನ್ he can handle anything. ಅವ್ರಿಗೆ ನಾನ್ ಹೇಗೆ ಹ್ಯಾಂಡಲ್ ಮಾಡ್ತೀನಿ ಗೊತ್ತಿಲ್ಲ. ಸೊ ಹಿ ವಾಸ್ ವೆರಿ ವರ್ಡ್. ಈಗ ಒಂದು ಪಬ್ಲಿಕ್ ಬಂದಾಗ ಎಸ್, ಸೊ ಗುಡ್ ಬ್ಯಾಡ್ ಆಗ್ಲಿ ಏನೇ ಇರ್ಲಿ ಅದಕ್ ಬಂದು ನೀನು ಹಾರ್ಟ್ ತಗೋಬಾರ್ದು. ಸೊ ನೀನ್ ತುಂಬಾ ಪ್ರೊಟೆಕ್ಟ್ ಇದೆಯಾ, ಹೆಂಗ್ ಮಾಡ್ತೀಯ ಅಂತ. ಬಟ್ ನನ್ನ ಇಂಟೆನ್ಷನ್ ಕ್ಲಿಯರ್ ಇತ್ತು ಉಷಾ. ನಾನ್ ಹೇಳ್ತಾ ಇದ್ದಿದ್ದು, ಸಿ ಐ ವಾಂಟ್ ಟು ಹೆಲ್ಪ್ ಪೀಪಲ್. ಅಂಡ್ ನನಗ್ ಗೊತ್ತಿರೋದೇನು, ಈಗ ನಾನು ಹೆಲ್ಪ್ ಈಗ ಮನೆಯವರು ಬಂದು ಒಂದು 5 ನಿಮಿಷ ಮಾತಾಡಿದ್ರೆ ಹೊಟ್ಟೆ ಉಣ್ಣಾಗ ನಗುವಂಗೆ ಮಾತಾಡಿಸ್ತಾರೆ. ದಟ್ ಈಸ್ ಹಿಸ್ ಸ್ಪೆಷಾಲಿಟಿ. ನನ್ನ ಸ್ಪೆಷಾಲಿಟಿ ಏನು, ಹೆಲ್ತ್ ಸಂಬಂಧಪಟ್ಟಿದ್ನ ಈಸಿಯಾಗಿ ಸುಲಭವಾಗಿ ಹೇಳ್ಕೊಡುವಂಥದ್ದು. ಯಾರ್ಯಾರಿಗೆ ಏನೇನ್ ಸ್ಪೆಷಾಲಿಟಿ ಇದೆಯೋ ಅದನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕಷ್ಟೇ. ಅಂಡ್ ಯಾಕೆ ಈ ಪಾಯಿಂಟರ್ ಹೇಳ್ತಾ ಇದ್ದೀನಂದ್ರೆ, ಅಟ್ ದ ಏಜ್ ಆಫ್ 49 ನಾನೇನಾದ್ರೂ ಆ ಒಂದು ಹೆಜ್ಜೆ ಇಟ್ಟಿರ್ಲಿಲ್ಲ ಅಂದ್ರೆ ಇವತ್ತು ಬಹುಶಃ ಇಲ್ಲಿವರೆಗೂ ನಾವು ಬರ್ತಾನೆ ಇರ್ಲಿಲ್ಲ. ನಿಜ ನಿಜ. ಆವಾಗ ಪರಿಮಳ ಜಗ್ಗೇಶ್ ಅವ್ರ ವೈಫ್ ಅಂತ ಗುರುತಿಸ್ಕೊಳ್ತಾ ಇದ್ರೆ ಹೊರತು ಇಷ್ಟೊಂದು ಸಾಧಕಿಯಾಗಿ ಬಹುಶಃ ನಾವು ನೋಡ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಮೋರ್ ದೆನ್ ಎನಿಥಿಂಗ್ ನನ್ಗೆ ಏನ್ ಖುಷಿ ಕೊಡುತ್ತೆ ಗೊತ್ತಾ ಉಷಾ, ಐ ಡೋಂಟ್ ಬಿಲೀವ್ ಇನ್ ದ ಟೈಟಲ್ ಒಂದು ಸೆಲೆಬ್ರಿಟಿ ಇರ್ಬೋದು, ತಾವ್ ಹೇಳ್ದಂಗೆ ಸಾಧಕಿ ಇರ್ಬೋದು. ಯಾಕೆ ಅಂತ ಹೇಳ್ತೀನಿ ನೋಡಿ. ನನ್ಗೆ ಯಾವಾಗ ಇದು ಸ್ಟ್ರೈಕ್ ಆಗತ್ತೆ ಗೊತ್ತಾ, ಯಾವ್ದಾದ್ರು ಒಂದು ವಿಶೇಷವಾದ ಲೆಟಸ್ ಒಂದು ಮದರ್ಸ್ ಡೇ ಅಂತ ಇರುತ್ತೆ. ಈಗ ಆಬ್ವಿಯಸ್ಲಿ ಈ ಭೂಮಿ ಮೇಲೆ ಇರುವಂತ ಅಷ್ಟು ತಾಯಂದಿರು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಅಲ್ವಾ. ಬಟ್ ಆ ಮದರ್ಸ್ ಡೇಗೆ ಅಥವಾ ಫಾದರ್ಸ್ ಡೇಗೆ ಅಂತ ತಗೊಳ್ಳಿ, ಅನ್ಫಾರ್ಚುನೇಟ್ಲಿ ಒಂದು ನ್ಯೂಸ್ ಪೇಪರ್ ಅಲ್ಲಿ ಎಷ್ಟು ಫೋಟೋಸ್ ಹಾಕಕ್ ಸಾಧ್ಯ, 5 10 ಹಾಕಕ್ ಸಾಧ್ಯ. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ, ತಾವು ಹೇಳ್ದಂಗೆ ಕಣ್ಣು ಕಾಣುವಂತ ಸೆಲೆಬ್ರಿಟೀಸ್ ಹಾಕ್ತಾರೆ. ಬಟ್ ನಾನ್ ಯಾವಾಗ್ಲೂ ನನ್ನ ಹಾರ್ಟ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ಅವಾಗಿಂದ ಹೇಳ್ತಾ ಇದ್ದೆ, ಬೇರೆಯವರೆಲ್ಲಾನು ಎಷ್ಟು ಮಾಡ್ತಾರಲ್ಲ. ಸೊ ಫಸ್ಟ್ ಥಿಂಗ್ ಇಸ್, ನಾವು ಬೇರೆ ಪ್ರಪಂಚ ನಮ್ಮನ್ನ ಗುರ್ತಿಸುತ್ತೋ ಇಲ್ವೋ, ನಮ್ಮನ್ನ ನಾವು ಫಸ್ಟ್ ಗುರ್ತಿಸ್ಕೋಬೇಕು. ಅಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಐ ಆಲ್ವೇಸ್ ಟೆಲ್ ದಿಸ್ ಟು ಎವ್ರಿಬಡಿ, ಆಯ್ತಾ. ಲೆಟ್ ಇಟ್ ಬಿ ಯೋರ್ ಹಸ್ಬೆಂಡ್, ಲೆಟ್ ಇಟ್ ಬಿ ಚಿಲ್ಡ್ರನ್, ಲೆಟ್ ಇಟ್ ಬಿ ದ ವೈಫ್. ನಾವು ಒಂದು ಕಾಮನ್ ಪರ್ಸನ್ಗೆ ಕೊಡುವಂತ ಕರ್ಟಸಿ. ಫಾರ್ ಎಕ್ಸಾಂಪಲ್, ಐ ಸಿ ಉಷಾ, ಐ ಗಿವ್ ಸಚ್ ಅ ಬಿಗ್ ಸ್ಮೈಲ್, ಹಾಯ್ ಉಷಾ ಅಂತೀನಿ ಅಲ್ವಾ. ದ ಸೇಮ್ ಥಿಂಗ್ ಮನೆಯವ್ರು ಬಂದ್ರೆ ಏನ್ ಜಗಿ ಅಂತ ಹೇಳಿದ್ರೆ, ನಾವು ಒಂದು ಸ್ನೇಹಿತರಿಗೆ ಬೇರೆಯವರಿಗೆ ಎಷ್ಟು ಆಸಕ್ತಿಯಿಂದ ಮಾತಾಡ್ತೀವಿ. ನಮ್ ಫೋನ್ ಕಾಲಲ್ಲೇ ಗೊತ್ತಾಗತ್ತೆ ನಮ್ ಫ್ರೆಂಡ್ಸ್ ಫ್ಯಾಮಿಲಿನ ಅಂತ. ಸಾಕಷ್ಟು ಬಾರಿ ನೋಡಿ, ಫ್ರೆಂಡ್ಸ್ ಅಂದ್ರೆ ಆಮೇಲೆ ಅಂತ, ಅದೇ ಫ್ಯಾಮಿಲಿ ಹೇಳು. ವೈ ದಟ್ ಶಿಫ್ಟ್? ಇನ್ಫ್ಯಾಕ್ಟ್ ನಮ್ಮ ಲೈಫ್ ಅಲ್ಲಿ ದ ಮೋಸ್ಟ್ ಅಮೌಂಟ್ ಆಫ್ ಟೈಮ್ ಸ್ಪೆಂಡ್ ಮಾಡೋದು ಯಾರ ಜೊತೆ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್. ಬಟ್ ವಿ ಟೇಕ್ ದೆಮ್ ಫಾರ್ ಗ್ರಾಂಟೆಡ್. ಎಲ್ಲೋ ನಮ್ಮ ತಂದೆಗೆ, ನಮ್ಮ ತಾಯಿಗೆ, ನಮ್ಮ ಮಕ್ಕಳಿಗೆ, ಈಗ ನಾನು ಇಲ್ಲಿ ಕೂತಿದ್ದೀನಿ, ಮೊಮ್ಮಗ ಏನೋ ತಕ್ಕೊಡ್ತಾನೆ, ಥ್ಯಾಂಕ್ ಯು ಅರ್ಜುನ್ ಅಂತ ಹೇಳೋದ್ರಲ್ಲಿ ಏನ್ ಕಡಿಮೆ? ನಿಜ. ಬಟ್ ಬೇರೆಯವ್ರು ಮಾಡಿದ್ರೆ ಹೇಳ್ತೀವಿ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್, ನಿಮ್ಮ ಒಂದು ಮಾತು ಎಷ್ಟು
ಎಷ್ಟೊಂದು ಜನ ಇದು ಹೇಳ್ತಾರೆ, ಇಡೀ ದಿವಸ ಕೆಲಸ ಮಾಡಿರ್ತಾರೆ ಪಾಪ, ಅದು ಸಂಡೇಸ್ ಎಕ್ಸ್ಟ್ರಾ ವರ್ಕ್ ವುಮೆನ್ಗೆ, ಮನೇಲಿರೋರಿಗೆ, ಬಿಕಾಸ್ ಹಾಫ್ ದ ಪೀಪಲ್ ಇಡೀ ವಾರ ಕೆಲಸ ಮಾಡಿರ್ತಾರೆ, ಇಲ್ಲಿರೋದು ಅಲ್ಲಿ ಎತ್ತಿಡಲ್ಲ, ಅಯ್ಯೋ ಸಾಕಾಗ್ಬಿಡಿದೆ ಅಂತ ಇರ್ತಾರೆ. ಸಂಡೇ ಅದರಲ್ಲಿ ಸೊ ಇನ್ ದ್ಯಾಟ್ ದ ಹೋಮ್ ಮೇಕರ್ ಅವರು ಅಷ್ಟು ಕಷ್ಟಪಟ್ಟಿರ್ತಾರೆ. ಆಲ್ ಯು ಹ್ಯಾವ್ ಟು ಡೂ ಇಸ್, ನೀವೇನ್ ಹೋಗಿ ಏನ್ ಫುಲ್ ಕೆಲಸ ಮಾಡಿ ಅವ್ರು ಮಾಡುವಾಗ ಹೋಗಿ ಅವ್ರ ಪಕ್ಕದಲ್ಲಿ ನಿಂತಿದ್ರು ಇಟ್ ಮೇಕ್ಸ್ ಅ ಡಿಫ್ರೆನ್ಸ್. ಒಬ್ರೇ ಆ ಶೆಕೆಯಲ್ಲಿ ಅಡಿಗೆ ಮನೆಯಲ್ಲಿ ಆ ಇದ್ರಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾಗ ನೀವೆಲ್ಲ ಕೂತ್ಕೊಂಡು ಟಿವಿ ನೋಡ್ತಾ ಇದ್ರೆ ಯು ಫೀಲ್ ಸೋ ಲೆಫ್ಟ್ ಔಟ್. ಟ್ರೂ ಅಲ್ವಾ? ನಿಜ. These small things are so important in life ಅಲ್ವಾ ಉಷಾ? ನಾನು ಈ ವಿಷಯದಲ್ಲಿ ಕೇಳಲೇಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಯಾವಾಗ ಈ ಕ್ಲಿನಿಕ್ ಅಥವಾ ನೀವು ನಿಮ್ದೇ ಅಂತ ಓನ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂದಾಗ ಆಬ್ವಿಯಸ್ಲಿ ಫ್ಯಾಮಿಲಿ ಸಪೋರ್ಟ್ ಇರುತ್ತೆ. ಸೊ ಫ್ಯಾಮಿಲಿ ಸಪೋರ್ಟ್ ಇಂದ ನೀವು ಮುಂದೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಈ ತರ ಹೀಗಳಿರೋರು ಅಥವಾ ತೆಗಳಿರೋರು ಈ ತರ ಯಾರಾದ್ರೂ ನಿಮ್ಮ ರಿಲೇಟಿವ್ಸ್ ಆಗ್ಲಿ ಫ್ರೆಂಡ್ಸ್ ಸರ್ಕಲ್ ಯಾಕೆ ಇವಾಗೆಲ್ಲ ಅನ್ನೋದು ಆ ಥರದ್ದು? ಒಂದು ಐ ಆಮ್ ವೆರಿ 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 ಕ್ಲಿಯರ್ ಉಷಾ, ಯಾರಾದ್ರೂ ನೆಗೆಟಿವ್ ಅಂದ್ರೆ ಬಾಯ್ ಅಂತೀನಿ ಅಷ್ಟೇ. ಐ ಡೋಂಟ್ even entertain. ಆವಾಗ ಹೇಳಿ ಇವಾಗ ಒಳ್ಳೆ ಕೆಲಸ ಮಾಡಿ ಯಾರು ಅಂತವ್ರು ನಾನು ಮಾತಾಡ್ಸಲ್ಲ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದೆ, ನಾವು ಇಂಟರ್ವ್ಯೂ ಸ್ಟಾರ್ಟ್ ಮಾಡುವಾಗ್ಲೇ ಹೇಳ್ದೆ, ಎವ್ರಿ ಸೆಕೆಂಡ್ ಆಫ್ ಮೈ ಟೈಮ್ ಇಸ್ ಇಂಪಾರ್ಟೆಂಟ್. ನಾನು ನೆಗೆಟಿವ್ ಈಗ ನಾವೆಲ್ಲೋ ಕೂತಿರ್ತೀವಿ, ಏನೋ ಒಂದು ಗಾಸಿಪ್ ಬರುತ್ತೆ, ಐ ವಿಲ್ ನಾಟ್ ಫ್ಲಾಟ್ ಆನ್ ಯುವರ್ ಫೇಸ್ ಎಲ್ಲೋ, ಜಸ್ಟ್ ಕಮ್ ಅಂದ್ಬಿಟ್ಟು ಎದ್ದು ಹೋಗ್ಬಿಡ್ತೀನಿ. ಎರಡು ಸರಿ ನಾನು ಎದ್ದು ಹೋದಾಗ ಪೀಪಲ್ ಆರ್ ಪ್ರಿಟಿ ಶಾರ್ಪ್, ದೇ ಅಂಡರ್ಸ್ಟ್ಯಾಂಡ್, ಓ ಶಿ ಡಸಂಟ್ ಲೈಕ್ ಇಟ್. ಆಮೇಲೆ ನಂದು ಇನ್ನೊಂದು ಸ್ವಭಾವ, ನಾನು ಎಲ್ಲೋ ತಪ್ಪು ಮಾಡಿದ್ರೆ ಇಫ್ ಸಮ್ ಒನ್ ಪಾಯಿಂಟ್ಸ್ ಔಟ್, ಇನ್ಸ್ಟೆಂಟ್ಲಿ ಐ ಸೇ ಓಕೆ ಲೆಟ್ ಮಿ ಥಿಂಕ್ ಅಬೌಟ್ ಇಟ್. ಯೋಚನೆ ಮಾಡ್ತೀನಿ, ತಪ್ಪು ಮಾಡ್ಕೊಂಡಿದ್ದೀನಿ ಅಂದ್ರೆ ಫಸ್ಟ್ ಆಫ್ ಆಲ್ ಏನೇ ಒಂದು ನಾನು ಮಾಡೋಕ್ಕಿಂತ ಮುಂಚೆ 100 ಸರಿ ನಾನೇ ಚೆಕ್ ಮಾಡ್ಕೋತೀನಿ. ಆಮೇಲೆ ಈಗ ನಾರ್ಮಲ್ ಈಗ ನಾವು ಏನ್ ಮಾತಾಡ್ತಾ ಇದೀವೋ ಈ ಇಂಟರ್ವ್ಯೂ ನಮ್ಮ ಮತ್ತೆ ನೋಡಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ, ನೋಡಿದಾಗ 100 ಟೈಮ್ಸ್ ಇದನ್ನ ಹೇಳಿರ್ಬೇಕಾಗಿತ್ತ, ಐ ಶುಡ್ ಹ್ಯಾವ್ ಮೇ ಬಿ ಗಿವನ್ ದಿಸ್ ಇನ್ಫಾರ್ಮೇಶನ್. ಸೊ ಅಂದ್ರೆ ಇಟ್ಸ್ ಓವರ್, ನಾವ್ ಮಾಡಿದೀವಿ. ನನಗೆ ಅಟ್ ದಿಸ್ ಪಾಯಿಂಟ್ ನಿಮ್ಮ ಹತ್ರ ಮಾತಾಡುವಾಗ ಎಷ್ಟು ಅನ್ಸಿದೋ ಶೇರ್ ಮಾಡಿದೀನಿ. ಸೊ ಗುಡ್ ಬ್ಯಾಡ್ ಆಗ್ಲಿ ಇಟ್ಸ್ ಓಕೆ ಅಂತ. ಸೊ ಒಂದು ಐ ಆಮ್ ವೆರಿ ವೆರಿ ಕ್ಲಿಯರ್, ನೆಗೆಟಿವ್ ಪೀಪಲ್ ನ ನನ್ನ ಹತ್ರ ಇಟ್ಕೊಳಲ್ಲ. ಸೊ ವೆನ್ ದೇ ಸ್ಟಾರ್ಟ್ ಲೈಕ್ ಇಟ್ಸ್ ಓಕೆ ಚಿಲ್. ಅಂಡ್ ಒಂದು ಐ ಆಮ್ ಸೋ ಬ್ಲೆಸ್ಡ್, ಆ ಥರ ಹೇಳಬೇಕು ಅಂದ್ರೆ ನನ್ನ ಚಿಲ್ಡ್ರನ್ ಇರ್ಬೋದು, ನನ್ನ ಸೊಸೆ ಇರ್ಬೋದು, ಮತ್ತೆ ಐ ಆಮ್ ವೆರಿ ಕ್ಲೋಸ್ ವಿತ್ ಮೈ ಚಿಕ್ಕಮ್ಮ ಅಂಡ್ ಹರ್ ಫ್ಯಾಮಿಲಿ. ಯಾರು ಒಂದು ಸೆಕೆಂಡ್ ನಾನ್ ದ ಮೋಸ್ಟ್ ಅಟ್ರಾಷಿಯಸ್ ಥಿಂಗ್ ಹೇಳಿದ್ರು ಹೌದಕ್ಕ ಓಕೆ ಡೂ ಇಟ್ ಅಂತಾರೆ. ಯಾಕಂದ್ರೆ ನಾನು ಏನಾದ್ರೂ ಹೇಳಕ್ ಮುಂಚೆ ಎಷ್ಟು ಯೋಚನೆ ಮಾಡ್ತೀನಿ ಅಂದ್ರೆ ನನ್ನ ಮಾತನ್ನ ನಾನೇ ಮೀರಲ್ಲ. ಸೊ ಬಟ್ ಸುಮ್ನೆ ಹಂಗೆ ಮಾತು ಕೊಡಲ್ಲ. ಸೊ ಐ ಥಿಂಕ್ ಫಾರ್ ಎಕ್ಸಾಂಪಲ್ ವೆನ್ ಯು ಸೆಡ್ ಕ್ಯಾನ್ ವಿ ಡೂ ದಿಸ್, ಐ ಟೋಲ್ಡ್ ಗಿವ್ ಮಿ ಸಮ್ ಟೈಮ್. ಯಾಕಂದ್ರೆ ನಾನು ರೀಸೆಂಟ್ ಆಗಿ ಒಂದು ಸರ್ಜರಿ ಮಾಡ್ಕೊಂಡಿದ್ದೀನಿ, ನನ್ನ ಕೈಲಿ ನಿಮ್ಮ ಹತ್ರ ಕೂತ್ಕೊಂಡು ½ an hour ಮಾತಾಡಕ್ ಆಗತ್ತಾ ಇಲ್ವಾ, ಐ ಹ್ಯಾಡ್ ಟು ಥಿಂಕ್ ಅಬೌಟ್ ಇಟ್, ದೆನ್ ಐ ಚೆಕ್ ವಿತ್ ಮೈ ಡಾಕ್ಟರ್ ಇಸ್ ಇಟ್ ಓಕೆ. ಸೊ ಈ ಮಟ್ಟಕ್ಕೆ ಯಾಕಂದ್ರೆ ಇಟ್ಸ್ ಜಸ್ಟ್ ಲೈಕ್ ಐ ಟೋಲ್ಡ್ ಯು ಉಷಾ ಇಟ್ಸ್ ಓಕೆ ಕ್ಯಾನ್ಸಲ್ ಅಂತ ಹೇಳ್ಬೋದು, ನಾ ಮಾಡಲ್ಲ. ಸೊ ಫಸ್ಟೇ ಇಲ್ಲ ಅಂತ ಹೇಳ್ಬಿಡ್ತೀನಿ, ಬಟ್ ಮಾಡ್ತೀನಿ ಅಂದ್ರೆ ಐ ಡು ಮಾಡ್ಬೇಕು. ಹೌದು. ಸೊ ಉದಾಹರಣೆಗೆ ವೆರಿ ರೀಸೆಂಟ್ ಆಗಿ ಈಗ ನಾನು ಲೈಫಲ್ಲೇ ಮಾಡದೇ ಇರೋದು, ಈಗ ಫಸ್ಟ್ ಇಂದ ಓದ್ತಾ ಬರ್ತಾ ಇದ್ದೀನಿ, ಸೊ ಮನೆಯವ್ರಿಗೆ ಅದ್ರ ಬಗ್ಗೆ ಗೊತ್ತು. ಮತ್ತೆ ಸಮಥಿಂಗ್ ವೆರಿ ಡಿಫ್ರೆಂಟ್, ಫಸ್ಟ್ ಇಂದ ನನಗೆ ರ್ಯಾಲಿ ಡ್ರೈವಿಂಗ್, ಕಾರ್ ಡ್ರೈವ್, ರೇಸಿಂಗ್ ಅದೆಲ್ಲ ಇಷ್ಟ. ಸೊ ದೊಡ್ಡ ಮಗ 18 ವರ್ಷ ಆಗಿ ನಾನು ಏನೇ ಮಾಡಿದ್ರು ಐ ಆಲ್ವೇಸ್ ಡೂ ವಿತ್ ಮೈ ಚಿಲ್ಡ್ರನ್. ಅದು ದಟ್ ಗಿವ್ಸ್ ಮಿ ಅಟ್ಮೋಸ್ಟ್ ಹ್ಯಾಪಿನೆಸ್. ಒಬ್ಳೆ ಹೋಗಿ ಏನು ಮಾಡಲ್ಲ. ಸೊ ನನಗೆ ಯು ಆರ್ ವೆರಿ ಚಿಲ್ ಮಾಮ್, ಅದ್ರ ಜೊತೆಗೆ ವೆರಿ ಕೂಲ್ ಅಜ್ಜಿ ಅಲ್ವಾ. ಸೊ ವಿ ಆಲ್ ಹ್ಯಾವ್ ಫನ್ ಆಯ್ತಾ. ಐ ಫೀಲ್ ಲೈಫಲ್ಲಿ ಮೆಮೊರಬಲ್ ಮೂಮೆಂಟ್ಸ್ ಶುಡ್ ಬಿ ಶೇರ್ಡ್ ವಿತ್ ಆರ್ ಲವ್ಡ್ ಒನ್ಸ್. ಸೊ ನನ್ ಫಸ್ಟ್ ಇಂದ ಅಂಡ್ ಸಾರ್ಟ್ ಆಫ್ ಆಪೋಸಿಟ್ಸ್, ಮನೆಯವರಿಗೆ ಡ್ರೈವಿಂಗ್ ಕಾರಲ್ಲಿ 1 hour ಹೋಗ್ಬೇಕು ಅಯ್ಯೋ ಅಂತಾರೆ, ನನಗೆ ಇದು ಫುಲ್ ಇಷ್ಟ. ಸೊ ಅದಕ್ಕೆ ಬೋತ್ ಮೈ ಚಿಲ್ಡ್ರನ್ ಫುಲ್ ಸಪೋರ್ಟ್ ಆಯ್ತಾ. ಸೊ ಲೈಕ್ ಗುರು, ನೀ 18 ಆಗಿದ್ ಕೂಡ್ಲೇನೆ ನಿನ್ ಲೈಸೆನ್ಸ್ ಬಂದಿದ್ ತಕ್ಷಣನೇ ಬೋತ್ ಆಫ್ ಅಸ್ ವಿಲ್ ಗೋ ಅನ್ಬಿಟ್ಟು ಓಕೆ ಅನ್ಬಿಟ್ಟು 18 years ಆಯ್ತು, ಕಾರ್ ಲೈಸೆನ್ಸ್ ಬಂತು. ಬೋತ್ ಆಫ್ ಅಸ್ ವೆಂಟ್ ಫಾರ್ ರ್ಯಾಲಿ ಡ್ರೈವಿಂಗ್. ನಮ್ಮ ಬ್ಯಾಂಗ್ಳೂರ್ ಹಬ್ಬ ಅಲ್ಲಿ ಒಂದು ಇವೆಂಟ್ ಇತ್ತು, ಜಕ್ಕೂರ್ ಏರ್ಪೋರ್ಟ್ ಅಲ್ಲಿ ನಡೆಸಿದ್ರು. ಸೊ ದಿಸ್ ಇಸ್ 18 ಅಂದ್ರೆ ಆಲ್ಮೋಸ್ಟ್ 18 years ಬ್ಯಾಕ್ ಆಯ್ತಾ. 18 years ಬ್ಯಾಕ್ ಇವೆಂಟು. ಸೊ ಬ್ಯಾಂಗ್ಳೂರ್ ಹಬ್ಬ ಅಲ್ಲಿ ಇದ್ದಾಗ ಉಷಾ ಇದು ಯಾಕೆ ನಾನು ಶೇರ್ ಮಾಡ್ತೀನಿ ಅಂದ್ರೆ, ಅವಾಗ ನನಗೆ ಬಿಕಾಸ್ ಆಫ್ ಡಯಾಬಿಟೀಸ್ ಆಲ್ ದಟ್, ಆ ಕಾಲದಲ್ಲಿ ಆಲ್ಮೋಸ್ಟ್ 18 years ಅಂದ್ರೆ ಈಗ 32 ಮೈನಸ್ ದಟ್ ಮಾಡ್ಕೊಂಡು ನೋಡಿದ್ರೆ ಒಂದು 10-15 ವರ್ಷದಿಂದ ಬರುವಂತ ಮೆಡಿಕೇಶನ್ಸ್ ನಿಮಗೆ ಸುಲಭವಾಗಿ ವೆಯ್ಟ್ ಲಾಸ್ ಆಗಕ್ ಬಿಡ್ತಾ ಇರ್ಲಿಲ್ಲ. ಆ ಡಯಾಬಿಟಿಸ್ ಮೆಡಿಕೇಶನ್ಸ್ ಆಗ 10-15 years ಬ್ಯಾಕ್ ಆಯ್ತಾ. ಸೊ
ನಾನು ಅವತ್ತಿಂದ ತುಂಬಾ ಕಟ್ನಿಟ್ಟು ಊಟದಲ್ಲಾಗ್ಲಿ, ಎವ್ರಿ ಡೇ ವರ್ಕೌಟ್ ಆಗ್ಲಿ ಎಲ್ಲ ಮಾಡಿದ್ರು. ಎಷ್ಟೋ ವಿಡಿಯೋಸ್ ನೋಡಿದ್ರೆ, ನನ್ನ ಫೋಟೋಸ್ ನೋಡಿದ್ರೆ ನಾನು ಯಾಕೆ ಹಿಂಗಿದ್ದೆ ಅಂತ ಗೊತ್ತಿಲ್ಲ. ಮತ್ತೆ ಯೂಟ್ರಸ್ ಅಲ್ಲಿ ಒಂದಷ್ಟು ಫೈಬ್ರಾಯ್ಡ್ಸ್ ಇತ್ತು. ಸೊ ಪೇನ್ ಕಿಲ್ಲರ್ಸ್ ಗೈನಕಾಲಜಿಸ್ಟ್ ಕೊಡ್ತಾ ಇದ್ರು. ಅದೆಲ್ಲಾನು ವೆಯ್ಟ್ ಗೇನ್ ಮಾಡಕ್ಕಾಗತ್ತೆ. ಸಾಕಷ್ಟು ಸರಿ ಜನ ತಪ್ಪು ಕಲ್ಪನೆ ಮಾಡ್ಕೋತಾರೆ. ಒಬ್ರು ದಪ್ಪ ಇದ್ದಿದ್ ಕೂಡ್ಲೇನೆ ಚೆನ್ನಾಗಿ ತಿಂದು ದಪ್ಪ ಆಗಿದ್ದಾರೆ. ಇಲ್ಲ, ಎಲ್ಲಾರು ಬರೀ ತಿಂದು ದಪ್ಪ ಆಗಲ್ಲ. ಹೆಲ್ತ್ ರೀಸನ್ಸ್ ಇರುತ್ತೆ. ಎಷ್ಟೋ ಹೆಲ್ತ್ ರೀಸನ್ಸ್ ಇರುತ್ತೆ. ಈಗ ಒಂದ್ ಮದ್ವೆಗೆ ಹೋಗ್ತೀವಿ, ಯಾರೋ ಬಂದ್ಬಿಟ್ಟು ಅಯ್ಯೋ ಯಾಕೆ ದಪ್ಪ ಆಗಿದೆ ಅಂದ್ರೆ ಅವ್ರಿಗೆ ನನ್ ಪುರಾಣನ ಕೊಡಕ್ಕಾಗತ್ತೆ, ನನ್ ಮೆಡಿಕಲ್ ಹಿಸ್ಟ್ರಿನ ಕೊಡಕ್ಕಾಗತ್ತೆ. ಬೇಗ ಜಡ್ಜ್ ಮಾಡ್ಬಿಡ್ತಾರೆ. ನನಗೂ ಸೊ ದಟ್ ಇಸ್ ದೇರ್. ಸೊ ನಾನು ಇವೆಂಟ್ ಹೋದೆ ಬ್ಯಾಂಗ್ಳೂರ್ ಹಬ್ಬಗೆ. ಐ ಸ್ಟಿಲ್ ಹ್ಯಾವ್ ದಟ್ ಕಾರ್ಡ್. ಐ ಹ್ಯಾವ್ ಟು ಸರ್ಚ್ ಫಾರ್ ಇಟ್. ಒಂದು ಟೆಂಪ್ರರಿ ಇದು ಲೈಸೆನ್ಸ್ ಕಾರ್ಡ್ ಕೊಡ್ತಾರೆ, ಮೋಟಾರ್ ಸ್ಪೋರ್ಟ್ ಅಂತ. ಅಯ್ಯೋ ಏನ್ Full ಖುಷಿ. ಖುಷಿ. ಅಯ್ಯೋ, ಅಯ್ಯೋ. ಸರಿ ತಗೊಂಡೋದ್ರೆ ಒಂದು 3 ಜನ ಹೆಣ್ಮಕ್ಳು ರಿಜಿಸ್ಟರ್ ಆಗಿದ್ರು. ಮಿಕ್ಕಿದೆಲ್ಲ ಇಟ್ ವಾಸ್ ಕಂಪ್ಲೀಟ್ಲಿ ಆ ಟೈಮ್ ಅಲ್ಲಿ ಟೋಟಲಿ ಗೈ ಡಾಮಿನೇಟೆಡ್ ಇವೆಂಟ್. ಸರಿ, 3 ಜನ ಹೆಣ್ಮಕ್ಳು ಅವತ್ತು ಇದಕ್ಕೆ ಹೋಗ್ತಾ ಇದ್ದೀನಿ. ಅಂಡ್ ಐ ಆಮ್ ವೆರಿ ಕಂಫರ್ಟಬಲ್ ಇನ್ ಚೂಡಿದಾರ್ ಫಸ್ಟ್ ಇಂದ. ಸೊ ಚೂಡಿದಾರ್ ಹಾಕೊಂಡು ಹೋದೆ. ಆಲ್ಮೋಸ್ಟ್ ಲೈಕ್ ಸೇ ಜಕ್ಕೂರ್ ಏರ್ಪೋರ್ಟ್ ಅಲ್ಲಿ ಒಂದು 5,000 ಜನ ಮೇಲೆ ಜನ ಬಂದಿದ್ರು. ಫಸ್ಟ್ ಆಫ್ ಆಲ್ ಅಷ್ಟು ಜನ ಬರ್ತಾರಂತ ನಾನು ಅನ್ಕೊಂಡಿರ್ಲಿಲ್ಲ. ಆಮೇಲೆ ಅಯ್ಯೋ ಏನ್ ಇಷ್ಟು ಜನ ಇದ್ದಾರೆ. ಅದರಲ್ಲಿ 5,000 ಜನದಲ್ಲಿ ಮೇ ಬಿ 100 to 200 ಗರ್ಲ್ಸ್ ಇದ್ರು. ಟೂ ಕ್ಯೂಟ್ ಗರ್ಲ್ಸ್. ಅವ್ರು ಹಾಕಿರೋ ಬಟ್ಟೆಗಳು ನೋಡ್ಬೇಕು. ಐ ಆಮ್ ಲೈಕ್ ಓ ಮೈ ಗಾಡ್, ನಾನು ಒಬ್ಳೆ 5,000 ಜನದಲ್ಲಿ ಚೂಡಿದಾರ್ ಹಾಕೊಂಡು ದುಪ್ಪಟ್ಟ ಹಾಕೊಂಡು ನಾನು ಒಬ್ಳೆ ಹೋಗಿರೋದು. ಐ ವಾಸ್ ಫೀಲಿಂಗ್ ಸೊ ಔಟ್ ಆಫ್ ಪ್ಲೇಸ್. ಎಲ್ಲ ಯಂಗ್ ಗರ್ಲ್ಸ್, ಕ್ರಾಪ್ ಟಾಪ್, ಅನ್ಕಂಫರ್ಟೇಬಲ್. ನನಗೆ ಲೈಕ್ ಶಿಟ್ ಅಂತ. ದೆನ್ ಆಫ್ಟರ್ವರ್ಡ್ಸ್ ಗುರು ಮುಖ ನೋಡಿದ ತಕ್ಷಣ ದ ಚಿಲ್ಡ್ರನ್ ನೋ ಮಿ ವೆರಿ ವೆಲ್. ಮಾ ಏನಾಯ್ತು ಅಂದ. ವಾಟ್ ಮೇನ್ ಎಲ್ಲಾರು ಹಿಂಗಿದ್ದಾರೆ, ನಾನು ಒಬ್ಳೆ ಹಿಂಗೆ ಚೂಡಿದಾರ್ ಹಾಕೊಂಡ್ಬಂದೆ. ಲೈಕ್ ಮಾ ಬಿಟ್ಟಾಕಮ್ಮ. ಆಮೇಲೆ ಇನ್ನೊಂದು ನಮ್ಮಲ್ಲಿ ಒಂದು ಹೆಣ್ಮಕ್ಳಲ್ಲಿ ಏನಿರತ್ತಂದ್ರೆ, ಈಗ ಗಂಡ ಅಪ್ಪ ಅಮ್ಮ ಅಥವಾ ಮಕ್ಳು ಏನಾದ್ರು ಹೇಳಿದ್ರೆ ಏನ್ ಅನ್ಕೋತೀವಿ, ನಮ್ಮವ್ರು ಅದಕ್ಕೆ ಇವ್ರು ಹೇಳ್ತಾರೆ ಅಂತ. ಬಟ್ ದಟ್ ಇನ್ನ ಅಂಜಿಕೆ ಇತ್ತು, ಏನ್ ಮಾಡ್ಬೇಕು ಗೊತ್ತಿಲ್ಲ. ಐ ವಾಸ್ ವರ್ಕಿಂಗ್ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್. ಆಮೇಲೆ ನಮ್ ಇದಕ್ ಫೋನ್ ಮಾಡಿದೆ ನಮ್ ಕೊಲೀಗ್ಸ್ಗೆ. ಆಮೇಲೆ ಫೀಲಿಂಗ್ ಸೊ ಔಟ್ ಆಫ್ ಪ್ಲೇಸ್. ಏನಾಯ್ತು ಅಂದ್ರು, ನಾನು ಒಬ್ಳೆ ಚೂಡಿದಾರಲ್ಲಿ ಬಂದಿದ್ದೀನಿ, ಎಲ್ಲಾರು ಹೆಂಗಿದ್ದಾರೆ ಅಂದ್ರೆ. ಒಂದು ಸೆಂಟೆನ್ಸ್ ಹೇಳಿದ್ರು ನಮ್ ಕೊಲೀಗು. ಅದ್ ಹೆಂಗ್ ಅನಿಸ್ತಂದ್ರೆ, ಹಲೋ ಲೇಡಿ, ಅವ್ರು ಯಾವ ತರ ಆದ್ರೂ ಬಂದಿರ್ಲಿ, ಅಷ್ಟು ಜನದಲ್ಲಿ ದಿ ಓನ್ಲಿ ವುಮೆನ್ ಹೂ ಕ್ಯಾನ್ ಡ್ರೈವ್ ದ ಕಾರ್ ಇಸ್ ಯು. ಟೇಕ್ ಇಟ್ ಆಫ್ ಅಂದ್ರು. ಲೈಕ್ ಹೌದಲ್ವಾ ಅಂತ. ಆಮೇಲೆ ನನ್ ಲಕ್ಗೆ ಯಾರ್ 3 ಜನ ಹೆಣ್ಮಕ್ಳು ಹೆಸರು ಕೊಟ್ಟಿದ್ರು, ಇಬ್ರು ಬಂದಿಲ್ಲ. ಒಬ್ಳೆ ಇದ್ದೀನಿ. ಆಯ್ತಾ, ಸರಿ ಏನ್ ಮಾಡ್ಬೇಕು ಒಬ್ಳೆ ಅಂದಾಗ ದೇ ಸೆಡ್ ಮೆನ್ಸ್ ಕ್ಯಾಟಗರಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಐ ಲೈಕ್ ಓಕೆ, ಇನ್ನೇನಿಲ್ಲ, ಈಗ ನಾನು ಒಬ್ಳೆ ಹೋಗಿ ಬಂದ್ರೆ ಏನದು ಇದೆ ಇಲ್ವಲ್ಲ. ಸೊ ದಿಸ್ ಓಕೆ, ಮೆನ್ಸ್ ಕ್ಯಾಟಗರಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು. ಸೊ ಅದರಲ್ಲಿ ನಮ್ ಝೆನ್ ಕಾರ್ ಇತ್ತು, ರೋಲ್ ಕೇಜ್ ಎಲ್ಲ ಹಾಕಿದ್ವಿ. ಅಂಡ್ ಯು ಹ್ಯಾವ್ ಟು ವೇರ್ ಹೆಲ್ಮೆಟ್. ಸೊ ಆ ಹೆಲ್ಮೆಟ್ ನನಗೆ ಅವಾಗ ಫುಲ್ ಫೇಸ್ ಹೆಲ್ಮೆಟ್, ಒಂಥರ ಅಷ್ಟು ಕ್ರೌಡ್ ಮುಂದೆ ಟಕ್ಕಂತ ಹಾಕೊಂಡ್ಬಿಟ್ಟೆ ಹೆಲ್ಮೆಟ್. ಏನೋ ಟುಮ್ ಬೇರೆ ಇದ್ದೆ. ಸೊ ಫುಲ್ ಆಗಿ ಹೆಲ್ಮೆಟ್ ಹಾಕೊಂಡು ಅಂಡ್ ನಮ್ ಕಾರ್ ಅಂತೂ ಸಖತ್ತಾಗಿತ್ತು. ಇದು ಅದು 15 years ಬ್ಯಾಕ್ ಒಂಥರ ಈ ಫಾಸ್ಟ್ ಅಂಡ್ ಫ್ಯೂರಿಯಸ್ ನೋಡ್ಬಿಟ್ಟು ಎಷ್ಟು ಇನ್ಸ್ಪೈರ್ ಆಗಿದ್ವಿ ಅಂದ್ರೆ, ಫುಲ್ ಫ್ಲೇಮ್ಸ್ ನನ್ ಗಾಡಿ ಮೇಲೆ. ಸೊ ಏನ್ ನಮ್ದು ಇಟ್ ಇಸ್ ಆಕ್ಚುಲಿ ಒಂದು ಡ್ರ್ಯಾಗ್ ರೇಸ್ ಟೈಮಿಂಗ್ ಅಷ್ಟೇ. ಸ್ಟ್ರೇಟ್ ಸ್ಟ್ರೆಚ್ ಆಫ್ ರೋಡ್, 400 meters ಎಷ್ಟು ಬೇಗ ಪಾಸ್ ಆಗ್ತೀವಂತ, ದಟ್ಸ್ ದ ರೇಸ್. ಸರಿ, ಆನ್ ಆಯ್ತು, ಹೋದೆ. ಅಂಡ್ ವಿ ಆರ್ ಟೋಟ್ಲಿ ಕವರ್ಡ್. ಆ ಸೌಂಡು ಮತ್ತೆ ಎಲ್ಲ ಮಾಡಿಫೈಡ್ ಎಂಜಿನ್ಸ್ ಏನು ಕೇಳಲ್ಲ. ಐ ಕಂಪ್ಲೀಟೆಡ್ ಇಟ್. ಇನ್ ಟರ್ನ್ ಮಾಡಿ ವಾಪಸ್ ಬರ್ಬೇಕಾದಾಗ ಲೈಕ್ ಜಾಗ ಕೊಡ್ತಾರೆ ನಮ್ಗೆ ಬರಕ್ಕೆ. ಎವ್ರಿಬಡಿ ವಾಸ್ ಕ್ಲಾಪಿಂಗ್. ನಂಗೆ ಗೊತ್ತಾಗಿಲ್ಲ ಯಾರಿಗೆ ಅಂತ. ದೆನ್ ಆಫ್ಟರ್ವರ್ಡ್ಸ್ ಐ ರಿಯಲೈಸ್ ನನಗ್ ಮಾಡ್ತಾ ಇದಾರೆ. ಉಷಾ ಎಷ್ಟು ಬೇಗ ಹೆಲ್ಮೆಟ್ ತಗೊಂಡು ಪಕ್ಕದಲ್ಲಿ ಇಟ್ಟೆ ಅಂದ್ರೆ ಐ ವಾಸ್ ಲೈಕ್ ವಾವ್. ಅಲ್ಲಿರೋರ್ಗೆ ಯಾರು ನನ್ನ ಜಗ್ಗೇಶ್ ವೈಫ್ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ನಾರ್ತ್ ಇಂಡಿಯನ್ಸ್, ಬೇರೆ ಇದರಿಂದ ಬಂದಿರೋ. ಇಟ್ ವಾಸ್ ಮೈ ಫಸ್ಟ್ ಮೂಮೆಂಟ್ ಆಸ್ ಅ ವುಮೆನ್ ಬೀಂಗ್ ರೆಕಗ್ನೈಸ್ಡ್ ಫಾರ್ ಸಮಥಿಂಗ್. ಅದು ಎಲ್ಲ ಗಂಡ್ಮಕ್ಳ ಮಧ್ಯ ಮ್ಯಾಮ್ ಅಲ್ವಾ. ಸೊ ಕಾರ್ಗೆಲ್ಲ ಹಿಂಗ್ ಮಾಡಿ ಎಲ್ಲ ಹಿಂಗ್ ಅಂತ ಇದ್ರು. ಐ ವಾಸ್ ಲೈಕ್ ಓ ಮೈ ಗಾಡ್. ನಾನು ಹೇಳ್ತೀನಿ, ಎಷ್ಟೋ ಸರಿ ನಮ್ಮ ಮನಸ್ಸಲ್ಲಿ ನಾವೇ ಒಂದು ಕಲ್ಪನೆ ಕೋಟೆ ಕಟ್ಕೊಂಡು ನಾವೇ ನಮ್ಮಲ್ಲಿ ಇರೋ ಆತ್ಮವಿಶ್ವಾಸನ ಕಡಿಮೆ ಮಾಡ್ಕೊಂಡು, ಅವತ್ತು ಕೈಲ ಆಗಲ್ಲ, ನಂಗೆ ಏನು ಯಾರು ಸಪೋರ್ಟ್ ಇಲ್ಲ ಅನ್ಕೊಳ್ತಾ ಇರ್ತಾರೆ ಎಷ್ಟೋ ಜನ. ನಿಜ ನಿಜ.
ದಿಸ್ ಇಸ್ ಒನ್ ಅಮೇಸಿಂಗ್ ಥಿಂಗ್. ಐ ಥಿಂಕ್ ಐ ವಾಸ್ ನೆವರ್ ಸೋ ಹ್ಯಾಪಿ ಟು ಟೇಕ್ ಔಟ್ ಮೈ ಹೆಲ್ಮೆಟ್. ಬಹುಶಃ ನೀವ್ ಅವತ್ತು ಆ ಡ್ರೆಸ್ ಇಂದ ನಿಮ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗಿ ಏನಾದ್ರೂ ಅವತ್ತು ಆ ಒಂದು ಹೋಗಿಲ್ಲ ಟೂರ್ನಮೆಂಟ್ ಇಂದ ಅಂದ್ರೆ? ಹಿಂದೆ ಸರ್ದಿದ್ರೆ ಈ ಮೊಮೆಂಟ್ ನಿಮಗ್ ಸಿಗ್ತಾನೆ ಅಲ್ವಾ? ಇರ್ಲಿಲ್ಲ. And I was feeling shy. I felt it's such a hep crowd. ಏನಪ್ಪ ನಾನು ಔಟ್ಡೇಟೆಡ್ ಇದ್ದೀನಲ್ಲ ಅಂತ. ನೋಡಿ. ಬಟ್ ಸಿ ದಟ್ ಈಸ್ ವೈ ವಿ ನೀಡ್ ದಟ್ ಸಮ್ ಒನ್ ಟು ಸೇ ಡೂ ಇಟ್. ಆ ಒಂದು ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದ್ರೆ ಎಷ್ಟ್ರ ಮಟ್ಟಕ್ಕಾಗತ್ತೆ. ಅದಾದ ಮೇಲೆ ಉಷಾ ನಾನು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಮಾಡ್ತಾ ಇದ್ದೆ. ಸೊ ಇನಿಷಿಯಲ್ ಆಗಿ ನಾನು ಸ್ಟಾರ್ಟ್ ಮಾಡಿ ತದನಂತರ ಕಂಪನಿಯಲ್ಲೇ ಲಾಟ್ ಆಫ್ ಗ್ರೋತ್ ಇತ್ತು, HR ಆಗಿ ಆಗಿದ್ದೆ. ಬಟ್ ನನ್ನ ಇಡೀ ಕೆರಿಯರ್ ನನ್ನ ಮದುವೆ ಆಗಿ ಐ ಟುಕ್ ಅ ವಾಲಂಟರಿ ಬ್ರೇಕ್. ಯಾಕಂದ್ರೆ ನನ್ನ ಒಂದು ಏನು ಅಂದ್ರೆ ಐ ಟೋಲ್ಡ್ ಯು, ನಾನು ಸಣ್ಣವಳಿದ್ದಾಗ ಅಪ್ಪ ಅಮ್ಮ ತುಂಬಾ ಬ್ಯುಸಿ ಇದ್ರು. ಸೊ ನಾನು ನಿರ್ಧಾರ ಮಾಡ್ಕೊಂಡಿದ್ದು ನನ್ನ ಮಗ 10th ಸ್ಟ್ಯಾಂಡರ್ಡ್ ಬರೋವರೆಗೂ ನಾನು ವರ್ಕ್ಗೆ ಹೋಗಲ್ಲ. ಸೊ ಆದ್ರೆ ಅವ್ರು ಸ್ಕೂಲ್ಗೆ ಹೋಗ್ತಾರಲ್ವಾ, ನನಗೆ ಟೈಮ್ ಸಿಗತ್ತೆ. ಆ ಟೈಮಲ್ಲಿ ಐ ವುಡ್ ಡೂ ಕೋರ್ಸಸ್, ಎಜುಕೇಟ್ ಮಾಡ್ಕೋತಾ ಇದ್ದೆ, ಮನೆ ಕೆಲಸ ಮಾಡ್ತಾ ಇದ್ದೆ, ಮಕ್ಕಳು ಸ್ಕೂಲ್ಗೆ ಕಳಿಸ್ತಾ ಇದ್ದೆ. ಬಟ್ ನಾನು ಬ್ರೇಕ್ ತಗೊಂಡು ಸುಮಾರು 15 ವರ್ಷನೇ ಬ್ರೇಕ್ ಆಯ್ತು. 15 ವರ್ಷ ಬ್ರೇಕ್ ಆದ ಮೇಲೆ ನನ್ನ ಜೊತೆ ಆರ್ಕಿಟೆಕ್ಟ್, ನನ್ನ ಸಹಪಾಠಿಗಳೆಲ್ಲ ಅವ್ರದೇ ಆದಂತ ಸ್ವಂತ ಫರ್ಮ್ಸ್, ಅವ್ರ ಕೈ ಕೆಳಗೆ ಎಷ್ಟೊಂದು ಹೆಣ್ಮಕ್ಳು, ಎಷ್ಟೊಂದು ಗಂಡ್ ಮಕ್ಳು, ಎಷ್ಟೊಂದು ಜೂನಿಯರ್ ಆರ್ಕಿಟೆಕ್ಟ್ಸ್ ವರ್ಕ್ ಮಾಡ್ತಾ ಇದ್ದಾರೆ. 15 ಇಯರ್ಸ್ ಆದ್ಮೇಲೆ ಆ ಫೀಲ್ಡ್ ನನ್ನ ಕೈಲಿ ಹೋಗಕ್ಕಾಗಲ್ಲ ಅಂತ ಗೊತ್ತಾಯ್ತು. ಸೋ ಮೆನಿ ಚಾಲೆಂಜಸ್ ಕೂಡ ಇರುತ್ತೆ ಆ ಟೈಮ್. ಸೊ ಆಗ ನಾನು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಐ ಸ್ಟಾರ್ಟೆಡ್. ಸೊ ಐ ಸ್ಟಾರ್ಟೆಡ್ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್. ಅಂಡ್ ಏನಂದ್ರೆ ಅಲ್ಲಿಂದ ಮನೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಬೆಳಗ್ಗೆ ಎದ್ದು ಐ ವುಡ್ ಫಿನಿಶ್ ದ ಫೈಲ್ಸ್, ಹುಡುಗರ ಜೊತೆ ಇರ್ತಾ ಇದ್ದೆ, ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಅವ್ರ ಜೊತೆ ಕೂತ್ಕೊಂಡು ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ. ಇದು ನಾನ್ ತಗೊಂಡಿರೋ ನಿರ್ಧಾರ. ಈಗ ಎಷ್ಟೊಂದು ಹೆಣ್ಮಕ್ಳಿಗೆ ಸಪೋರ್ಟ್ ಸಿಸ್ಟಮ್ ಇದೆ ಅಂಡ್ ದೇ ನೋ ಟು ಹ್ಯಾಂಡಲ್ ಬೋತ್ ವರ್ಕ್ ಅಂಡ್ ಚಿಲ್ಡ್ರನ್. ನನಗೆ ಅಷ್ಟು ಬರ್ಲಿಲ್ಲ, ಸೊ ಐ ಟುಕ್ ಅ ಬ್ರೇಕ್. ಅಂಡ್ ಅದ್ ಆದ ಮೇಲೆ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಹೋದ್ಮೇಲೆ ಇಷ್ಟೆಲ್ಲ ಆಗಿತ್ತು. ಸೊ ನನ್ನ ವರ್ಕರ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಆಬ್ವಿಯಸ್ಲಿ ಈಗ ಆಫೀಸಲ್ಲಿ ಎಲ್ಡೆಸ್ಟ್ 3-4 ಇರ್ತಾರಂದ್ರೆ ಐ ವುಡ್ ಬೀನ್ ದ 3rd person 4th person ಆ ತರ ಇರ್ತೀನಿ. ಸೊ ಲೆಟ್ ಅಸ್ ಸೇ ಐ ಆಮ್ ಇನ್ ಮೈ 35-40 ಅಂದ್ರೆ 20-22 ಅಲ್ಲಿ ಇರುವಂತವ್ರು ಅಷ್ಟು ಜನ ಇರ್ತಾರಲ್ವಾ. ಸೊ HR ಆಗಿ ಒಂದು ಇವೆಂಟ್ ಇತ್ತು, ಅನಾನಮಸ್ ಆಗಿ. ಸೊ ಎವ್ರಿ ವೀಕ್ ಒಂದು ಇವೆಂಟ್ ಕಂಡಕ್ಟ್ ಮಾಡ್ತಾ ಇದ್ವಿ. ಅನಾನಮಸ್ ಆಗಿ ಈ ಇಡೀ ಬ್ರಾಂಚ್ ಅಲ್ಲಿ ನೀವು ಯಾರನ್ನ ಇಷ್ಟಪಡ್ತೀರಾ ಅವ್ರ ಹೆಸರು ಹಾಕ್ಬೇಕು. ಅಂಡ್ ಒಂದು ಅವಾರ್ಡ್ ಇತ್ತು. ಸೊ ಯಾರನ್ನ ಇಷ್ಟಪಡ್ತೀರಾ ಅಂಡ್ ದ ರೀಸನ್ ಫಾರ್ ಇಟ್ ಅಂತ ಬರಿಬೇಕಾಗಿತ್ತು. ಅದು ಅನಾನಮಸ್, ಯಾರು ಬೇಕಾದ್ರೂ ಬರ್ದ್ಬಿಟ್ಟು ಬಾಕ್ಸಸ್ ಇಟ್ಟಿದ್ವಿ. ಸೊ ಅಲ್ಲಿ ಹಾಕ್ಬೇಕಾಗಿತ್ತು. ಅಂಡ್ ಸೋ ಮೆನಿ ಪ್ರಿಟಿ ಗರ್ಲ್ಸ್ ವರ್ ದೇರ್ ಇನ್ ದ ಡೇ. So many pretty girls were there, and you think, and popular girls, popular guys. So we used to think, okay, ಈ ಪಾಪ್ಯುಲರ್ ಗೈ ಇರ್ಬೋದು, ಇವ್ರು ಇರ್ಬೋದು ಅಂದ್ರೆ. ದೆನ್ ವಿ ಸ್ಟಾರ್ಟೆಡ್, ನಾವು HR ಟೀಮ್ ಒಂದು 5-6 ಜನ ಇದ್ವಿ. ಓಪನ್ ಮಾಡ್ತಾ ಇದ್ವಿ, 2-3 ನನ್ನ ಹೆಸರು ಬಂತು. ಐ ಆಮ್ ಲೈಕ್, ದಿಸ್ ಇಸ್ ನಾಟ್, ಐ ವಾಸ್ ನಾಟ್ ಫೀಲಿಂಗ್ ಕಂಫರ್ಟಬಲ್. ಐ ಸೆಡ್, ಗೈಸ್ ಒಂದು ಕೆಲಸ ಮಾಡಿ, ನೀವು ಇದೇನಿದೆ ಸೆನ್ಸಸ್ ಮಾಡ್ಬಿಟ್ಟು ಆಮೇಲೆ ಹೇಳಿ ಅಂದ್ರೆ. ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಐ ವುಡ್ ಬಿ ಚೋಸನ್, ಉಷಾ. And that was such a shock. And ಕಾರಣ ನೋಡಿದಾಗ I think this is something which every human being, whether you're a guy or a girl, ಇದು ಬಹಳ ಮುಖ್ಯ ಅನ್ನೋದು. I think out of the reasons why they like me, ಎಲ್ಲೂ ಫಿಸಿಕಲ್ ಬರಲ್ಲ. She has a good word for me. ನನ್ ನೋಡಿದಾಗ ಸ್ಮೈಲ್ ಮಾಡ್ತಾರೆ. ನಾನ್ ಸ್ವಲ್ಪ ಡಲ್ ಇದ್ರೆ ಬಂದ್ ಏನು ಅಂತ ಕೇಳ್ತಾರೆ. ಇಟ್ ವಾಸ್ ಓನ್ಲಿ ಹ್ಯೂಮನ್ ಕನೆಕ್ಷನ್ಸ್ ಬಗ್ಗೆ ಜನ ಬರ್ದಿದ್ರು ಉಷಾ. ನನಗದು ಎಷ್ಟು ಶಾಕ್ ಆಯ್ತು ನೋಡಿ. ಈಗ ಎಷ್ಟೊಂದು ಸರಿ ನಾವು ತಪ್ಪು ಕಲ್ಪನೆ ಮಾಡ್ಕೋತೀವಿ. ಈಗ ನನ್ಗಿಂತ ಇವ್ರು ಎಷ್ಟು ಸುಂದರವಾಗಿದ್ದಾರೆ, ನನ್ಗಿಂತ ಇವ್ರು ಎಷ್ಟು ಇಂಗ್ಲಿಷ್ ಮಾತಾಡ್ತಾರೆ, ಇವ್ರು ಎಷ್ಟು ಚೆನ್ನಾಗಿದ್ದಾರೆ. ಯಾರು ಹೆಂಗಾದ್ರೆ ಇರ್ಲಿ, ಹೌ ಯು ಮೇಕ್ ಅ ಪರ್ಸನ್ ಫೀಲ್. ನಿಮ್ಮ ಎದುರುಗಡೆ ಇರೋರ್ನ ನೀವು ಅವರಿಗೆ 30 ಸೆಕೆಂಡ್ ಮಾತಾಡ್ಸಿದ್ರು, ನೀವು ಯಾವ ತರ ಅನುಭವ ಅವ್ರು ಕೊಡ್ತೀರಾ, ಅವ್ರು ನಿಮ್ಮನ್ನ ಹಾಗೆ ಜ್ಞಾಪಿಸ್ಕೊತಾರೆ. ನಾನ್ ನಿಮ್ ವಿಷಯದಲ್ಲಿ ಇದನ್ನ ಫೀಲ್ ಮಾಡಿದೀನಿ ಮ್ಯಾಮ್. ನಾನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಂತ ಟೈಮ್ ಅಲ್ಲಿ ಒಂದೇ ಸರಿ ಫೋನ್ ಮಾಡ್ತಿದ್ದಂಗೆ ಎಷ್ಟು ಜೋವೆಲ್ ಆಗಿ ಮಾತಾಡಿದ್ರಿ ಅಂದ್ರೆ, ಬಹುಶಃ ನಾನೇನೋ 2-3 ಸರಿ ನಿಮ್ ಜೊತೆ ಕಾಲಲ್ಲಿ ಕಾನ್ವರ್ಸೇಷನ್ ಆಗಿದೆ ಅನ್ನೋ ಫೀಲೇ ನನಗೆ ನೀವು ಕೊಡ್ಸಿರುವಂತದ್ದು. ಎಷ್ಟು ಇಂಪಾರ್ಟೆಂಟ್ ಆಗತ್ತಲ್ವಾ ಒಂದು ಮನುಷ್ಯನ ಕಮ್ಯುನಿಕೇಶನ್ ಅನ್ನೋ. ವೆರಿ ಟ್ರೂ. ಅಂಡ್ ಎಂಡಿಂಗ್ ಅಲ್ಲಿ ಏನ್ ಹೇಳ್ಬೇಕು ಅಂದ್ರೆ, ಈ ಎಲ್ಲ ಸುಂದರ ನೆನಪುಗಳಿಗೆ ಜೀವನ ಎವ್ರಿ ಡೇ ಆಗ್ತಾ ಏನಾಗುತ್ತೆ ಗೊತ್ತಾ ಉಷಾ, ಎವ್ರಿ ಡೇ ಗುಡ್ ಇರಲ್ಲ, ಎವ್ರಿ ಡೇ ಬ್ಯಾಡ್ ಇರಲ್ಲ. ಸೊ ಐ ಆಲ್ಸೋ ಹ್ಯಾವ್ ಒನ್ ಹ್ಯಾಬಿಟ್.
ಸ್ಮಾಲ್ ಚಿಟ್ಸ್ ಆಫ್ ಪೇಪರ್ ಕಟ್ ಮಾಡಿ ಇಟ್ಟಿರ್ತೀನಿ. ಅದು ಆಫೀಸಲ್ಲಾದ್ರೂ ಇರುತ್ತೆ, ಮನೇಲಾದ್ರೂ ಇರುತ್ತೆ. ರಾತ್ರಿ ನಾ ಮಲ್ಗೋಕ್ಕಿಂತ ಮುಂಚೆ ಇವತ್ತು ನನಗೆ ಖುಷಿ ಕೊಟ್ಟಂತ ವಿಚಾರ ಒಂದು ಬರ್ದ ಬಾಟ್ಲಲ್ಲಿ ಹಾಕಿಟ್ಬಿಡ್ತೀನಿ. ಓಕೆ ಕ್ಯಾನ್ ಬಿ ಎನಿಥಿಂಗ್. ಫಾರ್ ಎಕ್ಸಾಂಪಲ್ ಟುಡೇ ಲೈಕ್ ಯು ಗಾಟ್ ಒಂದು ನೈಸ್ ಬಂಚ್ ಆಫ್ ಫ್ಲವರ್ಸ್ ಅಲ್ವಾ, ಸೊ ಐ ಲವ್ ದ ಫ್ಲವರ್, ಸೊ ಐ ಜಸ್ಟ್ ರೈಟ್ ದಟ್. ಓಕೆ ಮನೇಲಿ ಒಂದು ಸೂಪರ್ ಹೋಮ ಆಯ್ತು, ಅದನ್ನ ಬರಿತೀನಿ. ನನಗೇನು ಮಿನಿಮಮ್ 1 ಅಟ್ಲೀಸ್ಟ್ ಬರಿಬೇಕು. 2-3 ಇತ್ತ 2-3 ಬರ್ದು ಪೇಪರ್ ಫೋಲ್ಡ್ ಮಾಡಿ ಹಾಕ್ಬಿಡ್ತೀನಿ. ಸರಿ ಯಾವತ್ತಾದ್ರೂ ತುಂಬಾ ಬೇಸರ ಆಗ್ಬಿಡತ್ತೆ, ದುಃಖ ಆಗತ್ತೆ Yes. ಅಂತ ಸಮಯದಲ್ಲಿ ಏನ್ ಮಾಡ್ತೀನಿ, ಐ ಜಸ್ಟ್ ಪುಟ್ ಮೈ ಹ್ಯಾಂಡ್ ಅಂಡ್ ಪಿಕ್ ಔಟ್ ಅ ಪೇಪರ್ ರ್ಯಾಂಡಮ್. ಹ್ಮ್ ಸೊ ಆ ಸುಂದರವಾದ ನೆನಪು ನೋಡಿದಾಗ ಎವ್ರಿ ಡೇ ಯಾವ ಮನುಷ್ಯನು ಸಾಧನೆ ಮಾಡಕ್ಕಾಗಲ್ಲ ಉಷಾ. ಹೌದು, ನಿಜ. ಈಗ ನಾನು ಬೆಳಗ್ಗೆ ಎದ್ದೆ, ನಾನು ಮಲ್ಗೋಕ್ ಮುಂಚೆ ಇವತ್ತು ನಾನು ಸಾಧನೆ ಮಾಡ್ತೀನಿ ಅಂದ್ರೆ ಏನಾಗತ್ತೆ? ಸೊ ಅಮ್ಮಮ್ಮ ಅಂದ್ರೆ ಏನ್ ಸಾಧನೆ ಮಾಡಿರ್ಬೋದು? ಯಾರು ತಲೆ ತಿಂದಂಗ 10 ನಿಮಿಷ ಕುತ್ಕೊಂಡು ಟೀ ಕುಡ್ದೆ ನೆಮ್ಮದಿ ಅಂದ್ರೆ ಅದು ಸಾಧನೆ ಅದನ್ನು ಸಾಧನೆನೇ. ಇವಾಗಿನ So, ಇವಾಗಿನ ಕಾಲಕ್ಕೆ ನಿಜ ಮ್ಯಾಮ್ ಅಲ್ವಾ? ಐ ಹ್ಯಾಡ್ ಅಮೇಸಿಂಗ್ ಕಪ್ ಆಫ್ ಟೀ ಅಂತ ನಾನು ಅಲ್ಲಿ ಬರ್ದಾಕಿ ಅದನ್ನ ನೋಡಿದಾಗ ಇಟ್ ಗಿವ್ಸ್ ಮೀ ಸೋ ಮಚ್ ಆಫ್ ಹ್ಯಾಪಿನೆಸ್. ಮತ್ತೆ ನನ್ನ ಮೈಂಡಿಗೆ ನಾನು ಯಾವಾಗ್ಲೂ ಒಂದು ಲೈನ್ನ ನಾನು ಒಂದು ಮಂತ್ರ ತರ ಜಪ ತರ ಹೇಳ್ಕೊತೀನಿ, ಅಂದ್ರೆ ದಿಸ್ ಟು ಶಲ್ ಪಾಸ್. ಯಾಕೆ? ತೀರಾ ಕಷ್ಟ, ಹೆಂಗಪ್ಪ ಇನ್ ಮುಂದೆ ದಾರಿನೇ ಇಲ್ಲ ಅಂತ ಅನ್ಕೊಂಡಾಗ್ಲೂ ಈ ಮಂತ್ರನ ನೀವು ಮೈಂಡ್ ಹೇಳಿ, ಇದು ಯಾವುದು ಪರ್ಮನೆಂಟ್ ಅಲ್ಲ. ಟ್ರೂ. ಜಸ್ಟ್ ಕಷ್ಟ, ಇಷ್ಟು ಕಷ್ಟದಲ್ಲಿ ಇದ್ದೀರಾ, ಹಲ್ಕಚ್ಕೊಂಡು ಇನ್ನೊಂಚೂರು ನಡೆದ್ಬಿಡಿ, ದೇವ್ರ ದಾರಿ ತೋರಿಸ್ತಾನೆ. ಹೌದು. ನಂಬಿಕೆ ಇಟ್ಕೊಂಡು ನಡೀರಿ. ಅಂಡ್ ಸಕ್ಸಸ್ ಬಂತಾ, ನನ್ ಕೊನೆ ಉಸಿರಿರೋರ್ಗು ಹಿಂಗಿರ್ತೀನಿ ಅಂತ ನಂಬ್ಕೋಬೇಡಿ. ಯಾವ್ದೇ ಬರ್ಲಿ ಒಂದು ದಟ್ ಟೈಮ್ ಆಲ್ಸೋ ಪಾಸ್. ಟ್ರೂ ಮ್ಯಾಮ್, ವೆರಿ ಇಂಪಾರ್ಟೆಂಟ್. ನಿಜ ನಿಜ ಮ್ಯಾಮ್. ಈಗ ನೀವು ಈ ಸಿರಿಧಾನ್ಯಗಳದ್ದು ಈ ಮಧುಮೇಹಕ್ಕೆ ಅಂತ ಹೇಳ್ಬಿಟ್ಟು ಕೆಲವೊಂದೆಲ್ಲ ಹೊಸ ಹೊಸ ರಿಸರ್ಚ್ ಮಾಡಿದಾಗ ಹೊಸ ಹೊಸ ಆರೋಗ್ಯದ ಟಿಪ್ಸ್ ಗಳನ್ನೆಲ್ಲ ಕೊಡ್ತಾ ಇದ್ರಿ. ಆ ಸಂದರ್ಭದಲ್ಲಿ ಫಸ್ಟು ಮನೆಯಲ್ಲಿ ಮಹಿಳೆ ಗೃಹಿಣಿ ಅಂದ ತಕ್ಷಣ ಮನೆಯಿಂದನೇ ಶುರುವಾಗುವಂಥದ್ದು. ಸೊ ಫ್ಯಾಮಿಲಿನಲ್ಲೆಲ್ಲ ಈಗ ನೀವು ತಿನ್ನೋ ಆಹಾರ ಎಲ್ರಿಗೂ ಕೂಡ ಸೆಟ್ ಆಗ್ಬೇಕು ಅಂತಿಲ್ಲ. ಸೊ ಎಲ್ಲರಿಗೂ ಇಷ್ಟಪಟ್ಟು ತಿನ್ನುವಂಥದ್ದೆಲ್ಲ ಆಗ್ತಿತ್ತ ಆ ನಾನು ಟೈಮಲ್ಲಿ? ಹೇಳ್ದೆ ಅಲ್ಲ ಉಷಾ, ಅಥವಾ ಮೊದ್ಲೇ ಜಗ್ಗೇಶ್ ಸರ್ ಮಾತಾಡ್ತಿದ್ದಂಗೆನೆ ತಮಾಷೆ? ನೋ, ಐ ಥಿಂಕ್ ಲೈಕ್ ಎಲ್ಲೋ ಒಂದು ಪರ್ಸನ್ ದಟ್ ವೇ ವಿ ಆರ್ ಲಕ್ಕಿ. ಈಗ ನಾನು ಯಾರಿಗೂ ಏನು ಫೋರ್ಸ್ ಮಾಡಲ್ಲ. ಓಕೆ. ಇದು ಬಹಳ ಇಂಪಾರ್ಟೆಂಟ್ ಆದ ಪಾಯಿಂಟ್. ಸೊ ಮನೆಯವರು ಇನಿಷಿಯಲ್ ಆಗಿ, ಈಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಈ ನಡುವೆ ನಮ್ಗೆಲ್ಲ ಸಿರಿಧಾನ್ಯದ ಬಗ್ಗೆ ಗೊತ್ತಿದೆ, ಜಾಸ್ತಿ ಬಳಸ್ತೀವಿ. ಹೌದು. ಬಟ್ ಇಲ್ಲಾಂದ್ರೆ ಏನು, ಮುದ್ದೆ ಇರತ್ತೆ, ಚಪಾತಿ ಹಾ. ಇರತ್ತೆ, ವೈಟ್ ರೈಸ್ ಇರತ್ತೆ ಅಲ್ವಪ್ಪ. ಹಾ. ಈ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಇದು 3. ಹೌದು. ಅಥವಾ ನೀವು ನಿಮ್ಮ ಕಡೆ ಆ ಕಡೆ ನಾರ್ತ್ ಜೋಳದ ರೊಟ್ಟಿ, ಜೋಳದ ವಾಟ್ ಎವರ್, ರೊಟ್ಟಿ, ಹೌದು. ನಿಮ್ಮ ಒಂದು ಕಾರ್ಬೋಹೈಡ್ರೇಟ್ ಇರತ್ತೆ. ಸೊ ನಾನು ಡಯಾಬಿಟಿಕ್ ಆಗಿ ಒಂದಷ್ಟು ವರ್ಷಗಳಾದ್ಮೇಲೆ ರಾಜ್ಮುಡಿ ರೈಸ್ ನ ಸ್ಟಾರ್ಟ್ ಮಾಡಿದೆ. ಹಾ. ಸೊ ಸ್ಟಾರ್ಟಿಂಗ್ ಮಾಡಿದಾಗ ಟೇಸ್ಟ್ ಮಾಡ್ತೀನಿ ಅಂದ್ರೆ ಮನೆಯವ್ರು ತಿನ್ಬಿಟ್ಟು, ಅಯ್ಯಪ್ಪ ಇಷ್ಟು ದಪ್ಪ ಇದೆ, ಇದಕ್ಕೆ ಹೆಂಗ್ ತಿನ್ನೋದು? ಸಾರು ಒಳಗಡೆ ಅದು ಹೋಗಲ್ಲ. ಸೇರ್ಕೊಳಲ್ಲ. ಹೌದು, ಹಾ. ಹೌದು. ಸೊ ಇದು ಹೆಂಗ್ ತಿನ್ನೋದು ಪಾರು ಅನ್? ಐ ಸೆಡ್ ನೋ, ನನ್ ಶುಗರ್ ಹೆಲ್ಪ್ ಆಗತ್ತೆ ಜಗಿ, ಮತ್ತೆ ಇದು ಹಾ. ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗತ್ತೆ ಅಂತ ಸುಮ್ನೆ ಹಂಗ Okay. ಒಂದು ಹಿಂಟ್ ಹಾಕಿ ಬಿಟ್ಬಿಡ್ಬೇಕು ಆಯ್ತಾ. ಸೊ ಈ ಹಿಂಟ್ ಹಾಕಿ ಬಿಟ್ಬಿಟ್ಟು ನಾನ್ ಏನ್ ಮಾಡ್ತಾ ಇದ್ದೆ, ಸಾರು ಪಲ್ಯ ಎಲ್ಲಾರ್ಗು ಒಂದೇ, ಎತ್ತಿಗೆ ಗುರುಗೆ ಜಗಿಗೆ ಏನ್ ಬೇಕೋ ವೈಟ್ ರೈಸ್, ನನಗೆ ಎಷ್ಟು ಬೇಕೋ ಒಂದು ಸ್ಮಾಲ್ ಕಪ್ ಅಲ್ಲಿ ನಾನು ಬ್ರೌನ್ ರೈಸ್ ಇಟ್ಕೊಂಡು ಊಟ ಮಾಡ್ತಾ ಇದ್ದೆ. ಹ್ಮ್, ಹ್ಮ್. ಸರಿ, ಅದಾದ್ಮೇಲೆ ಸಿಂಪಲ್ ಥಿಂಗ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಈಗ ಅದರಲ್ಲಿ ನಾವು ರಾಜ್ಮುಡಿಯಲ್ಲಿ ಕಿಚಡಿ ಮಾಡಿದಾಗ, ಬಿಸಿಬೇಳೆ ಬಾತ್ ಮಾಡಿದಾಗ ಅಷ್ಟು ಗೊತ್ತಾಗಲ್ಲ ಹ್ಮ್. ವೈಟ್ ರೈಸ್ಗೂ ಇದಕ್ಕೂ. ಸೊ ಐ ಸ್ಟಾರ್ಟೆಡ್ ಲೈಕ್ ದಟ್. ಓಕೆ, ಓಕೆ. ಒಂದು 2-3 ಟೈಮ್ಸ್ ಊಟ ಮಾಡಿದ್ರೆ ಚೆನ್ನಾಗೇ ಇದೆ ಅಲ್ಲ ಅಂತ. I said, ಹಾ. ಹೌದು ಹೆಲ್ತಿ ಅಲ್ವಾ ಅಂತ. ಈಗ ಇಡೀ ವಾರಕ್ಕೆ ಅಮ್ಮಮ್ಮ ಅಂದ್ರೆ ಚಿತ್ರಾನ್ನ ಒಂದಕ್ಕೆ ವೈಟ್ ರೈಸ್ ಬಿಟ್ರೆ ಪರ್ಮನೆಂಟ್ಲಿ ಇನ್ನೆಲ್ಲದಕ್ಕೂ? ನಮ್ಮ ಮನೇಲಿ ಎವ್ರಿಬಡಿ ಹ್ಯಾಸ್ ಶಿಫ್ಟೆಡ್. ಓಕೆ. ಸೊ ಒಂದೇನಂದ್ರೆ, ಇಡೀ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ರು ಒಂದು ಒಳ್ಳೇದ್ ಸ್ಟಾರ್ಟ್ ಮಾಡಿದ್ರೆ, ನನ್ನ ಕ್ಲೈಂಟ್ಸ್ ನಾನು ಯಾವತ್ತೂ ಹೇಳ್ತೀನಿ, ನೀವು ಈಗ ನಾವು ಹೊಸದಾಗಿ ಒಂದ್ ಕಲ್ತ್ರೆ ಒಂದು ಸ್ವಭಾವ ಏನ್ ಹೌದು. ಗೊತ್ತಾ, ಎಲ್ಲರೂ ಮಾಡಿ Exactly. ಹೆಲ್ಪ್ ಹೌದು, ಹೌದು. ಆಯ್ತಾ? ಈಗ ಅದ್ರಲ್ಲಿ ನೀವು ಹೆಲ್ತ್ ರಿಲೇಟೆಡ್ ನೀವು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಮನೆಯಿಂದನೇ ಸ್ಟಾರ್ಟ್ ಅಲ್ವಾ? ಮಾಡ್ಬೇಕು. ಸೊ ನೀವ್ ಮಾಡಿ ಅಂತ ನಾವು ಹೇಳಕ್ಕಿಂತ ಐ ಆಲ್ವೇಸ್ ಟೆಲ್ ಮೈ ಕ್ಲೈಂಟ್ಸ್ ಆಲ್ಸೋ, ಮನೇಲಿ ಈಗ ಸಣ್ಣವ್ರು ಇರ್ತಾರೆ, ಅವ್ರಿಗೆ ಇದ್ ಮಾಡಿ ಅಂತ ಹೇಳ್ಬೇಡಿ. ನೀವ್ ಊಟ ಮಾಡುವಾಗ ಅಯ್ಯೋ ಏನ್ ಸಕ್ಕತ್ತಾಗಿದೆ ನೋಡು, ಸುಮ್ನೆ ಬಂದ್ ಕೇಳ್ಬೇಡ್ರಪ್ಪ, ನಮ್ಮ ಹತ್ರ ನನ್ಗೆ ಇಷ್ಟೇ ಇವತ್ತು ಈ ಸೌತೆಕಾಯಿ ನನಗ್ ನಿಮ್ಗೆ ಕೊಡಲ್ಲ ಅಂದ್ರೆ, ಆ ಮಗು ಹೋಗ್ಬಿಟ್ಟು ನಂಗೊಂದ್ ಪೀಸ್ ಕೊಡು ಅನ್ಬಿಟ್ಟು ನೀವ್ ನಂಬಲ್ಲ, ವಿತ್ ಇನ್ ಅ ವೀಕ್ ನೀವೇನ್ ಯಾವ ತರ ಊಟ ಮಾಡ್ತಾ ಇದ್ದೀರಾ, ರೈಸ್ ಇರ್ಬೋದು, 1-2 ಸೌತೆಕಾಯಿ ಪೀಸ್ ಇರ್ಬೋದು,
ನಿಮ್ಮ ಚಿಲ್ಡ್ರನ್ ಆಲ್ಸೋ ವಿಲ್ ಫಾಲೋ. ನಾನು ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಹ್ಮ್. ಸರ್ ಒಂದು ಇಂಟರ್ವ್ಯೂ ಬಂದಿದ್ರು, ಜಗ್ಗೇಶ್ ಸರ್. ಅವಾಗ ಮುಂಚೆ ತುಂಬಾ ದಪ್ಪ ಇದ್ರು ಸರ್. ಇಬ್ರು ಮೇ ಬಿ ವೇಟ್ ಲಾಸ್ ಜರ್ನಿ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ರು. ಅಯ್ಯೋ ನನ್ನ ಹೆಂಡತಿ ಏನೋ ಕೊಡದೆ ಸಾಯಿಸ್ತಾಳೆ ಮನೆನ ತಿನ್ನಕ್ಕೆ. ಅಂದ್ರೆ I know, ತಮಾಷೆ ಗೊತ್ತಲ್ಲ, ಅವ್ರು I know. ತಮಾಷೆ ಮಾಡೋದು. ಅಂಡ್ ನಾನ್ ಹೇಳೋದೇನ್ ಗೊತ್ತಾ ಉಷಾ, ಈ ತಗೊಂಡ್ರೆ ಇದಾಗತ್ತೆ, ಗೊತ್ತಿದ್ ಮಾಡ್ತಿ ಅಂದ್ರೆ ನಾನು ಏನ್ ಮಾಡಕ್ಕಾಗತ್ತೆ ಜಡಿ ಅಂತೀನ. ಅದು ಅವ್ರು ಆಮೇಲೆ ಎದುರುಗಡೆ ಹೇಳಲ್ಲ, ಎದುರುಗಡೆ ಏನು ಹೇಳಲ್ಲ. ಏನ್ ಇವಾಗ ಅಂತಾರೆ. ಆಮೇಲೆ ನೋಡ್ಬೇಕು ಸೈಲೆಂಟ್ ಆಗಿ. ಆಮೇಲೆ ನಮ್ಮಲ್ಲಿ ಮನೇಲಿ ಆನಂದ್ ಅಂತ ಒಬ್ರು ಇದಾರೆ. ಆನಂದ್ ಇದ್ ತಗೊಂಬಂದಿಡು ಅಂತಾರೆ. ಡೈರೆಕ್ಟ್ ಆಗಿ ಹೇಳೋ ಬದ್ಲು ಡೈರೆಕ್ಟ್ ಆಗಿ ಹೇಳಲ್ಲ, ಅದ್ ಸ್ವಲ್ಪ ಹಂಗೆ ಸುತ್ತಿ ಬಳಸಿ ಬಂದು ಆಮೇಲೆ ದೊಡ್ಡ ಮಗನ ಹತ್ರ ಹೇಳ್ತಾರೆ, ಪಾ ನಿಮ್ಮಮ್ಮ ಏನಾದ್ರು ಹೇಳ್ತಾಳೆ, ನಿಜವಾಗ್ಲೂ ಅದ್ ಹೆಲ್ಪ್ ಆಗುತ್ತೆ ಅಂತ. ಡ್ಯಾಡಿ ಏನ್ ಹುಡುಗಾಟ ನಿಮಗ್ ಡೈರೆಕ್ಟ್ ಆಗಿ ಹೇಳೋದ್ ಬದ್ಲು ಹೇಳೋದು ಇಂಡೈರೆಕ್ಟ್ ಆಗಿ. ಸುಮ್ನೆ ಎಲ್ಲೋ. ಆಮೇಲೆ ತುಂಬಾ ಜನ ಗೈಸಿಗೆ ಇದೊಂದ್ ಇರತ್ತೆ, ಡೈರೆಕ್ಟ್ ಆಗಿ ಹೇಳಿದ್ರೆ ಟಾಪ್ ಹೋಗ್ಬಿಡ್ತಾರೆ. ನಾನ್ ಹೇಳೋದು ಇರೋದು ಇಷ್ಟ ಫ್ಲೋರ್, ಎಲ್ಲಿ ಟಾಪ್ ಹೋಗೋದು, ಯಾರು ಟಾಪ್ ಹೋಗಲ್ಲ. ಬಟ್ ಇಟ್ ಹೆಲ್ಪ್ಸ್ ಅ ಲಾಟ್ ಅನ್ಸತ್ತಲ್ಲ ಮ್ಯಾಮ್. ಅಂದ್ರೆ ಇಡೀ ಫ್ಯಾಮಿಲಿ ಒಂದು ಆರೋಗ್ಯ ಕುಟುಂಬ ಇರ್ಬೇಕು ಅಂತಂದ್ರೆ ಆಬ್ವಿಯಸ್ಲಿ ಮನೆಯಲ್ಲಿರುವಂತಹ ಗೃಹಿಣಿ ಏನಿರುತ್ತೆ ಆ ಒಂದು ಆರೋಗ್ಯಕರವಾದಂತಹ ಆಹಾರವನ್ನ ತನ್ನ ಅಡಿಗೆ ಮನೆಯಲ್ಲಿ ಸೇರಿಸಬೇಕು. ಅಂಡ್ ನಾನೀಗ ಒಂದ್ ಇಡೀ ತಿಂಗಳು ವಿ ವಾಂಟೆಡ್ ಟು ಗಿವ್ ಪ್ರೊಸೆಸ್ಡ್ ಶುಗರ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿ, ಸೊ ಓನ್ಲಿ ಸಿರಿಧಾನ್ಯದ್ದು, ಬೇರೆ ಬೇರೆ ಸಿರಿಧಾನ್ಯದ್ದು ಅಂಡ್ ಹಣ್ಣು ತರಕಾರಿ ಒಂದ್ ತಿಂಗಳು ನಾನು ಟ್ರೈ ಮಾಡ್ಬೇಕು. ನಾನು ಏನೇ ನಮ್ಮ ಕ್ಲೈಂಟ್ಸ್ ಕೇಳಿದ್ರು ಅದನ್ನೆಲ್ಲ ನನ್ನಲ್ಲಿ ಐ ಹ್ಯಾವ್ ಎಕ್ಸ್ಪೆರಿಮೆಂಟೆಡ್. ಏನಾಗತ್ತೆ, ಬ್ಲಡ್ ಮಾರ್ಕರ್ಸ್ ಚೆಕ್ ಮಾಡ್ತೀನಿ. ನಾನು ಯಾವ್ದು ಹಂಗೆ ಮಾತಾಡಲ್ಲ. ಇಟ್ ಈಸ್ ಲೈಕ್ ವಿತ್ ನನಗೆ ಎವಿಡೆನ್ಸ್ ಬೇಕು, ಆಯ್ತಾ. ಈಗ ಇದನ್ನ ತಗೊಂಡ್ರೆ ಇದಾಗತ್ತೆ ಅಂದ್ರೆ ಅದ್ ನಾನು ಆಲ್ರೆಡಿ ಎಷ್ಟೋ ವರ್ಷಗಳಿಂದ ಟ್ರೈ ಮಾಡಿರ್ತೀನಿ. ಅದಾದ್ಮೇಲೆನೆ ನಾ ಹೇಳೋದು. ಸೊ ನಾನಿದು ಸಮ್ವೇರ್ ಲಾಸ್ಟ್ ಇಯರ್ ಜಾನ್ ಅಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೆ. ಅವಾಗ ಗುರು ಹೇಳ್ದ, ಮಾ ಅಷ್ಟೇ ತಾನೇ, ಒಂದ್ ತಿಂಗ್ಳಿಗೆ ಮಾಡ್ಬೇಕಲ್ಲ. He completely gave up. ಸೊ ಇಡೀ ಫ್ಯಾಮಿಲಿ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಹಾಗಾದ್ರೆ ನೀವು. ಸೊ ಗುರು ಕಂಪ್ಲೀಟ್ಲಿ ಗೇವ್ ಅಪ್. ನಾನ್ ಯಾವ ತರ ಡಯಟ್ ಮಾಡ್ತಾ ಇದ್ನೋ ಈಗ ಗುರು ಅವ್ರ ಮನೆಯಲ್ಲಿ ಅದೇ ತರ ಅವ್ರ ಕುಕ್ಗೆ ಹೇಳ್ಬಿಟ್ಟು, ಇಲ್ಲ ಒಂದ್ ಇಡೀ ತಿಂಗಳು ನನಗೆ ಬರೀ ಸಿರಿಧಾನ್ಯದ್ದು ಏನಾದ್ರೂ ಮಾಡ್ಕೊಡಿ. ಬಿಕಾಸ್ ಎಲ್ಲಿ ಒಬ್ಳೆ ಮಾಡಿದ್ರೆ ನನಗೆ ಸಪೋರ್ಟ್ ಸಿಸ್ಟಮ್ ಇಲ್ಲ ಅಂತ ಅನ್ಕೋತಾರೆ. ಸೊ ದಟ್ ವೇ ಐ ಆಮ್ ರಿಯಲಿ ಲಕ್ಕಿ ಪಾ. ಈಗ ಫಾರ್ ಎಕ್ಸಾಂಪಲ್ ನಂದು ಶೂಟಿಂಗ್, ನಾನು ಆಗ್ಲೇ ಹೇಗೆ ನನ್ನ ಡ್ರೈವಿಂಗ್ ಸ್ಟಾರ್ಟ್ ಮಾಡುವಾಗ, ರೇಸಿಂಗ್ ಮಾಡುವಾಗ ಗುರು ಜೊತೆ ಒಂದು ರೈಫಲ್ ಶೂಟಿಂಗ್ ಮಾಡೋಣ ಅಂತ ಅಕ್ಟೋಬರ್ ಅಲ್ಲಿ ಸಮ್ವೇರ್ ಆಯ್ತು. ನಾನು ಆ ಪಾಯಿಂಟ್ ಬರೋಣಾನೆ ಅಂತಿದ್ದೆ ಮ್ಯಾಮ್. ಆಯ್ತು, ಈ ಕಡೆ ಆರ್ಕಿಟೆಕ್ಟ್ ಆಯ್ತು, ಮೆಡಿಕಲ್ ಆಯ್ತು, ಇವಾಗ ಶೂಟಿಂಗು. ಸಿ ಏಜ್ ಇಸ್ ಅ ಜಸ್ಟ್ ನಂಬರ್. ನೀವು ಅದನ್ನೆಲ್ಲ ಮೀರಿ ದಾಟಿ ಮುಂದೆ ಹೋಗ್ತಾನೆ ಇದ್ದೀರಾ. ಹೇಗ್ ಬಂತು ಇದು ನಿಮ್ಗೆ? ಇದಕ್ಕಿದಂಗೆ ನಾನು ಪಿಸ್ತೂಲ್ ಶೂಟಿಂಗ್ ಅಲ್ಲಿ, ಆಮೇಲೆ ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ನೀವು ಸಿಲ್ವರ್ ಮೆಡಲ್ ಅನ್ನ ವಿನ್ ಆಗಿರುವಂತದ್ದು. ಹೇಗೆ ಮ್ಯಾಮ್ ಇದೆಲ್ಲ? ಸೊ ಆಪರ್ಚುನಿಟಿ ಯಾವಾಗ ಬರುತ್ತೆ, ಯಾಕೆ ಬರುತ್ತೆ ಅಂತ ಗೊತ್ತಾಗಲ್ಲ. ಉಷಾ ಯಾವಾಗ್ಲೂ ಒಂದು ಹೇಳ್ತಾರೆ, ನಮ್ಮ ಲೈಫ್ ಬಂದು ಒಂದು ಚದುರಂಗದ ಆಟದ ತರ. ಯಾಕೆ ಯಾವ ಪಾನ್ ಮೂವ್ ಆಗ್ತಾ ಇದೆ, ಅದು ಎಲ್ಲಿ ಹೋಗುತ್ತೆ ಅಂತ ಅದು ನಾವು ಡಿಸೈಡ್ ಮಾಡಕ್ಕೆ ಆಗಲ್ಲ. ದೇವ್ರು ಆಲ್ರೆಡಿ ಬರ್ದಿಟ್ಟಿದ್ದಾನೆ ಅಂತ. ನಾನು ಆಗ್ಲೇ ಹೇಳ್ದಂಗೆ ಕಾರ್ ಇಷ್ಟ ಅಂತದ್ರಲ್ಲಿ ಐ ಯೂಸ್ ಟು ಬಿ ಅ ಟೇಬಲ್ ಟೆನ್ನಿಸ್ ಚಾಂಪಿಯನ್, ಶಾರ್ಟ್ ಪುಟ್ ಚಾಂಪಿಯನ್, ಬಾಸ್ಕೆಟ್ ಬಾಲ್ ಆಡ್ತಾ ಇದ್ದೆ. ಐ ಆಲ್ವೇಸ್ ಬೀನ್ ಇನ್ ಟು ಗೇಮ್ಸ್. ಅದರಲ್ಲಿ ನಾನು ಏನಾದ್ರೂ ಮಾಡಿದ್ರೆ ದಟ್ ಇಸ್ ಸಮಥಿಂಗ್ ಓಕೆ. ಇದು ನಾನು ಆಗ್ಲೇ ಹೇಳ್ದಂಗೆ, ಬಿಕಾಸ್ ಐ ಹ್ಯಾವ್ ಬ್ಯಾಕ್ ಇಶ್ಯೂಸ್, ಬ್ಯಾಕ್ ಪೇನ್ ಇದೆ, ನಾನು ಸರ್ಜರಿ ಮಾಡ್ಕೊಂಡಿಲ್ಲ. ಅಟ್ಲೀಸ್ಟ್ ಒನ್ಸ್ ಇನ್ 1 year 2 years ಫಿಸಿಯೋ ಹತ್ರ ಹೋಗಿ ಒಂದ್ ಇಡೀ ತಿಂಗಳು, 1.5 ತಿಂಗಳು ಲೇಟೆಸ್ಟ್ ಏನ್ ಬಂದಿದ್ಯೋ ಅವ್ರ ಜೊತೆ ನಾನು ಟ್ರೈನ್ ಮಾಡಿ ನನ್ನ ಬ್ಯಾಕ್ ನ ಸ್ಟ್ರೆಂಥನ್ ಮಾಡ್ಕೋತೀನಿ. ಸೊ ಕನಿಂಗ್ಹ್ಯಾಮ್ ರೋಡ್ ಅಲ್ಲಿ ಒಂದು ಜಿಮ್ ಇತ್ತು. ಆ ಜಿಮ್ ಅಲ್ಲಿ ಅವರು ದೇ ಸ್ಪೆಷಲೈಸ್ ಇನ್ ಈ ತರ ಸರ್ಜರಿ ಆಗಿ ರಿಕವರಿಗೆ. ಸೊ ನಾನ್ ಬಂದು ಅಥ್ಲೀಟ್ಸ್ ಏನೇ ಒಂದು ಇಂಜುರಿ ಆದ್ರೆ ರಿಕವರಿಗೆ ಅವರು ಇದ್ ಮಾಡ್ತಾರೆ. ಸೊ ಗುರು ಹೇಳ್ದ, ಅವ್ರ ಗಾಲ್ಫ್ ಫ್ರೆಂಡ್ಸ್ ಸಾಕಷ್ಟು ಜನ ಅಲ್ಲಿ ಹೋಗ್ತಾರೆ, ನೀನ್ ಟ್ರೈ ಮಾಡಮ್ಮ, ಹೆಲ್ಪ್ ಆಗ್ಬೋದು ಅಂತ. ಸೊ ಅಲ್ಲಿ ಹೋದೆ ಅಂಡ್ ಆ ಪ್ಲೇಸ್ ನೋಡ್ಬೇಕು, ಸೇಮ್ ನಮ್ಮ ರೇಸಿಂಗ್ ತರ, ಇಟ್ಸ್ ಫಿಲ್ಡ್ ವಿತ್ ಅಥ್ಲೀಟ್ಸ್, ಕ್ರಿಕೆಟರ್ಸ್, ಫುಟ್ಬಾಲರ್ಸ್, ಯು ನೇಮ್ ದ ಯಂಗ್ಸ್ಟರ್ಸ್, ಎಲ್ಲ ಯಂಗ್ಸ್ಟರ್ಸ್. ಸೊ ನಮ್ ತರ ಸೀನಿಯರ್ ಸಿಟಿಸನ್ಸ್, ಆಲ್ಮೋಸ್ಟ್ ಸೀನಿಯರ್ ಸಿಟಿಸನ್, ಈಗ 57 years, ನಮ್ ತರ ಇರೋರು ಒಂದು 4-5 ಜನ ಇದ್ದಾರೆ ಅಷ್ಟೇ ಆ ದೊಡ್ಡ ಹಾಲ್ ಅಲ್ಲಿ. ನಾನು ಹೋಗೋ ಟೈಮಲ್ಲಿ ಐ ಯೂಸ್ ಟು ಗೋ ಫ್ರಮ್ 7 to 8. ಸರಿ, ಅಲ್ಲಿ ಒಬ್ರು ಸೀನಿಯರ್ ಬರ್ತಾ ಇದ್ರು. ಇಷ್ಟು ಡಿಸಿಪ್ಲಿನ್ಡ್ ಆಗಿ ವರ್ಕೌಟ್ ಮಾಡ್ತಾ ಇದ್ರು ಅಂದ್ರೆ ಅವ್ರು ನೋಡಿದಾಗೆಲ್ಲ ಅನ್ಕೋತಾ ಇದೆ, ನಾನು ಅವ್ರ ವಯಸ್ಸಿಗೆ ಬರುವಾಗ ಹಂಗೆ ನಾನು ಅನ್ಬಿಟ್ಟು. ಅಂಡ್ ಲಕ್ಕಿಲಿ ಲಿಫ್ಟ್ ಅಲ್ಲಿ, ಇದು 5th floor ಅಲ್ಲಿ ಇದೆ. ಸೊ ಐ ವಾಸ್ ವೇಟಿಂಗ್ ಫಾರ್ ದ ಲಿಫ್ಟ್. ಸರ್ ಬಂದ್ರು. ಓಕೆ. ಅಂಡ್ ನಾನ್ ಯೂಶಲಿ ಐ ಡೋಂಟ್
ಟಾಕ್ ಮಚ್ ಟು ಪೀಪಲ್ ಹಾ, ಹಾ. ಹೊರಗಡೆ. ಸ್ಮೈಲ್ ಕೊಟ್ಬಿಡ್ತೀನಿ, ಹಲೋ ಅಂತೀನಿ, ಅದ್ ಬಿಟ್ರೆ ಮಾತಾಡಲ್ಲ. ಬಟ್ ಯೂರ್ ಆಲ್ರೆಡಿ ಐ ವಾಸ್ ಇನ್ಸ್ಪೈರ್ಡ್ ಬೈ ದ ಪರ್ಸನ್ ಅಲ್ವಾ. ಸೊ ಐ ಸೆಡ್ ಹಲೋ ಸರ್, ಹಲೋ ಸರ್. ಐ ಸೆಡ್ ಐ ಆಮ್ ಸೋ ಇನ್ಸ್ಪೈರ್ಡ್, ನೀವು ಎಷ್ಟು ಚೆನ್ನಾಗಿ ವರ್ಕೌಟ್ ಮಾಡ್ತೀರಾ, ಸೋ ಡೆಡಿಕೇಟೆಡ್. ವಾಟ್ ಡು ಯು ಡೂ ಸರ್ ಅಂದೆ. ಯಾಕಂದ್ರೆ ಆ ಡೆಡಿಕೇಶನ್ ಡಿಸಿಪ್ಲಿನ್ ನೋಡಿದ್ರೆ ವೆರಿ ರೇರ್. ಒಂದು 9 to 5 ವರ್ಕ್ ಮಾಡೋರು ಸ್ಮಾಲ್ ಪರ್ಸೆಂಟೇಜ್ ಮಾಡ್ತಾರೆ. ಇವ್ರು ಏನ್ ವರ್ಕ್ ಮಾಡ್ತಾ ಇರ್ಬೋದು ಅಂತ ನಾನು ಆಲ್ರೆಡಿ. ಮತ್ತೆ ನಂದು ಮಕ್ಕಳದು ಸಂಬಂಧ ಹೇಗಂದ್ರೆ, ಈಗ ನಾನು ನಿನ್ನ ಹತ್ರ ಏನ್ ಮಾತಾಡಿರ್ತೀನಿ ಫೋನಲ್ಲಿ, ನೀನ್ ಗುರು ಎತ್ತಿ ಮೀಟ್ ಮಾಡಕ್ ಮುಂಚೆ ಹೇಳಿರ್ತೀನಿ, ಉಷಾ ಅಂತ ಫೋನ್ ಮಾಡಿದ್ರು, ಹಿಂಗ್ ಹೇಳಿದ್ರು. ಸೊ ದ ಹೋಲ್ ಕಾನ್ವರ್ಸೇಷನ್ ಕಂಟಿನ್ಯೂ ಆಗಿರುತ್ತೆ. ಸೊ ನಾನು ಆಲ್ರೆಡಿ ಚಿಲ್ಡ್ರನ್ ಹೇಳಿದ್ದೆ, ಅಲ್ಲೊಬ್ರು ಬರ್ತಾರೆ, ಸೋ ಕೂಲ್ ದಟ್ ತಾತ ಇಸ್, ನಾನು ಹಾಗೆ ಇರ್ಬೇಕು ಹಂಗಿಂಗ್ ಅಂತ. ಆಯ್ತಾ, ದೆನ್ ಐ ಆಸ್ಕ್ಡ್ ಸರ್ ನೀವೇನ್ ಮಾಡ್ತೀರಾ ಅಂದ್ರೆ, ಒಂದ್ ಸ್ಮೈಲ್ ಕೊಟ್ಟು ತುಂಬಾ ಕಾಮ್ ಆಗಿ, ಐ ಡೂ ಲಾಟ್ ಆಫ್ ಥಿಂಗ್ಸ್ ಮಾ ಅಂದ್ರು. ಸರ್ ಲೇಟೆಸ್ಟ್ ಏನ್ ಮಾಡಿದೀರಾ ಅಂದೆ. ಬುಕ್, ಐ ರಿಟನ್ ಅ ಬುಕ್ ಅಂದ್ರು. ನಾನು ಅವ್ರು ನೋಡಿದ್ರೆ ಯಾವ್ದೋ ಒಂದು ಸೆಲ್ಫ್ ಹೆಲ್ಪ್ ಬುಕ್, ಹೇಗ್ ಹ್ಯಾಂಡಲ್ ಮಾಡ್ಬೇಕು ಕಾರ್ಪೊರೇಟ್ ಸಿಚುವೇಶನ್ಸ್, ಆತರ ಏನಾದ್ರು ಇರ್ಬೋದಾ ಏನು ಅಂದ್ಬಿಟ್ಟು, ಏನ್ ಬುಕ್ ಸರ್ ಅಂದ್ರೆ ರೋಗ್ಸ್ ಅಂದ್ರು. ನಾನ್ ರೋಗ. ದೆನ್ ಆಫ್ಟರ್ ಲೈಕ್ ರೋಗ್ ಅಂದ್ರೆ ಇಟ್ ಇಸ್ ರೆವಲ್ಯೂಷನರಿ ಟೈಟಲ್ ತರ. ಸೊ ಎಲಿಫೆಂಟ್, ಇಟ್ಸ್ ಅಬೌಟ್ ವೈಲ್ಡ್ ಲೈಫ್ ಅಂಡ್ ಎಲಿಫೆಂಟ್ಸ್ ಅಂದ್ರು. Then I said, ನೀವು ಫೋಟೋಗ್ರಾಫರಾ ಅಂದೆ. He looks that sophisticated. Then he just smiled and said, you read the book, you'll know ಅಂತ. ಅಮೆಝಾನ್ ಸಿಗತ್ತೆ ಹೂ ಅಂದ್ರು. ಅಮೆಝಾನ್ ಅಲ್ಲ ಆರ್ಡರ್ ಮಾಡಿ ಆ ಬುಕ್ ಬಗ್ಗೆ ಓದಿದ್ರೆ, ಅವರು ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ವೈಲ್ಡ್ ಆನಿಮಲ್ಸ್, ರೋಗ್ ಆನಿಮಲ್ಸ್ ಬಂದಾಗ, ಇದು ಚಿರತೆ ಇರ್ಬೋದು, ಟೈಗರ್ ಇರ್ಬೋದು, ಮ್ಯಾನ್ ಈಟರ್ಸ್ ಇರ್ಬೋದು, ಸಾಕಷ್ಟು ದಶಕಗಳು ಅದನ್ನ ವಿತ್ ಆ ಕರ್ನಾಟಕ ಟೀಮ್ ಜೊತೆ he puts it down. Okay. So ಅವರು he's been associated with wildlife control, you know. Our book was so inspiring. I didn't go to the office next day. Team ಕಾಲ್ ಮಾಡ್ಬಿಟ್ಟು ಹೇಳ್ದೆ, ಇವತ್ತು ನಾ ಬರ್ತಾ ಇಲ್ಲ ಅನ್ಬಿಟ್ಟು. I sat with the book, finished reading the whole book in one day. And ನನ್ಗೆ ಗೂಸ್ ಬಂಪ್ಸ್ ಅದು ಓದ್ತಾ ಇದ್ರೆ, ಅವರು ಹೇಗೆ ಆ ಎಲಿಫೆಂಟ್ಸ್ ಮೀಟ್ ಮಾಡ್ತಾ ಇದ್ರು, ಆ ಮ್ಯಾನ್ ಈಟಿಂಗ್ ಟೈಗರ್ಸ್ ಮೀಟ್ ಹೇಗೆ ಮಾಡ್ತಾ ಇದ್ರು. Then I said like, next day I went, ಟೈಮ್ ಸರ್ ಇದ್ರು. I said, sir, I want to talk to you. He said, okay. ಎಲ್ಲ ಆದ್ಮೇಲೆ I said, I read your book, I become such a fan ಅಂತ. Then he was laughing. I said, sir, I'm 57 years now. ನಾನು ಲೈಫಲ್ಲಿ I have not gone for anything. ನಾನು ಪಿಸ್ಟಲ್ ಶೂಟಿಂಗು, ಈ ರೈಫಲ್ ಶೂಟಿಂಗ್ ಟ್ರೈ ಮಾಡ್ಬೋದಾ, ನಂಗೆ ಗೊತ್ತಿಲ್ಲ, ಮಾಡ್ಬೋದಾ ಅಂತಾನೆ ಗೊತ್ತಿಲ್ಲ. Then he said, yeah, why not ಅಂದ್ರು. I said, sir, ನಾನು ಡಯಾಬಿಟಿಕ್, ನನ್ಗೆ ಫ್ರೋಸನ್ ಶೋಲ್ಡರ್ ಇದೆ, ನನಗೆ ಲಾಟ್ ಆಫ್ ಇಂಜುರೀಸ್ ಇದೆ, ನಾನು ಮಾಡ್ಬೋದಾ? ಡೆಫಿನೆಟ್ ಆಗಿ ಮಾಡ್ಬೋದು. ಫಸ್ಟ್ ಏನ್ ಮಾಡಿ, ಒಂದು ಸರ್ಟಿಫಿಕೇಶನ್ ಮಾಡ್ಕೊಳ್ಳಿ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ, ನಿಮಗೆ ಇಷ್ಟ ಆಗತ್ತಾ ಇಲ್ವಾ ನೋಡಿ, ಅದಾದ್ಮೇಲೆ ಡಿಸೈಡ್ ಮಾಡಿ ಅಂದ್ರು. ಐ ಆಮ್ ಲೈಕ್ ಓಕೆ. ಐ ಕಾಲ್ಡ್ ಗುರು, ಐ ಆಮ್ ಲೈಕ್, ಗುರು, ಐ ಆಮ್ ಗೋಯಿಂಗ್ ಫಾರ್ ಶೂಟಿಂಗ್ ಗುರು. ಓಕೆ ಮಾ, ವಿಚ್ ಮೂವಿ ಅಂದ. ಮೂವಿ ಅಲ್ಲ ಕಣೋ, ಅದೇ ಹೇಳಿದೆಲ್ಲ, ನಮ್ಮವ್ರು ಯಾರು ಏನಕ್ಕೂ ಇಲ್ಲ ಅಂತ ಹೇಳಲ್ಲ. ಐ ಜಸ್ಟ್ ಐ ಆಮ್ ಗೋಯಿಂಗ್ ಫಾರ್ ಶೂಟಿಂಗ್. ಯಾವ ಮೂವಿ ಮಾ? ಮೂವಿ ಎಲ್ಲ ಕಣೋ, ಐ ಆಮ್ ಗೋಯಿಂಗ್ ಫಾರ್ ರೈಫಲ್ ಶೂಟಿಂಗ್. He said, wow, this is something different. And ಸ್ಪೀಕರ್ ಬಹುಶಃ ಅವರೆಲ್ಲ ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬೆಳೆದ್ಬಿಟ್ಟಿದ್ದಾರೆ, ಸ್ವಲ್ಪ ದಿನದಲ್ಲಿ ಏನೋ ಹೊಸದು ಮಾಡ್ತಾರೆ. ಸ್ಪೀಕರ್ ಅಲ್ಲಿ ಮಾತಾಡ್ತಾ ಇದ್ರು, ಸೊಸೆನೇ ಇದ್ರು. ಐ ಸೆಡ್ ರೈಫಲ್ ಶೂಟಿಂಗ್. ಸೊ ಕೇಟಿ ಇಸ್ ಲೈಕ್, ವಾವ್, ದಟ್ ಸೌಂಡ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಅಂತ. ಐ ಸೆಡ್, ಇಲ್ಲ ಇಬ್ರು ಮೀಟ್ ಮಾಡಿದೀನಿ, ಸುಶೀಲ್ ಸರ್ ಅಂತ, ಸೊ ಅವ್ರು ಹೇಳ್ತಾ ಇದಾರೆ ಸರ್ಟಿಫಿಕೇಟ್ ಮಾಡ್ಬೋದು. ಐ ಸೆಡ್, ನೀನು ಬಾ. ಓಕೆ, ಒಂದು 4 weeks we had to go in the weekends. ಗುರುಗು ನೀನು ಬಾ ಅಂತ ಇಬ್ರು ಹೋಗಿ ಇಬ್ರು ಸರ್ಟಿಫಿಕೇಶನ್ ಮಾಡ್ಕೊಂಡ್ವಿ. ಅದಾದ ಮೇಲೆ somewhere in October starting, I decided, ಇಲ್ಲ, ಐ ವಾಸ್ ವೇಟಿಂಗ್, ಆಫೀಸ್ ಕೆಲಸ ಕಮ್ಮಿ ಆಗ್ಲಿ, ಯಾಕಂದ್ರೆ ರೆಗ್ಯುಲರ್ ಪ್ರಾಕ್ಟೀಸ್ ಬೇಕು, ಆಫೀಸ್ ಕೆಲಸ ಕಮ್ಮಿ ಆಗ್ಲಿ. ಅಂಡ್ ದೆನ್ ಒಂದು 3-4 months ಆಗೋಯ್ತು ಸರ್ಟಿಫಿಕೇಶನ್ ಮಾಡಿ. ಆಮೇಲೆ ಚಿಕ್ಕ ಮಗ ಹೇಳ್ದ, ಮಾ ಎಷ್ಟ್ ಆಸೆಯಿಂದ ಓದೆ ಮಾಡ್ದೆ, ಏನಾಯ್ತಮ್ಮ ಅಂದ. ಐಸೋಡೆ ಟೈಮೇ ಸಿಗ್ತಾ ಇಲ್ಲ ಐತಿ. ಹೆಂಗೆ ಅಂದ್ರೆ, ನೀನ್ ಟೈಮ್ ಸಿಗ್ಬೇಕಂತ ವೇಟ್ ಮಾಡ್ತಾ ಇದ್ರೆ 80 years ಆಗ್ಬಿಡ್ತೀಯಾ? ಏನು ಆಗಲ್ಲ, ನಿಮ್ ಟೀಮ್ ಇದಾರೆ, ಹ್ಯಾಂಡಲ್ ಮಾಡ್ತಾರೆ. ಡಿಸೈಡ್ ಮಾಡಿ, ನಾನು ಹೋಗ್ಬೇಕಂದ್ರೆ ಕಮಿಟ್ ಆಗು, ಇಲ್ಲಾಂದ್ರೆ ಏನಕ್ಕೆ ಸರ್ಟಿಫಿಕೇಶನ್ ಮಾಡಿದೆ ಅಂತ ಯೋಚನೆ ಮಾಡಿದೆ. ಹೌದಲ್ವಾ, ಸುಮ್ಮನೆ ಸರ್ಟಿಫಿಕೇಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ನಾನು ಮಾಡಿದೆ, ಇಲ್ಲ, ಐ ಟೇಕ್ ಇಟ್ ಸೀರಿಯಸ್ಲಿ ಅಂತ. ದೆನ್ ಪ್ಲಾನಿಂಗ್ ಬೇಕು. ಸೊ ಇಡೀ ಆಫೀಸ್ನ ನಾನು ಇಲ್ಲ ಅಂದ್ರು 2 hours 3 hours ಇಫ್ ಐ ಗೋ ಫಾರ್ ಟ್ರೈನಿಂಗ್, ಏನ್ ಮಾಡ್ಬೇಕು ಎಲ್ಲ ಮಾಡಿ. ಮತ್ತೆ ನನಗೆ ಮಾಡ್ಕೊಳ್ಳೋಂಥ ಪ್ರಾಮಿಸ್ ಏನಂದ್ರೆ, ನನ್ನ ಟ್ಯಾಟೂಸ್ ಯಾವುದು ಇದು
ಡಿಸೈನ್ಗಲ್ಲ. ಪ್ರತಿ ಒಂದು ಟ್ಯಾಟೂನು ಒಂದು ಕತೆ ಇದೆ ಇದು ಹಿಂದೆ. ಯಾಕಂದ್ರೆ ನನ್ನ ನಂಬಿಕೆ ನಾನ್ ಸತ್ತಾಗ ನಾನು ಉಣ್ತಾರೋ ಅಥವಾ ಸುಡ್ತಾರೋ ನನ್ ಜೊತೆ ಬರೋದೇನಂದ್ರೆ ನನ್ನ ಆಟೋಬಯೋಗ್ರಫಿ ಇಲ್ಲಂದ್ರೆ ನನ್ನ ಟ್ಯಾಟೂಸ್ ಇಸ್ ಮೈ ಆಟೋಬಯೋಗ್ರಫಿ. ಸೊ ಈ ಅಕ್ಟೋಬರ್ ಬರ್ತ್ಡೇಗೆ ದಿಸ್ ಇಸ್ ಟಾರ್ಗೆಟ್ ಶೂಟಿಂಗ್ ಹಾಕೊಂಡೆ. ಟಾರ್ಗೆಟ್ ಶೂಟಿಂಗ್ ಆಮೇಲೆ ಸೊ ಏನೇನ್ ಮಾಡಿದೀರಾ ಅಂತ ಹೇಳಿ ನಿಮ್ ದೇಹದಲ್ಲಿರೋ ಇದು ನಂದು ಚಾಮುಂಡಿ ಅಮ್ಮ ಇಸ್ ನನ್ನ ಜೀವನದಲ್ಲಿ ನನ್ನ ಅಪ್ಪ ಅಮ್ಮ ಎಲ್ಲ ಅಂದ್ರೆ ನನಗೆ ಚಾಮುಂಡಿ ದೇವ್ರು. ಸೊ ಅವರ ಮೂಲ ಮಂತ್ರ ಇದೆ. ಸೊ ಇದನ್ನ ಹಾಕೊಳ್ಳಕ್ಕೆ ಸುಮಾರು 1 ತಿಂಗಳು ವ್ರತ ಇದ್ದು ನಿಷ್ಠೆಯಿಂದ ಇದ್ದು, ಯಾಕಂದ್ರೆ ದೇವ್ರದೆಲ್ಲ ಮೈ ಮೇಲೆ ಹಾಕೋಬೇಕಂದ್ರೆ ಅದಕ್ಕೆ ಇದು ಬೇಕು ಅಂತ. ಸೊ ಇದು ನನ್ನ ಟಾರ್ಗೆಟ್ ಶೂಟಿಂಗ್ ಹಾಕಿ 3 months ಕಂಪ್ಲೀಟ್ಲಿ 3 months ಒಂದು ಡೇನು ಆಫ್ ತಗೊಳ್ದಂಗೆ ಎಲ್ಲ ಕೆಲಸದ ಜೊತೆಗೆ ಬೆಳಗ್ಗೆ 4 ಗಂಟೆಗೆ ಎದ್ದೊಳ್ತೀನಿ. ನೋ ಅಲಾರ್ಮ್, ಯಾಕಂದ್ರೆ ಅಲಾರ್ಮ್ ಇಟ್ರೆ ಜಗಿ ಎದ್ಬಿಡ್ತಾರೆ ಅನ್ಬಿಟ್ಟು 3:45-4 ಗಂಟೆಗೆ ಆಟೋಮ್ಯಾಟಿಕ್ಲಿ ಐ ಗೆಟ್ ಅಪ್. ಇವತ್ತು ನಾನು ಏನ್ ಊಟ ಮಾಡ್ಬೇಕು ನೆನ್ನೆನೆ ಅಡಿಗೆ ಮಾಡಿ ಅದನ್ನ ಫ್ರಿಜ್ ಅಲ್ಲಿ ಇಟ್ಟಿರ್ತೀನಿ. ಯಾಕಂದ್ರೆ 4 ಗಂಟೆಗೆ ಎದ್ದು ನನಗೆ ಅಡಿಗೆ ಮಾಡಿ ತಗೊಂಡ್ ಹೋಗಕ್ಕಾಗಲ್ಲ. ಸೊ ಎಲ್ಲ ಐ ಥಿಂಕ್ ನಾನು ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ಎವ್ರಿ ಡೇ ನೆನ್ನೆ ಮಾಡಿರೋ ಊಟನೇ ಇವತ್ತು ಬಿಸಿ ಮಾಡ್ಕೊಂಡು ತಿನ್ನೋದು. ಯಾಕಂದ್ರೆ ನನ್ ತಿಂಡಿ ಏನಿರ್ಬೇಕು, ನನ್ ಲಂಚ್ ಏನಿರ್ಬೇಕು, ಸಂಜೆ ಅಷ್ಟೊತ್ತಿಗೆ ಆಫೀಸ್ ಮನೆಗೆ ಬಂದಿರ್ತೀನಿ. ಇದೆಲ್ಲ ಆಲ್ರೆಡಿ ನೈಟೇ ಡಬ್ಬಿಗಳಲ್ಲಿ ಹಾಕಿಟ್ಟಿರ್ತೀನಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಇಲ್ಲಿ ಸ್ಟ್ರೆಚಸ್ ಮಾಡಿ ನನ್ ಶುಗರ್ ಕಂಟ್ರೋಲ್ ಆಗಕ್ಕೆ ಯಾವ ತರ ಏನು ಪ್ರೀ ವರ್ಕೌಟ್ ತಗೊಂಡು JP ನಗರ್ ಐ ಗೋ ಫಾರ್ ಟ್ರೈನಿಂಗ್. ಸೊ ಅಲ್ಲಿ 6 o'clock ಶಾರ್ಪ್ ಅಲ್ಲಿ ಬಿ ದೇರ್ at 6 ಇದ್ದು ಆಲ್ಮೋಸ್ಟ್ 8 ಆಗತ್ತೆ. ಅಲ್ಲಿಂದ ಆಫೀಸ್ ಡೈರೆಕ್ಟ್ ಆಗಿ ಹೋಗಿ ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿಲ್ಲ ಅಂದ್ರೆ ಯಾವ್ದೂ ಬರಲ್ಲ. ಹೌದು, ಯಾವ್ದೂ ಬರಲ್ಲ. ಇಟ್ ಈಸ್ ಈಸಿ ಟು ಟೆಲ್, ಬಟ್ ಬಿಟ್ಬಿಡೋದಲ್ಲ ಹಾಗಾದ್ರೆ. ಅಂಡ್ ಇಡೀ ದಿವಸ ನಿಮ್ಮ ಮೈಂಡ್ ಸೆಟ್ ಆ ತರ ಇರಬೇಕು. ಈಗ ತುಂಬಾ ಜನ ಈಗ ಈ ಮೈಂಡ್ ಸೆಟ್, ನನ್ ಶೂಟರ್ ಮೈಂಡ್ ಸೆಟ್ ಅಂತ ಇದ್ದಾಗ ನಾನು ಬರೀ 2 hours ಅಲ್ಲಿ ಮಾಡಿ ತಿರ್ಗಾ ನೆಕ್ಸ್ಟ್ ಡೇ ವರ್ಗೂ ನಾನು ಒಂದು ಗ್ಯಾಪ್ ತಗೊಂಡ್ರೆ ದಟ್ ಇಸ್ ಟೂ ಮಚ್. ಯಾಕಂದ್ರೆ ಐ ಆಮ್ ಆಲ್ರೆಡಿ 57. ಐ ಹ್ಯಾವ್ ಟು ಕಂಪೀಟ್ ವಿತ್ ಅದರ್ ಪೀಪಲ್. ಅಂದ್ರೆ ಇಡೀ ದಿವಸ 1 and 2 hours ನನ್ನ ಟೇಬಲ್ ಹತ್ರನೇ 1 kilo 2 kilo ಡಂಬಲ್ಸ್ ಇಟ್ಟಿರ್ತೀನಿ. ಆಸ್ ಐ ಆಮ್ ಟಾಕಿಂಗ್ ಟು ಸಂಬಡಿ ಆನ್ ದ ಫೋನ್ ಐ ವಿಲ್ ಬಿ ಹೋಲ್ಡಿಂಗ್ ದ ಡಂಬಲ್. ಯಾಕಂದ್ರೆ ಹ್ಯಾಂಡ್ ಮೂವ್ಮೆಂಟು, ನನ್ನ ಫ್ರೋಸನ್ ಶೋಲ್ಡರ್ ಇರೋದಕ್ಕೆ, ಇದೆಲ್ಲ ಪೇನ್ ತುಂಬಾ ಜಾಸ್ತಿ ಇರೋದಕ್ಕೆ ಐ ಹ್ಯಾವ್ ಟು ಕೀಪ್ ಹೋಲ್ಡಿಂಗ್ ಇಟ್. ಐ ಹ್ಯಾವ್ ಟು ಸ್ಟ್ರೆಂಥನ್ ಮೈ ಮಸಲ್ಸ್. ಏನ್ ಊಟ ಮಾಡಬೇಕು, ಏನ್ ಮಾಡಬೇಕು, ಸಿ ಇಟ್ ಈಸ್ ನಾಟ್ ಈಸಿ. ನಾನ್ ಯಾಕೆ ಇದನ್ನ ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲ ಜವಾಬ್ದಾರಿಗಳ ಜೊತೆಗೆ ಎಲ್ಲದ್ರ ಜೊತೆಗೆ ನಮ್ಮ ಮನೇಲಿ ನಮ್ಮ ನಾಯ್ಮರಿಗೆ ಅವ್ನಿಗೆ ಸೌತೆಕಾಯಿ ಟೊಮೆಟೊ ಅಂದ್ರೆ ಪ್ರಾಣ. ಎವ್ರಿ ಡೇ ಅವ್ನು ಅದನ್ನ ತಿನ್ಲೇಬೇಕು ಅಲಾಂಗ್ ವಿತ್ ಹಿಸ್ ಫುಡ್. ಒಂದು ಮನೇಲಿ ಒಂದು ಸೌತೆಕಾಯಿ ಇದೆ, ಟೊಮೆಟೊ ಇದೆಯಾ ಇಲ್ವಾ ಅದನ್ನು ನೋಡ್ಕೋತೀನಲ್ವಾ. ಸೊ ಐ ಆಮ್ ಸೇಯಿಂಗ್ ಪ್ರತಿಯೊಬ್ಬರಿಗೂ ಮಲ್ಟಿಪಲ್ ರೋಲ್ಸ್ ಇರುತ್ತೆ. ಸೊ ಪ್ಲಾನ್ ಮಾಡ್ಕೊಳ್ಳಿ. ಎಲ್ಲರಿಗೂ ಇರೋದು 24 hours. ಈ 24 hours ಅಲ್ಲಿ ದಿ ಬೆಸ್ಟ್ ನಿಮ್ಮ ಆಸೆ ಆಕಾಂಕ್ಷೆ ಏನೇ ಇರಲಿ, ಒಂದು ತಾವು ಯೋಚನೆ ಮಾಡ್ಬೇಕಾಗಿರೋದು ಏನಂದ್ರೆ, ಈಗ ನನಗ್ ಶೂಟಿಂಗ್ ಇಷ್ಟ ಅಂತ ನಾನು ಸಂಪೂರ್ಣವಾಗಿ ಅದಕ್ಕೆ 100% ನನ್ನ ಕಂಪ್ಲೀಟ್ ಕೊಟ್ಬಿಟ್ಟು ನನ್ನ ಫ್ಯಾಮಿಲಿ ನೆಗ್ಲೆಕ್ಟ್ ಮಾಡಿದ್ರೆ, ನನ್ನ ಫ್ರೆಂಡ್ ಸರ್ಕಲ್ ನೆಗ್ಲೆಕ್ಟ್ ಮಾಡಿದ್ರೆ, ನನ್ನ ಕಂಪ್ನಿ ನೆಗ್ಲೆಕ್ಟ್ ಮಾಡಿದ್ರೆ ನಾನು ಐ ಆಮ್ ನಾಟ್ ಡೂಯಿಂಗ್ ಜಸ್ಟಿಸ್ ಟು ಎವ್ರಿಬಡಿ. ಹಲವಾರು ಪಾತ್ರಗಳಿರುತ್ತೆ ಹೆಣ್ಣು ಅಂತಂದ್ಮೇಲೆ. ಸೊ ಮ್ಯಾನೇಜ್ ಎವ್ರಿಥಿಂಗ್. ಮತ್ತೆ ನಿಮಗೇನ್ ಇಷ್ಟ ಇದೆಯೋ ಅಟ್ಲೀಸ್ಟ್ 24 hours ಅಲ್ಲಿ 1/2 an hour to 1 hour ದಯವಿಟ್ಟು ಮಾಡಿ. ಇದು ಬರೀ ಒಂದು ಎಕ್ಸಸೈಸ್ ಅಂತ ಹೇಳ್ತಾ ಇಲ್ಲ. ನಾ ಹೇಳೋದು ನಿಮಗೆ ಚಿಕ್ಕ ವಯಸ್ಸಲ್ಲಿ ನೀವು ಕಲರಿಂಗ್ ಮಾಡ್ತಾ ಇದ್ರಾ, ಪ್ಲೀಸ್ ಸೆಟ್ ಅಸೈಡ್ 1/2 an hour. ಏನ್ ನೋಡ್ತಿರೋ ಯಾರಿಗೂ ನೀವು ಸೆಲ್ ಮಾಡೋದ್ ಬೇಕಿಲ್ಲ, ಬಟ್ ಡೂ ಸಮಥಿಂಗ್. ನೀವು ರಾತ್ರಿ ಮಲಗುವಾಗ ಎಲ್ಲ ಕೆಲ್ಸದ ಜೊತೆಗೆ ನನಗ್ ಬೇಕಾಗಿರೋದು ನಾನು ಸ್ವಲ್ಪ ಮಾಡಿದೆ ಅಂತ ಅನ್ಸಿದ್ರೆ ನಿಜ ನಿಜ ಮ್ಯಾಮ್. ಇವಾಗ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾನೊಂದು ರ್ಯಾಪಿಡ್ ಫೈರ್. ಓಕೆ ಮ್ಯಾಮ್, ನಿಮ್ದು ಹಲವಾರು ಪಾತ್ರಗಳು, ಆರ್ಕಿಟೆಕ್ಟ್ ಆಯ್ತು, ಆಮೇಲೆ ನ್ಯೂಟ್ರಿಷನಿಸ್ಟ್ ಆಯ್ತು, ಪಿಸ್ತೂಲ್ ಶೂಟರ್ ಆಯ್ತು, ಹಾಗೆ ಇವಾಗ ಓದ್ತಾ ಇದ್ದೀರಾ ಕೂಡ. ಇವೆಲ್ಲ ಲೈಫ್ ಜರ್ನಿಯನ್ನ ಒಂದು ಕ್ಷಣದಲ್ಲಿ ಒಂದೇ ಒಂದು ಲೈನಲ್ಲಿ ಹೇಳೋದಾದ್ರೆ? ಲಾಂಗ್ ವೇ ಟು ಗೋ. ಇನ್ನೆಷ್ಟೆಷ್ಟು ಎಕ್ಸ್ಪ್ಲೋರ್ ಮಾಡ್ತೀನೋ ಗೊತ್ತಿಲ್ಲ. ಪ್ಲೀಸ್ ಮ್ಯಾಮ್ ಮಾಡಿ, ನಿಮ್ಮಿಂದ ನಾವ್ ಇನ್ಸ್ಪೈರ್ ಆಗ್ತೀವಿ ಇನ್ನೂ ಕೂಡ. ಹಾಗೆ ಡಯಾಬಿಟಿಸ್ ಅನ್ನೋದು ಒಂದು ಅವಕಾಶನ ಅಥವಾ ಸವಾಲ ಅಂತ? ಇನ್ಫ್ಯಾಕ್ಟ್ ಇಟ್ ಇಸ್ ಜಸ್ಟ್ ಟೈಪ್ 1 ಬೇರೆ, ಟೈಪ್ 2 ಅವರು ಇಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್. ಎಂಡ್ ಆಫ್ ದ ಇದು ಡೆತ್ ಸೆಂಟೆನ್ಸ್ ಅಂತೂ ಅಲ್ಲ. ಸರ್ವೆ ಪಾಯಿಂಟ್ ಅಲ್ಲಿ ಇದೆಲ್ಲ ನೀವು ಮಾಡಕ್ಕಾಗಲ್ಲ ಡಯಾಬಿಟಿಕ್ ಆಗಿ ಅಂದ್ರೆ
ಅಷ್ಟನ್ನು ಮುರ್ಕೊಂಡ್ ಬಂದಿದ್ದೀನಿ, ನಾನೇ ನಿಮ್ ಎದುರುಗಡೆ ಇದ್ದೀನಿ, ಇದು ಸವಾಲು ಅಲ್ಲ. ಜಸ್ಟ್ Okay. ಚೇಂಜ್, ಯುಲ್ ಬಿ ಫೈನ್. ಓಕೆ, ಫಿಟ್ನೆಸ್ ಅಂದ್ರೆ ಫಿಟ್ನೆಸ್ ಇಸ್ ಲೈಫ್. ಓಕೆ, ಯಾವ ಮನುಷ್ಯನಿಗೆ ಫಿಟ್ನೆಸ್ ಇಲ್ವೋ ಜೀವನದಲ್ಲಿ ಏನೇ ಸಾಧನೆ ಮಾಡಿದ್ರು ಎಂಜಾಯ್ ಮಾಡಕ್ಕಾಗಲ್ಲ. ಸ್ಟ್ರಾಂಗ್ ವಿಮೆನ್ ಅಂದ್ರೆ ಅದು ಪರಿಮಳ ಮ್ಯಾಮ್. ನಾನು ಹೇಳ್ತಿದ್ದೀನಿ, ಮೇಡಮ್ ಕಡೆಯಿಂದ ನಾನು ಹೇಳ್ತಿದ್ದೀನಿ. ಐ ಫೀಲ್ ಎವ್ರಿ ವುಮೆನ್, ನಾವು ಎಷ್ಟೋ ಮೀಮ್ಸ್ ನೋಡಿರ್ತೀವಲ್ಲ, ಒಂದು ಹೆಣ್ಮಕ್ಳಿಗೆ ಇಷ್ಟೊಂದು ಕೈಗಳಿರೋದು, ಮತ್ತೆ ನಮ್ಮ ದೇವಿಗಳನ್ನ ನಾವು ನೋಡಿದಾಗ ಇಷ್ಟೊಂದು ಮಲ್ಟಿಪಲ್ ರೋಲ್ಸ್ನ ಒಂದು ದೇವರು ಹೇಗೆ ಮಾಡ್ತಾರೋ, ಎವ್ರಿ ವುಮೆನ್ ಹ್ಯಾಸ್ ದಟ್ ಕೆಪಾಸಿಟಿ. ಓಕೆ ಓಕೆ ಮ್ಯಾಮ್. ಆಮೇಲೆ ಡಯಟ್ ನ ಒಂದೇ ಪದದಲ್ಲಿ ಹೇಳೋದಾದ್ರೆ ಎಂಜಾಯ್ ಇಟ್. ನಿಮ್ಮ ಲೈಫ್ ಅಲ್ಲಿ ಇಟ್ ಶುಡ್ ಬಿಕಮ್ ಅ ಪಾರ್ಟ್, ದೆನ್ ಇಟ್ಸ್ Okay. ನಾಟ್ ಡಯಟ್. ಸರಿ ಮ್ಯಾಮ್. ಆಮೇಲೆ ನಿಮ್ಮ ದೊಡ್ಡ ಒಂದು ಶಕ್ತಿ. ಎಷ್ಟೇ ಕಷ್ಟಗಳು ಬಂದ್ರು ಅದರಲ್ಲಿ ಒಂದು ಸಿಲ್ವರ್ ಲೈನಿಂಗ್ ಹುಡುಕಿ ಇದ್ರಲ್ಲಿ ಏನ್ ಒಳ್ಳೇದ್ ಸಿಗತ್ತೆ ಅಂತ ನೋಡುವಂಥದ್ದು. ಅಂದ್ರೆ ಪಾಸಿಟಿವ್ ಕಡೆ ನೋಡುವಂಥದ್ದು. ಇಷ್ಟು ಕಷ್ಟದಲ್ಲಿ ಒಂದು ಚುಟುಕಿ ಪಾಸಿಟಿವ್ ಇದ್ರು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡುವಂಥದ್ದು. ಸೊ ಒಂದು ಪರ್ಸನ್ಗೆ ಒಂದು ವೀಕ್ನೆಸ್ ಅನ್ನೋದು ಕೂಡ ಇರುತ್ತೆ. ಆ ವೀಕ್ನೆಸ್ ಪರಿಮಳ ಜಗ್ಗೇಶ್ ಅವ್ರ ಹತ್ರ ಯಾವುದು ಅಂತ? ಎಲ್ಲರನ್ನೂ ನಂಬಿಡ್ತೀನಿ. ಸೊ That is the weakness. ಎಸ್, ನಂಬ್ತೀನಿ. ಆಮೇಲೆ ಅವ್ರು ಬೇರೆ ತರ ಆದಾಗ ಒಂದಷ್ಟು ಬೇಜಾರಾಗೋದು, ಬೇಜಾರಾಗತ್ತೆ. regression. ಇಟ್ಸ್ ಓಕೆ. ಓಕೆ. ನೀವ್ ಯಾವ ತರ ಪರ್ಸನ್ ಅಂದ್ರೆ ಅರ್ಲಿ ಮಾರ್ನಿಂಗ್ ಪರ್ಸನ್ ಅಥವಾ ಲೇಟ್ ನೈಟ್ ಪರ್ಸನ್? ವೆರಿ ಅರ್ಲಿ ಮಾರ್ನಿಂಗ್. ಬಿಟ್ರೆ ಮನೆಯವ್ರು ಅದೇ ಹೇಳ್ತಾರೆ, ಏನ್ ಪಾರು ಇದು 3:30 ಯಾಕೆ ಪಾರು ಎದ್ದು ಕೂತಿದ್ಯಾ? ಐ ಲವ್ ಗೆಟಿಂಗ್ ಅಪ್ ಇನ್ ದ ಮಾರ್ನಿಂಗ್, ಸೊ ಐ ಆಮ್ ಅರ್ಲಿ ಮಾರ್ನಿಂಗ್ ಪರ್ಸನ್. ಸರಿ. ಆಮೇಲೆ ಫ್ಯಾಮಿಲಿ ಮತ್ತೆ ಕರಿಯರ್ ಎರಡು ಬ್ಯಾಲೆನ್ಸಿಂಗ್ ಅಲ್ಲಿ ನೀವು ಚೂಸ್ ಮಾಡಿರುವಂಥದ್ದು. ಸೊ ಇದರಲ್ಲಿ ಜಾಸ್ತಿ ಮಾರ್ಕ್ಸ್ ಕೊಡೋದಾದ್ರೆ ಯಾವ್ದಕ್ಕೆ? ಖಂಡಿತವಾಗ್ಲೂ ಫಸ್ಟ್ ಇಸ್ ಫ್ಯಾಮಿಲಿ. Yes. ಯಾಕಂದ್ರೆ True. ಫ್ಯಾಮಿಲಿ ಇಂದಾನೆ ಎಲ್ಲನು. ಕೆರಿಯರ್ ಇಸ್, ಈ ಭೂಮಿಯಲ್ಲಿ ಹುಟ್ಟಿರೋದಕ್ಕೆ ನಾನು ಪರಿಮಳ ಆಗಿ ಅರ್ಥ ಕಂಡ್ಕೊಳ್ಳುವಂತ ವಿಚಾರನ ನಾನು ಕೆರಿಯರ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಬಟ್ ಈ ಅರ್ಥ ನನ್ನ ಫ್ಯಾಮಿಲಿ ಇಲ್ದಂಗೆ ನಾನು ಒಬ್ಳೆ ಐ ಕ್ಯಾನ್ ರೀಚ್ ದ ಶಿಖರ. ಫ್ಯಾಮಿಲಿ ಇಲ್ಲ ಅಂದ್ರೆ ನೋ ಪಾಯಿಂಟ್. ಟ್ರೂ ಮ್ಯಾಮ್, ಟ್ರೂ. ಓಕೆ. ಡಿಸಿಪ್ಲಿನ ಅಥವಾ ಮೋಟಿವೇಶನ್? ಖಂಡಿತವಾಗ್ಲೂ ಡಿಸಿಪ್ಲಿನ್. ಯಾಕಂದ್ರೆ ಮೋಟಿವೇಶನ್ ತಾತ್ಕಾಲ್ಯ. ಹ್ಮ್. ಯಾರೋ ಒಬ್ರು ನಿಮ್ ಬಾಯ್ ಫ್ರೆಂಡ್ ನ ಇಂಪ್ರೆಸ್ ಮಾಡ್ಬೇಕು, ಗರ್ಲ್ ಫ್ರೆಂಡ್ ನ ಇಂಪ್ರೆಸ್ ಮಾಡ್ಬೇಕು, ಅವ್ರಿಗೋಸ್ಕರ ಸಣ್ಣ ಆಗ್ತೀನಿ ಅಂದ್ರೆ ದಟ್ ಇಸ್ ಮೋಟಿವೇಶನ್ ಫಾರ್ ಶಾರ್ಟ್ ಟೈಮ್. ಅವ್ರದ್ದು ಏನೋ ಒಂದ್ ಕಿರಿಕಾಯ್ತಾ, ಇವ್ರಿಗೋಸ್ಕರ ಮಾಡಿದ್ ನಾನು ಡಿಸಿಪ್ಲಿನ್. ಓಕೆ. ಇವಾಗ ಮೇನ್ ಪಾಯಿಂಟ್, ಶೂಟಿಂಗ ಅಥವಾ ನ್ಯೂಟ್ರಿಷನಿಸ್ಟ? ಡೆಫಿನೆಟ್ಲಿ ಗುಡ್ ಶೂಟರ್ ವಿತ್ ಎಕ್ಸಲೆಂಟ್ ನ್ಯೂಟ್ರಿಷನ್. ಎರಡು ಡಿಪ್ಲೊಮ್ಯಾಟಿಕ್ ಆನ್ಸರ್. ಮುಂಚೆನೆ ಹೇಳ್ಬೇಕಾಗಿತ್ತು, ನಾನು ಡಿಪ್ಲೊಮ್ಯಾಟಿಕ್ ಆನ್ಸರ್ ಕೊಡಂಗಿಲ್ಲ No, ಅಂತ. this is not diplomatic. ಯಾಕಂದ್ರೆ why I'm telling this, Usha, if you have to be physically fit, ಐ ಅಗ್ರಿ, ಅಗ್ರಿ ಮ್ಯಾಮ್. ನ್ಯೂಟ್ರಿಷನ್ ಇಲ್ಲ ಅಂದ್ರೆ you're gone. ಐ ಅಗ್ರಿ. ಆ ಡೆಡಿಕೇಶನ್, ಆ ಮೇಂಟೆನೆನ್ಸ್ ಎಲ್ಲ ಇದ್ರೇನೆ ಕೂಡ ಅದೊಂದು. ಇವತ್ತು ಒಂದ್ ದಿವಸ ನಾನ್ ಸರಿ ನೀರ್ ಕುಡಿಲಿಲ್ಲ ನಾನು ಅಂದ್ರೆ ಸ್ವಲ್ಪ ಟ್ರಿಕ್ಕಿ ಹಾಕೊಂಡ್ ಬಂದೆ ನೋಡೋಣ ಅಂತ ಹೇಳ್ಬಿಟ್ಟು. ಓಕೆ. ಆಮೇಲೆ ನಿಮ್ಮ ಒಂದು ಜೀವನದ ಒಂದು ಟರ್ನಿಂಗ್ ಪಾಯಿಂಟ್, ಇದಾಗಿದ್ದೆ ನನ್ನ ಲೈಫಿಗೆ ಇಷ್ಟು ಟರ್ನಿಂಗ್ ಪಾಯಿಂಟ್ ಆಯ್ತು ಅನ್ನೋದು. ಟರ್ನಿಂಗ್ ಪಾಯಿಂಟ್ ಅಂದ್ರೆ ಇಟ್ ಹಸ್ ಬೀನ್ ಅ ಸೀರೀಸ್. ಒಂದು ಪಾಯಿಂಟ್ ಅನ್ನೋದಲ್ಲ, ಒಂದು ತುಂಬಾ ನನಗೆ ಟಚ್ ಆದಂಥದ್ದು ಏನು ವಿಚಾರ ಅಂದ್ರೆ, ಮನೆಯವರು ಒಂದು ಹಂತದಲ್ಲಿ ಆ ವರ್ಷದಲ್ಲಿ ಸೂಪರ್ ಸ್ಟಾರ್ ಆಗಿದ್ರು. ತದನಂತರ ರಾಂಗ್ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಸ್ ಮಾಡಿ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿತ್ತು. 2 ಮಕ್ಕಳು ಹುಟ್ಟಿದ್ರು. ಆಗ ಇನ್ನ ನಾನು ಅದೇ ಆ ಟೈಮಲ್ಲೇ ನಾನು ಡಯಾಬಿಟಿಕ್ ಆಗಿದ್ದು. 5th ಇಯರ್ ನಾನು ಆರ್ಕಿಟೆಕ್ಚರ್ ಓದ್ತಾ ಇದ್ರಿ ಮುಗಿಸ್ತಾ ಕೂಡ. ಇದ್ದೆ. ಅವತ್ತು ನಾನು ನಿರ್ಣಯ ಮಾಡಿದೇನು ಅಂದ್ರೆ, ನನ್ನ ಕೈಯಲ್ಲಿ ಎಷ್ಟಾಗತ್ತೋ ಈ ಸಂಸಾರ ನಡ್ಸಕ್ಕೆ ಒಂದು ಅಳಿಲವಾಗಿ, ಈವನ್ ಇಫ್ ಐ ಅರ್ನ್ ಇಟ್ಸ್ ಎನಫ್. ಐ ಥಿಂಕ್ ಆ ಪಾಯಿಂಟ್ ಯಾವಾಗ ಬಂತು ಅಂದ್ರೆ, ನನ್ನ ಚಿಕ್ಕ ಮಗನಿಗೆ ನನ್ನ ಫ್ರೆಂಡ್ ಒಂದು ಈ ಚನ್ನಪಟ್ಟಣದ ಕುದುರೆ, ವುಡ್ಡನ್ ಕುದುರೆ ತಂದು ಕೊಟ್ಟಿದ್ಲು. ಸೊ ಆಟ ಆಡುವಾಗ ಮಗು ಹಿಂಗ್ ಮಾಡ್ದ, ಬಿದ್ಬಿಟ್ಟು ಇಲ್ಲಿ ಓಪನ್ ಆಗೋಯ್ತು. ಓ. ನಾವು ವಯಲಿ ಕಾವಲಲ್ಲಿ ಇದ್ವಿ. ಅಲ್ಲಿಂದ ರಾಮಕೃಷ್ಣ ನರ್ಸಿಂಗ್ ಹೋಮ್ ಒಂದು ರೋಡ್ ಹೆಡ್. ಆ ನರ್ಸಿಂಗ್ ಹೋಮ್ಗೆ ಕರ್ಕೊಂಡೋಗಿ ಆ ಸ್ಟಿಚ್ ಹಾಕಕ್ ಕಾಸಿರ್ಲಿಲ್ಲ. ಓಕೆ. ಸೊ ದೇವ್ರ ಮುಂದೆ ಇಟ್ಟಿದ್ದು ಮಣ್ಣಿನ ಉಂಡಿನ ಒಡೆದು ಆ ಕಾಯಿನ್ಸ್ ನ ತಗೊಂಡು 20 ರೂಪಾಯಿ ಮಾಡಿ ತಗೊಂಡೋಗಿ ಎತ್ತಿಗೆ ಈಗ್ಲೂ ಅದಿದೆ, ಸ್ಟಿಚ್ ಹಾಕಿದೀನಿ. ಅವತ್ತು ಯೋಚನೆ ಮಾಡಿದೆ, ಸಂಪೂರ್ಣ ಜವಾಬ್ದಾರಿ ಮನೆಯವ್ರ ಮೇಲ್ ಬಿಟ್ಟು ಈಗ ಹಿಂಗ್ ಸಫರ್ ಮಾಡಕ್ಕಿಂತ ಐ ಏನಾದ್ರೂ ಶುಡ್ ಆಲ್ಸೋ ಮಾಡಬೇಕು. ಕಾಂಟ್ರಿಬ್ಯೂಟ್ ಅಂತ. ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್. ಐ ಥಿಂಕ್ ಎತ್ತಿ ಬಿದ್ದು ಅದು ಕಟ್ ಆಗಿದ್ದು ವಾಸ್ ಅ ಟರ್ನಿಂಗ್ ಪಾಯಿಂಟ್. ಓಕೆ ಓಕೆ, ಸರಿ ಮ್ಯಾಮ್. ಹಾಗೆ ಸ್ಟ್ರೆಸ್ ಆದಾಗ ಹಾ. ನೀವೇನ್ ಮಾಡ್ತೀರಾ?
ಐ ಲವ್ ಟು ಗೋ ಫಾರ್ ಅ ಡ್ರೈವ್. ಓಕೆ. ಮುಂಚೆ, ಈಗ ಟ್ರಾಫಿಕ್ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಜಾಸ್ತಿ ಸ್ಟ್ರೆಸ್ ಆಗತ್ತೆ. ಸೊ ಈಗ ಏನ್ ಮಾಡ್ತೀನಿ, ಯಾರನ್ನು ಮಾತಾಡ್ಸಲ್ಲ. ಓಕೆ. ಐ ಲವ್ ಮಸಾಲಾ ಟೀ, ಆಯ್ತಾ. ಐ ಟೇಕ್ ಮಸಾಲಾ ಟೀ ಅಂಡ್ ಮ್ಯೂಸಿಕ್ ಕಂಪ್ಲೀಟ್ಲಿ ಕಾಮ್ಸ್ ಮೀ. ಮ್ಯೂಸಿಕ್ ಅಲ್ಲೂ ಒಂದು ಹಳೇ ಸಾಂಗ್ಸ್ ಕೇಳಿದಾಗ ಯಾರ ಮೇಲ್ ಕೋಪ ಬಂದಿರತ್ತೋ ಆ ಸಾಂಗ್ಸ್ ಕೇಳಿದ್ರೆ ಇನ್ನ ಕೋಪ ಬರುತ್ತೆ. ಸೊ ಸಂಪೂರ್ಣವಾಗಿ ಬೇರೆ ಜಾನ್ರ ಮ್ಯೂಸಿಕ್ ಕೇಳ್ತೀನಿ. ಸೊ ಬರೀ ಮ್ಯೂಸಿಕ್ ಅಲ್ಲೇ ಗೊತ್ತಾಗುತ್ತೆ. ಇದಕ್ಕಿದ್ದಂಗೆ ಚೈನೀಸ್, ಕೊರಿಯನ್, ಟರ್ಕಿಶ್ ಏನೋ ಒಂದು. ಯಾಕಂದ್ರೆ ಐ ನೀಡ್ ಲಿಟಲ್ ಪೆಪ್ಪಿ ಮ್ಯೂಸಿಕ್. ಆದ್ರೆ ಎಲ್ಲರಿಗೂ ಗೊತ್ತು, ಲವ್ ಪೀರಿಯಡ್ ಅಲ್ಲಿ ಯಾವ್ದೇ ಹಾಡ್ ಬಂದ್ರು ನಮ್ಗೆ ಅದು ಹುಡುಗ ಹಾಡು ಹೇಳಿದ್ರೆ ಸಿಚುವೇಶನ್ ಸಂಬಂಧಪಟ್ಟ ಸಾಂಗ್ ಬಂತು ಅಂದ್ರೆ ಅದು ಅವ್ರಿಗೇನೆ ಹೋಗುತ್ತೆ ಕರೆಕ್ಟ್ ಆಗಿ. ಹುಡುಗ ಹೇಳಿ ಹುಡುಗಿ ಹೇಳಿ ಎಲ್ಲ ನಮ್ಗೆ. ಸೊ ಕೋಪ ಬಂದಾಗ, ಸ್ಟ್ರೆಸ್ ಆದಾಗ ಯಾವ ಪರ್ಸನ್ ಇದಾರ ಅದ್ ಬಿಟ್ಬಿಡಿ. ಬೇರೆ ನಿಮಗೆ ರಿಲ್ಯಾಕ್ಸ್ ಆಗಂತದ್ದು ವೆನ್ ಯು ಲಿಸನ್, ಆಟೋಮ್ಯಾಟಿಕ್ಲಿ ನನಗೆ ಐ ಫೀಲ್ ಕಾಮರ್. ವೆರಿ ನೈಸ್ ಮ್ಯಾಮ್. ತುಂಬಾ ಒಳ್ಳೆ ಕಾನ್ವರ್ಸೇಷನ್ ಆಯ್ತು. ನನ್ಗಂತೂ ಟೈಮ್ ಹೋಗಿದ್ ಗೊತ್ತಾಗಿಲ್ಲ. ಅಷ್ಟು ಒಳ್ಳೊಳ್ಳೆ ಅನುಭವಗಳನ್ನು ಕೂಡ ನಾನು ತಿಳ್ಕೊಂಡೆ ನಿಮ್ ಜೊತೆ ಮಾತಾಡ್ತಾ. ಹಾಗೆ ನಿಮಗೆ ಹೇಗನ್ನಿಸ್ತು ನಮ್ಮ ಒಂದು ಸುಮನ್ ಟಿವಿ ಜೊತೆಗೆ ಈ ಕಾನ್ವರ್ಸೇಷನ್ ಅಲ್ಲಿ ವಾಸ್ ರಿಯಲಿ ನೈಸ್. ಅಂಡ್ ಏನ್ ಗೊತ್ತಾ ಉಷಾ, ಆಲ್ವೇಸ್ ಯಾಕೆ ನಾನು ಯಾವಾಗ್ಲೂ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ಅಂದ್ರೆ, ನಾನು ಯಾವಾಗ್ಲೂ ಯೋಚನೆ ಮಾಡ್ತೀನಿ, ಈ ತರ ಒಬ್ರು ಬೇರೆಯವರು ಆ ಕಾಲದಲ್ಲಿ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡಿದ್ರೆ ನನಗೆ ಎಷ್ಟೋ ಆತ್ಮವಿಶ್ವಾಸ ಬರ್ತಾ ಇತ್ತೋ ಏನೋ. ಆ್ಯಂಡ್ ಈಗ ನನ್ನ ಮಾತು ಕೇಳಿ ಎಷ್ಟೊಂದು ಹೆಣ್ಮಕ್ಳು, ಮೇಡಮ್ ನಂಗೆ ಡಯಾಬಿಟೀಸ್ ಬಂದಿತ್ತು, ನೀವು ಹೇಳಿದ್ ಕೇಳಿ ಐ ಆಮ್ ಸೋ ಮಚ್ ಬೆಟರ್ ಅಂತಾರೆ. ಸೊ ಎಲ್ಲೋ ಒಂದು ನಮ್ಮ ಕಷ್ಟ ಇರ್ಬೋದು, ನಾವು ನಡೆದು ಬಂತ ಹಾದಿ ಇರ್ಬೋದು, ಅದನ್ನ ಹಂಚ್ಕೊಂಡಾಗ ಒಬ್ರಿಗೆ ಒಳ್ಳೇದಾಗತ್ತೆ ಅಂದ್ರೆ ಲೈಫ್ ಇಸ್ ಬ್ಯೂಟಿಫುಲ್ ಅಲ್ವಾ. ಎಸ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮಗೆ ಪಾಪ ಹೆಲ್ತ್ ಅಪ್ಸೆಟ್ ಇತ್ತು, ತುಂಬಾ ಹೊತ್ತು ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರಿ. ಆದ್ರೂ ಕೂಡ ಇಷ್ಟೊತ್ತು ನಮ್ಮ ಜೊತೆ ಕಾನ್ವರ್ಸೇಷನ್ ಅಲ್ಲಿ ಭಾಗವಹಿಸಿದ್ರಿ. ಮಹಿಳಾ ದಿನಾಚರಣೆಯನ್ನ ಇನ್ನೂ ನಾವು ಅದ್ಭುತವಾಗಿ ಸೆಲೆಬ್ರೇಟ್, ನಿಮ್ಮಕ್ಕಿಂತ ಜಾಸ್ತಿ ಇನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಉದಾಹರಣೆನೇ ಇಲ್ಲ ಅಂತ ಹೇಳ್ತೀನಿ ನಮ್ಮ ಕಾರ್ಯಕ್ರಮದ ಮೂಲಕ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಟು ಆಲ್ ದ ವಿಮೆನ್ ಔಟ್ ದೇರ್, ಯು ಸೂಪರ್ ಡ್ಯೂಪರ್ ಸ್ಪೆಷಲ್. ಯಾರು ಹೇಳಲಿಲ್ಲ ಅಂದ್ರೆ ಗಿವ್, ನಿಮಗೋಸ್ಕರ ನೀವೇ ಒಂದು ರೋಸ್ ತಗೊಳ್ಳಿ. ಡೋಂಟ್ ವೇಟ್ ಫಾರ್ ಎನಿಬಡಿ, ಯೋರ್ ಲೈಫ್ ಲೀಡ್ ಇಟ್. ಅದ್ರ ಜೊತೆಗೆ ಮ್ಯಾಮ್ ನಾನ್ ಅನ್ಕೊಳ್ಳೋದು, ವಿಮೆನ್ಸ್ ಡೇ ಅಂದ್ರೆ ಕೇವಲ ಒಂದಿನಕ್ಕಲ್ಲ, ಅದು ಎವ್ರಿ ಡೇ ಇಸ್ ಸೆಲೆಬ್ರೇಟೆಡ್ ಡೇ ಅಲ್ವಾ. ಪ್ರತಿದಿನ ಒಂದೊಂದು ರೋಲ್ ನ ನಿಭಾಯಿಸ್ತಾ ಇರ್ತಾಳೆ ಹೆಣ್ಣನ್ನೋಳು. ಸೊ ರಿಯಲಿ ಈ ಒಂದು ಕಾನ್ವರ್ಸೇಷನ್ ಇಂದಾನೆ ನಾನು ಕಾರ್ಯಕ್ರಮ ಮುಕ್ತಾಯ ಮಾಡ್ತೀನಿ. ಸೊ ಸಾಕಷ್ಟು ಏಳು ಬೀಳುಗಳನ್ನ ನೋಡಿದ್ರು ಪರಿಮಳ ಜಗ್ಗೇಶ್ವರ್ ಅವರ ಲೈಫಲ್ಲಿ, ಆದ್ರೆ ಯಾವುದೇ ರೀತಿ ಕುಗ್ಗಲಿಲ್ಲ, ಅದನ್ನೇ ಸವಾಲಾಗಿ ಸ್ವೀಕರಿಸಿದ್ರು. ಶುಗರ್ ಬಂತು ಅಂತ ಹೇಳ್ಬಿಟ್ಟು, ಶುಗರ್ ಬಂತು ಅಂತ ತಲೆ ಮೇಲೆ ಏನು ಅಷ್ಟೊಂದು ಹೊರೆ ಹೊತ್ಕೊಂಡು ಕೂರೋ ಬದಲು ಶುಗರ್ ಅನ್ನೇ ಮಣಿಸಿರುವಂತಹ ಪರಿಮಳ ಜಗ್ಗೇಶ್ವರ್ ಅಂತ ಹೇಳ್ಬೋದು. ನನ್ನ ಕಾರ್ಯಕ್ರಮದಲ್ಲಿ ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಅವ್ರ ಜೊತೆಗೆ ಮಾತಾಡಿ. ಹಾಗೆ ಪ್ರತಿ ಹೆಣ್ಣಿಗೂ ಕೂಡ ಮನೆಯವರ ಒಂದು ಸ್ವಲ್ಪ ಪುಷ್ ಅಥವಾ ಸ್ವಲ್ಪ ಸಪೋರ್ಟ್ ಇದ್ರೆ ಆಕೆ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾಳೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಗೆಸ್ಟ್ ಆಗಿರುವಂತಹ ಪರಿಮಳ ಜಗ್ಗೇಶ್ ಅವರಿಂದ ಸಿಕ್ಕಿದೆ. ನಿಮಗೂ ಕೂಡ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.